ಗೂಸ್ ಬಾಂಬ್ಸ್. ಈ ಮನುಷ್ಯ ಏನ್ ಮಾಡಿದಾನೆ, ಅದೇನೋ ಆಸಿಡ್ ಹಾಕ್ಬಿಟ್ಟಿದ್ದಾನೆ. ಐ ಡೋಂಟ್ ನೋ ವಾಟ್ ಹಿ ಹಸ್ ಪುಟ್. ಆ ಲೇಡಿ, ಯಂಗ್ ಲೇಡಿ, ಕಂಪ್ಲೀಟ್ ವೆಜೈನಾ ವಾಸ್ ನೆಕ್ರೋಸ್ಡ್. ಏ ಬಾಸ್, ನೀನ್ ಮರ್ತೋಗಿದ್ಯಾ? ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾವ್ ಮೇಡ್ ಯು ಎ ಹೀರೋ. ಯು ಆರ್ ಎ ಹೀರೋ ಬಿಕಾಸ್ ಆಫ್ ಅಸ್. ಅಧಿಕ ಪ್ರಸಂಗಿತನ ಒಂದು. ಗಟ್ ಬ್ಯಾಕ್ಟೀರಿಯಾ ನಾನ್ ವೆಜ್ ತಿನ್ನಲ್ಲ, ಎಗ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ. ನಕಲಿ ವೈದ್ಯರು ಇಂಡಿಯಾದಲ್ಲಿ 1.5 ಮಿಲಿಯನ್, 15 ಲಕ್ಷ ಜನ ಇದೆ ನಕಲಿ ವೈದ್ಯರು. ಚೀಪ್ ಲೇಬರ್ ಇನ್ ಇಂಡಿಯನ್ಸ್. ಪಾಪ ವಿ ಆರ್ ಎಕ್ಸ್ಪ್ಲಾಯ್ಟೆಡ್. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಕೊಲೊನೋಸ್ಕೋಪಿ ಮಾಡಿದಾಗ ಮೇಡಮ್, ಆ ಚೈಲ್ಡ್ಗೆ ಫುಲ್ ಬ್ಲೋನ್ ಕ್ರಾನ್ಸ್ ಡಿಸೀಸ್. ಇಫ್ ಒನ್ ಕಾಲ್ ಬೈ ಅವರ್ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ದಟ್ ವಿ ವಿಲ್ ಆಲ್ ಬ್ಯಾನ್ ಜಂಕ್ ಫುಡ್ ಫ್ರಮ್ ಟುಡೇ, ಹೌ ಸೇವ್ ದ ಕಂಟ್ರಿ ಈಸ್? ಬಾಸ್, ಪ್ಲೀಸ್ ಹ್ಯಾವ್ ಸಮ್ ಪಾಲಿಸೀಸ್ ಇನ್ ಪ್ಲೇಸ್. ಲೀಡಿಂಗ್ ಕಾಸ್ ಆಫ್ ಡೆತ್ ಇಂಡಿಯಾದಲ್ಲಿ, ವರ್ಲ್ಡ್ ಅಲ್ಲಿ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಯಂಗ್ ಲೇಡಿ 24 years, ಅದೇನು ಹಾಕಿ ವಜೈನಾ ಹೋಗಿ ತೂತಾಗ್ಬಿಟ್ಟು ವಜೈನಾ ಇಂದ ಮೋಷನ್ ಬರ್ತಾರೆ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದೀಶಾ ಉಮೇಶ್. ಜೆನ್ಸಿ ಇದು ಒನ್ ಟಾಪಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ನಡೀತಾನೆ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ದ ಜೆನ್ಸಿ ಲೈಫ್ ಸ್ಟೈಲ್ ಆಗಿರಲಿ, ಅಥವಾ ಜೆನ್ಸಿ ಫುಡ್ ಹ್ಯಾಬಿಟ್ ಆಗಿರಲಿ, ಜೆನ್ಸಿ ವರ್ಕ್ ಲೈಫ್ ಬ್ಯಾಲೆನ್ಸ್ ಆಗಿರಲಿ, ನಮಗೆಲ್ಲ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬೇಕು ಯಾವುದೇ ಕೆಲಸ ಮಾಡಿದ್ರು. ಬಟ್ ಅಟ್ ವಾಟ್ ಕಾಸ್ಟ್? ಅಟ್ ದ ಕಾಸ್ಟ್ ಆಫ್ ಅವರ್ ಹೆಲ್ತ್. ಸೊ ಈ ವಿಷಯ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ CM ಪರಮೇಶ್ವರ, ರೆನೌನ್ಡ್ ಕೊಲೋರೆಕ್ಟಲ್ ಸರ್ಜನ್ ಆ್ಯಂಡ್ ಅ ಸ್ಪೆಷಲಿಸ್ಟ್. ವೆಲ್ಕಮ್ ಟು ದ ಶೋ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಜೆನ್ಸಿಸ್ ಶೋ. ಥ್ಯಾಂಕ್ಸ್ ಅ ಲಾಟ್. Yeah. Very honored to have you first of all, sir. ನಾನು ಇನಿಷಿಯಲಿ ನಿಮ್ದು ಇನ್ಸ್ಟಾಗ್ರಾಮ್ ಫೀಡ್ ನೋಡಿದಾಗ ಐ ವಾಸ್ ವೆರಿ ಎಕ್ಸೈಟೆಡ್. ಯಾಕೆ ಅಂದ್ರೆ ನಮ್ ಜನರೇಷನ್ ನಾವು ಜಾಸ್ತಿ ಏನ್ ಮಾಡ್ತೀವಿ ಅಂದ್ರೆ ಏನೇ ಇದ್ರು ತುಂಬಾ ಕ್ವಶನ್ ಮಾಡ್ತೀವಿ. ಇದು ಯಾಕೆ, ಇದು ಹೆಂಗೆ, ಇದು ಏನಕ್ಕೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಅಮ್ಮ ಅಪ್ಪ ಹೆಂಗೆ ಅಂದ್ರೆ, ಓಕೆ ಡಾಕ್ಟರ್ ಇದು ಹೇಳಿದ್ರು ಇದು ಮಾಡಬೇಕು, ನಮ್ ಮ್ಯಾನೇಜರ್ ಇದು ಹೇಳಿದ್ರು ಇದು ಮಾಡಬೇಕು. ಬಟ್ ವಿ ಆರ್ ಕಂಪ್ಲೀಟ್ಲಿ ದಿ ಆಪೋಸಿಟ್, ರೈಟ್? ಸೊ ಇವಾಗ ನಾವು when you're seeing Gen Z patients, what do you feel? ಏನ್ ಅನ್ಸುತ್ತೆ ನಿಮ್ಗೆ about lifestyle ಆಗಿರ್ಲಿ or this questioning habit or everything? Yeah, so you said Gen Zs ತುಂಬಾ ಪ್ರಶ್ನೆ ಮಾಡ್ತಾರೆ ಅಂತ. I wish these Gen Zs had question in their college, in their school, with teachers. I mean, the system in the country today, right? The way the country is progressing, the way we are seeing politics around, the way we are seeing this Bangalore city around. If Gen Zs had questioned that, of course they question that as well, but they're not committed actually. One. When it comes to Gen Z patients, I did my masters in 2000. 2000 ಅಲ್ಲಿ Gen Zs ಬರ್ತಾ ಇದ್ದ ಕಾಲನೇ ಬೇರೆ, ಇವತ್ತು Gen Z ಕಾಲ ಬರ್ತಾನೆ ಬೇರೆ. ಸೊ 1997 ಇಂದ 2012 ಹುಟ್ಟಿರೋರು Gen Z ಅಂತ ಕರೀತಾರೆ. Am I right? 1997 to 2012 they're all called Gen Zs ಅಂತ. ಸೊ 97 to 2012 ಆ ಡಿಸೀಸ್ ಪ್ಯಾಟರ್ನ್ಸೇ ಚೇಂಜ್ ಆಗಿದೆ ಈಗ, ಗೊತ್ತಾಯ್ತಲ್ವಾ? ಸೊ when I was a student, for example, one example I'll give you, none of the youngsters in the age group of 20, 18, 22, 23 would come with a fatty liver. ಈಗ ಬರ್ತಾರೆ ಹಾಸ್ಪಿಟ್ಲಿಗೆ, ಒಂದು ಸ್ಕ್ಯಾನ್ ರಿಪೋರ್ಟ್ ಇಟ್ಕೊಂಡು, ಸರ್ ನನಗೆ ಫ್ಯಾಟಿ ಲಿವರ್ ಆಗಿದೆ ಅಂತ, ರೈಟ್? ವೈ ಫ್ಯಾಟಿ ಲಿವರ್? ಸೊ Gen Z says, sir, I don't take alcohol, I don't consume meat, I don't smoke, I've got very clean habits, I've got a disciplined life. But why fatty liver anta? This is because the bacteria in the gut, what we have today, it's changing on a day-to-day basis, right? This bacteria in the gut will secrete alcohol, which directly goes to the liver. So we'll speak more in detail about Gen Z's disease patterns, Gen Z's lifestyle, Gen Z's eating habits, Gen Z's career, Gen Z's thought process, Gen Z on social media, Gen Z in a totally connected world. We'll see about Gen Z's. We'll talk more about it now. Definitely, sir. Yeah. So I was coming back to the
In Questioning. continuation of this Questioning, yeah. question, ನಂಗೆ ನಿಮ್ ಫೀಡ್ ತುಂಬಾ ಯಾಕೆ ಇಷ್ಟ ಆಯ್ತು ಅಂದ್ರೆ ನೀವು ಎಲ್ಲಾ ರೀಲ್ಸ್ ಅಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ವೈ ಯು ಶುಡ್ ಡೂ ದಿಸ್, ವೈ ಯು ಇವಾಗ ಯು ಡೋಂಟ್ ಜಸ್ಟ್ ಕಮ್ ಅಂಡ್ ಟೆಲ್ ಇಲ್ಲ ಏರ್ ಫ್ರೈಯರ್ ಯೂಸ್ ಮಾಡಂಗಿಲ್ಲ, ಯು ಆರ್ ಟೆಲ್ಲಿಂಗ್ ಯಾಕೆ ಯೂಸ್ ಮಾಡಂಗಿಲ್ಲ ಅಂತ. Exactly. Madam, Simon Sinek, he has written a great book, Start with Why anta. Start with why. Always the why of it is very very important. ಈಗ ಒಂದು ಡಯರಿ ಆಯಿತು, ಬೇದಿ ಆಯಿತು, ಯು ಗೋ ಟು ಎ ಡಾಕ್ಟರ್, ಬೇದಿ ಆಯ್ತಾ ಮಾತ್ರೆ ತಗೋ, ಯಾಕೆ ಬೇದಿ ಆಯಿತು ದಟ್ಸ್ ಇಂಪಾರ್ಟೆಂಟ್. ಕ್ಲಿಯರ್? ದೆನ್ ನೆಕ್ಸ್ಟ್, ನಂಗೆ ಪೈಲ್ಸ್ ಆಗಿದೆ, ಪೈಲ್ಸ್ ಯಾಕಾಗಿದೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಪೈಲ್ಸ್ ಆಗಿದ ಕೂಡಲೇ ಹೋಗಿ ಆಪ್ರೇಟ್ ಮಾಡಿ ಕಳಿಸೋದಲ್ಲ, ಪೈಲ್ಸ್ ಯಾಕಾಗಿದೆ ದಟ್ಸ್ ಇಂಪಾರ್ಟೆಂಟ್, ರೈಟ್? ಐ ಆಮ್ ಸೀಯಿಂಗ್ ಸೋಷಿಯಲ್ ಮೀಡಿಯಾ ಪೋಸ್ಟ್, why am I seeing this? Is it because of knowledge? Is it because of entertainment? Or there's something called as doom scrolling anta. Scroll ಮಾಡ್ತಾನೇ ಇರ್ತಾರೆ ಜನಜಿಗಳು, ಡೂಮ್ ಸ್ಕ್ರೋಲಿಂಗ್. ಡ್ರೂಮ್ ಸ್ಕ್ರೋಲಿಂಗ್ ಅಂಡ್ ಇಟ್ಸ್ ಕಾಲ್ಡ್ ಆಸ್ ಬ್ರೈನ್ ರಾಟ್ ಅಂತ. ಈ ಜನಜಿಗಳು ಸ್ಕ್ರೋಲ್ ಮಾಡಿ 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 ಬ್ರೈನ್ ರಾಟ್. ಸೊ ಆಲ್ವೇಸ್ ಯು ಆಸ್ಕ್ ಅಲ್ಲ ವೈ ಅಂತ. ಇಟ್ಸ್ ಆಲ್ವೇಸ್ ಗುಡ್ ಟು ಆಸ್ಕ್ ವೈ. It may be a doctor, it may be a parent, it may be a teacher. Anywhere in the world, start with why and you get the answers right, and you will never fail when you start with why. So Simon Sinek is a book. Please, people, our Gen Zs, he has spoken lots on Gen Zs, Simon Sinek. They should follow Simon Sinek and read that book, Start with Why. Yeah. Very interesting. Also, I think ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹೌದು. Because we like questioning. Yeah. Questioning, always, it's called as, challenging the status quo. ಹೌದು. ಹೀಗೆ ನಾನು ಯಾಕೆ ಮಾಡಬೇಕು, ನೀನು ಯಾಕೆ ಮಾಡಬಾರ್ದು ಅಂತ. ಹಾಗೆ, ಸೊ ಚಾಲೆಂಜಿಂಗ್ ಸ್ಟೇಟಸ್ ಕೋ ಇಸ್ ಆಲ್ವೇಸ್ ಗುಡ್. And you get better results. You make a better world. You create a better planet. Yeah. So always questions why, always challenge. Yeah. ಇವಾಗ ನೀವ್ ನೋಡ್ತಾ ಇರೋ ಕೇಸಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಲೈಫ್ ಸ್ಟೈಲ್ ಚೇಂಜಸ್ ಏನ್ ಅನಿಸ್ತಾ ಇದೆ ವರ್ಸಸ್ ಮಿಲೇನಿಯಲ್, ಬೂಮರ್ ಮತ್ತೆ ಜೆನ್ಸಿ? ನಿಮ್ ಪ್ರಕಾರ ಲೈಫ್ ಸ್ಟೈಲ್ ಚೇಂಜಸ್ ನೀವೇನ್ ನೋಡ್ತಾ ಇದ್ದೀರಾ ಅಂಡ್ ಅದು ಕೇಸ್ ಮುಖಾಂತರ ನಿಮ್ ಹತ್ರ ಹೇಗ್ ಬರ್ತಾ ಇದೆ? ಸೊ ಫಸ್ಟ್ ಮೇಡಮ್, ಲೈಫ್ ಸ್ಟೈಲ್ ಚೇಂಜಸ್. ಓಕೆ, ಒಂದು ಏನಾಯ್ತು, ದೇ ಆರ್ ಆಲ್ ಬಾರ್ನ್ ಆಫ್ಟರ್ 1997 ದಿಸ್ ಜೆನ್ಸೀಸ್. India liberalized. Our economy was a closed economy. It got liberalized in 1991. It's called as liberalization, privatization and globalization. Liberalized ಆದಾಗ ಏನಾಯಿತು, we got all the MNCs. We got all the foreign business coming into India. Along with the foreign business coming into India, we also got food culture into India. It was the Western diet in 1990, just started. It peaked in 1996-97 when the Gen Zs were born. So, ಹುಟ್ಟುವಾಗ್ಲೇ Gen Zs, they were initiated into a different kind of food habits. ಪಾಪ ಹುಟ್ಟುವಾಗ್ಲೇ ಅವ್ರನ್ನ ಬೇರೆ ಥರ ಆಹಾರ ಕೊಟ್ಟು ಬೆಳೆಸಿದ್ರು. ಯಾರಿಗೆ? Gen Zsಗೆ. ಸೊ ಯಾವಾಗ ನಮ್ಮ ಡಯಟ್ ಚೇಂಜ್ ಆಯಿತು, ಯಾವಾಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ದೆನ್ ದ ಡಿಸೀಸ್ ಪ್ಯಾಟರ್ನ್ ಆಲ್ಸೋ ಚೇಂಜ್ಡ್. ಆಯಿತಾ? ಸೊ 96-97 ಏನು ಬಂತು ಫುಡ್ಸ್ ಅಂದರೆ, if you see the McDonald's of India today, if you see the KFCs of India today, if you see the Burger Kings of India today, ಯಾವ ಒಂದು ವೆಸ್ಟರ್ನ್ ಫುಡ್ ಕಲ್ಚರ್ ಇದೆಯಲ್ಲ ಅದೆಲ್ಲ ಬಂದಿದ್ದು ಈ ಸ್ಪೇಸಲ್ಲಿ, ಈ ಟೈಮ್ ಫ್ರೇಮಲ್ಲಿ. ಹಾಗಾಗಿ ಏನಾಯಿತು, ಪೀಪಲ್ ಸ್ಟಾರ್ಟೆಡ್ ಈಟಿಂಗ್ ದಿ ಪ್ರೊಸೆಸ್ಡ್ ಫುಡ್, ದ ಪ್ಯಾಕ್ಡ್ ಫುಡ್ and lots of preservatives. So peas and peas. So the 3 P's, they started eating these food. It tinta ಆಯಿತು, Gen Z's gut health got destroyed. Our gut, which is called as a second brain. This is the first brain, this is second brain. This brain controls this brain. ಅರ್ಥ ಆಯ್ತಾ? ಸೊ ಈ ರೀತಿ ಫುಡ್ಸ್ ತಿನ್ಬೇಕಾದಾಗ ಏನಾಯಿತು, ದ ಗಟ್ ಬ್ಯಾಕ್ಟೀರಿಯಾ ಮೇಡಮ್, we have about 100 trillion bacteria in the gut, 1 followed by 14 zeros. So this gut bacteria also needs food, right? So this Gen Zs, they started eating junk food, they started eating packed food, they started eating whenever they wanted.
there was no discipline, you know. There is something called as circadian rhythm. They disturb the whole rhythm. Night owls, not sleeping the whole night, eating at 2 o'clock, binge eating, binge watching, brain rot, binge eating, gut rot. Because of this, the disease patterns changed. I agree, sir. ನೀವು ಹೇಳಿದ್ದು I have a few other points regarding Yeah. the same. ಒಂದು ಏನಂದ್ರೆ blaming one generation alone Yeah. would not Yeah. be right. Yeah. ಯಾಕಂದ್ರೆ surroundings, environments Yeah. accelerated it. Yes. For example, binge watching was possible ಯಾಕಂದ್ರೆ ಇವಾಗ OTT platforms ಬಂತು. Yes. ಅದರ ಮುಂಚೆ binge watching was not possible. Yeah. And night ಅಲ್ಲಿ ತಿನ್ನೋದು, late night ಊಟ ಮಾಡೋದು ಏನಿದೆ ಅದು ಪಾಸಿಬಲ್ ಆಗಿರೋದು ಯಾಕೆ ಅಂದ್ರೆ accessibility to Swiggy, Zomato, all such apps ಎಲ್ಲ. So it is not just that generation who is doing these things, is also because of the environment which Yeah. made it accessible to Yeah. I totally agree with you. I mentioned these Gen Zs, unfortunately, they started eating these kinds of food because it was available at that given point of time. When we were born, these foods were not available to us. Number one. Number two, you said we will not blame the Gen Zs, Anta. You said you don't blame us, Anta, you're telling. Yes, I'm not blaming you. Not only us. You are Gen Zs. See, today Gen Zs means everything is country. I have a great respect for these Gen Zs. I'll tell you. So it's just not about the socio-cultural environment of the Gen Zs where they were born. It's not about accessible. It's not about scrolling. It's about being responsible. Right? Something you get in the midnight you can't eat. You need to respect your body. You should respect yourself. You should respect your love. Something is accessible. You got drugs accessible. Can somebody take? No. Smoking accessible, affordable. Can somebody smoke? No. Eating in the midnight accessible. Swiggy, Zomato, Zipto, Blinkit, whatnot, quick commerce, e-commerce. Is it accessible? You mean that you should take it? No. It's just being about responsible. Being a responsible Gen Z. Right? Because the whole nation today is depending on Gen Zs. The future of the nation, what our Honorable Prime Minister Modi ji says, is with the Gen Zs. Okay? How? I'll tell you. Today, 26% of India's population are Gen Zs. 26%. Imagine. 37 crore Gen Zs are there in India today. 37 crore Gen Zs are there in India today. And out of 37 crores, 20% out of 26%, 20% are in the workforce. Kelsa ಮಾಡ್ತಾ ಇದ್ದಾರೆ. Right? They are in startups, they are in entrepreneurship, they're working, they're in responsible jobs, and the whole nation building is on the shoulders of Gen Zs. Remaining 10% are preparing for their future roles. Now, when a big percentage, 26% are Gen Zs, imagine the kind of responsibility they have towards the country. Yes or no? So, accessible, yes. Be responsible. You should be responsible because you have the nation building responsibility on you. To build the nation, you should have good health. To have good health, you should eat well. They say we are what we eat, Allah. So along with eating, there are a lot of other factors we'll discuss. I totally agree. Yeah. So being responsible and one ರೀತಿ self control Correct. ಕೂಡ ಇರಬೇಕು, one discipline ಇರಬೇಕು. Yeah. ಯಾವಾಗ ಮಾಡ್ಕೊಳ್ತಾ ಇದೀವಿ. ಇನ್ನೊಂದು somewhere I feel that as Indians, ನಾವು ಇದು there is something called as white supremacy ಅಲ್ವಾ? Western people are doing it, white people are doing it, and oh it is cool. ಅವ್ರು ಅದನ್ನ ತಿನ್ಬಿಟ್ಟು ಬಿಟ್ಬಿಟ್ಟಿರ್ತಾರೆ. ನಾವು ಇದನ್ನ ತಿಂತಾ ಇದೀವಿ, ಅಲ್ಲಿ ಹೋಗ್ತಾ ಇದೀವಿ, they are wearing this, so let me wear this ಅನ್ನೋದು ಇದೆ. So somewhere culturally we are also a lot impacted by the Western culture.
Madam, before 1947, we had British in India. Today we are speaking English. Today we got English education. Today we are able to compete with the world. It's because of British. Correct? So getting English education is a great culture. Education is a culture. Correct? The white supremacy. There's nothing wrong in copying, emulating them, and practicing it if it is good. Understood? If it is good, nothing wrong in it. Now, the Westerns, as you said, ಅವರೆಲ್ಲ ತಿಂದು ಬಿಟ್ಬಿಟ್ಟಿದ್ದಾರೆ ಅದನ್ನು. ಈಗ ನಾವು ತಿಂತಾ ಇದ್ದೀವಿ. ಸೊ ಟು ಟೆಲ್ ಯು ಆನೆಸ್ಟ್ಲಿ, it's called as geocultural shift. So the West, what they ate 30 years back, we are eating now. Now in India, because we are eating that from 1991, the disease patterns also changed. What is the disease pattern? When I was a student in Bangalore Medical College, IBD, inflammatory bowel diseases, Crohn's disease, ulcerative colitis, it was 0.5% of India's population. Today, it is 5% of India's population. Clear? Number two, out of 100 cases of IBD diagnosed, 71 are in children from 5 to 15 years of age group, the next generation. Right? So, why this happened? And this inflammatory bowel disease, ಈ ulcerative colitis ಗೆ ಇವತ್ತು there is no proper treatment. You take the treatment, they take treatment, it will relapse. Remission, relapse, and very expensive. It's a lifelong treatment. ಆಯ್ತಾ? So because one of the factor is eating habits. You got it? So white supremacy ಇದೆಯಲ್ಲ, in a way they contributed to nation's growth. In a way they contributed to nation's sickness also. Yeah. So again, ನೀವು ಹೇಳ್ದಂಗೆ ಎರಡಕ್ಕೂ pros and cons ಇದೆ. Yeah. ನಾನು ಹೇಳಿದ white supremacy in terms of forgetting our own culture. Obviously ಇವಾಗ ಎಷ್ಟೊಂದು ಜನ ಡಿಬೇಟ್ ಮಾಡ್ತಾರೆ, ಸೇಮ್ ಬ್ರಿಟಿಷರ್ಸ್ ಬಂದಿದ್ದಕ್ಕೆ ರೈಲ್ವೆ ಸಿಸ್ಟಮ್ ಸೆಟಪ್ ಹೌದು. ಅಥವಾ ಇಂಡಿಯಾ ಕರೆಂಟ್ಲಿ ಪೊಸಿಷನ್ ಅಲ್ಲಿ ಇರೋದು ಯಾಕೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಬರುತ್ತೆ. ಇಮ್ಯಾಜಿನ್ ಇಫ್ ವಿ ವರ್ ಲೈಕ್ ಓ ನಮ್ಗೆ ಈ ಭಾಷೆ ಬರಲ್ಲ, ಬರೀ ರೀಜನಲ್ ಲ್ಯಾಂಗ್ವೇಜಸ್ ಇದ್ದಿದ್ರೆ ಯು ಕ್ಯಾನ್ ನಾಟ್ ಗೋ ಅಂಡ್ ರೆಪ್ರೆಸೆಂಟ್ ಇಂಡಿಯಾ ಆನ್ ಅ ಗ್ಲೋಬಲ್ ಲೆವೆಲ್. ಸೊ ಐ ಅಗ್ರಿ ವಿತ್ ದಟ್. ನೀವು ಇವಾಗ ಹೇಳ್ದಂಗೆ ಫುಡ್ ಹ್ಯಾಬಿಟ್ಸ್ ಏನಿದೆ ಲೀಡಿಂಗ್ ಟು ಐಬಿಡಿ, ಐಬಿಎಸ್, ಅಲ್ಸರೇಟಿವ್ ಕೋಲೈಟಿಸ್ ಆಗಿರ್ಲಿ, ಚಿಕ್ಕ ಮಕ್ಕಳಲ್ಲಿ ನೀವು ಕೇಸಸ್ ನೋಡ್ತಾ ಇದ್ದೀರಾ. ಕಾಮನ್ ಪ್ಯಾಟರ್ನ್ ಏನಿದೆ ಅಗೇನ್ ಫಾರ್ ದೆಮ್ ಟು ಲ್ಯಾಂಡ್ ಅಪ್ ವಿತ್ ಸಮಥಿಂಗ್ ಲೈಕ್ ದಟ್. ಯಾಕಂದ್ರೆ ನೀವು ಹೇಳ್ದಂಗೆ ಅಗೇನ್ ಇಟ್ ಇಸ್ ಪ್ಯಾಲಿಯೇಟಿವ್. ಸೊ ಪ್ಯಾಲಿಯೇಟಿವ್ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಅಂಡ್ ಪ್ಲೀಸ್ ಡೂ ಟೆಲ್ us that what is the common pattern that you're seeing that at such a young age they're suffering like this for the rest of their life? Madam, the common pattern is, what I've seen is, ನೀವು ಆಗಲೇ ಕೇಳಿದ್ರಲ್ಲ ವೈ ಅಂತ, ಇವತ್ತು ಡಾಕ್ಟರ್ಗಳಲ್ಲಿ ದ ವೈ ಮಿಸ್ಸಿಂಗ್ ಎ ಲಾಟ್. ಇಂಡಿಯಾದಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಮೆಡಿಸಿನ್. ವಿ ಹ್ಯಾವ್ ಜನರಲ್ ಪ್ರಾಕ್ಟೀಷನರ್ಸ್, ವಿ ಹ್ಯಾವ್ ಹೋಮಿಯೋಪ್ಯಾಥ್ಸ್, ವಿ ಹ್ಯಾವ್ ಆಯುರ್ವೇದಿಕ್ ಕನ್ಸಲ್ಟೆಂಟ್ಸ್. ಇವರೆಲ್ಲ ಇದಾರಲ್ಲ, ಇನಿಷಿಯಲ್ ಆಗಿ ಒಂದು ಮಗುಗೆ ಅಥವಾ ಒಂದು ಅಡಲೆಸೆಂಟ್ ಕಿಡ್ಗೆ ಏನಾದರೂ ಪ್ರಾಬ್ಲಮ್ ಆದಾಗ ಅವ್ರು ಹೋಗೋದು ಜಿ ಪಿ ಹತ್ರ ಹೋಗ್ತಾರೆ. ನಮಗೆ ಬೇದಿ ಆಗ್ತಾ ಇದೆ, ಬೇದಿಯಲ್ಲಿ ಮ್ಯೂಕೋಸ್ ಹೋಗ್ತಾ ಇದೆ ಅಥವಾ ರಕ್ತ ಹೋಗ್ತಾ ಇದೆ ಅಂತ. ಅವ್ರು ಏನು ಮಾಡ್ತಾರೆ, ಅದನ್ನು ದೇ ವಿಲ್ ನಾಟ್ ಸಿ ವೈ ರಕ್ತ, ಯಾಕೆ ಮ್ಯೂಕಸ್ಸು, ಯಾಕೆ ಬೇದಿ, ಯಾಕೆ ಹೊಟ್ಟೆ ನೋವು ಅಂತ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಬೇದಿ ಆಗ್ತಾ ಇದೆಯಾ, ಈ ಮಾತ್ರೆ. ಹೊಟ್ಟೆ ಹೊನ್ನೆ ಹೋಗ್ತಾ ಇದೆಯಾ, ಈ ಮಾತ್ರೆ. ಜ್ವರ ಇದೆಯಾ, ಈ ಮಾತ್ರೆ. ಸೊ ಈ ರೀತಿ ಬರೀ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಆಮೇಲೆ ಏನಾಗುತ್ತೆ, ಹೋಗ್ತಾ 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 ಕಡಿಮೆ ಆಗಲ್ಲ, ಆಗ ನಮ್ಮ ಹತ್ರ ಬರ್ತಾರೆ. ಆಗ ನಾವು ಡೀಟೇಲಾಗಿ ಚೆಕ್ ಮಾಡಿದಾಗ ಏನಾಗುತ್ತೆ, ಕೊಲೊನೋಸ್ಕೋಪಿ ಮಾಡಿದಾಗ ವಿ ಸಿ ಅಲ್ಸರೇಟಿವ್ ಕೊಲೈಟಿಸ್, ವಿ ಸಿ ಕ್ರಾನ್ಸ್ ಡಿಸೀಸ್, ವಿ ಸಿ ಪಾಲಿಪ್ಸ್ ಫಾರ್ 5 to 15 years ಏಜ್ ಗ್ರೂಪ್. ಇದೊಂದಾಯ್ತಾ. ಎರಡನೇದು ಏನಾಗುತ್ತೆ, ಸಡನ್ನಾಗಿ ಆ್ಯಪ್ಸಿಸ್ ಆಗುತ್ತೆ ಫಾರ್ ಎ ಚೈಲ್ಡ್. ಆ್ಯಪ್ಸಿಸ್ ಆಗುತ್ತೆ. ಆ್ಯಪ್ಸಿಸ್ನ ಕನ್ನಡದಲ್ಲಿ ಕೂರ ಅಂತ ಕರೀತಾರೆ. ಆ್ಯಪ್ಸಿಸ್ ಆದಾಗ ಪೇಯ್ನ್ಫುಲ್ ಇರುತ್ತೆ, ನೋವಾಗುತ್ತೆ, ಕೆಲವು ಮಕ್ಕಳಿಗೆ ಜ್ವರನೂ ಬರುತ್ತೆ. ಆ್ಯಪ್ಸಿಸ್ ಆದಾಗ ಅದು ಓಪನ್ ಆಗುತ್ತೆ. ಅದು ಓಪನ್ ಆಗಿದ್ದ ಕೂಡಲೇ ಏನು ಮಾಡ್ತಾರೆ, ತಾಯಿ ಅಪ್ಪ ಓಪನ್ ಆಗೋಯ್ತು, ಕಿವೆಲ್ಲ ಹೋಯ್ತು, ಗಲೀಜೆಲ್ಲ ಹೋಯ್ತು, ಮಗು ಆರಾಮಾಯಿತು ಅಂತ. ಆಯಿತಾ. ನೆಕ್ಸ್ಟ್ ಏನು ಮಾಡ್ತಾರೆ,
ಆ್ಯಪ್ಸಸ್ ಆದಾಗ ಕೆಲವರು ಹೋಗ್ತಾರೆ ಡಾಕ್ಟ್ರ್ ಹತ್ರ. ಡಾಕ್ಟ್ರ್ ಇದೇನು ರೀ ಆ್ಯಪ್ಸಸ್ ತಾನೆ, ಒಂದು ನಾನು ನಿಕ್ ಹಾಕ್ಬಿಟ್ಟು ಫಸ್ಟ್ ಎಲ್ಲ ತೆಗೆದು ಬಿಡ್ತೀನಿ ಅಂತ ತೆಗಿತಾರೆ. ಆದರೆ ಒಂದು ಡಾಕ್ಟ್ರ್ ಕಥೆನ ಹೇಳ್ತೀನಿ, ಸ್ಟೋರಿ. 12 years ಯಂಗ್ ಕಿಡ್ ಆ್ಯಪ್ಸಸ್ ಆಗಿದೆ. ಡಾಕ್ಟ್ರಿಗೆ ಫೋನ್ ಮಾಡಿದ್ದಾರೆ, ಅವ್ರ ಸರ್ಜನ್ಗೆ. ಈಸ್ ಆಲ್ಸೋ ಎ ಡಾಕ್ಟರ್, ಈಸ್ ಓನಿಂಗ್ ಎ ಹಾಸ್ಪಿಟಲ್, ಈಸ್ ಕಾಲ್ಡ್ ಬಿ ಸರ್ಜನ್. ಫೋನಲ್ಲಿ ಅವ್ರು ಹೇಳ್ತಾರೆ ಸರ್ಜನ್, ಅದೇನು ರೀ ಎಷ್ಟು 2 ನಿಮಿಷ ಕರ್ಕೊಂಬನ್ರಿ, ಆರಾಮಾಗಿ ನಾನು ನಿಕ್ ಮಾಡಿ ಕಳಿಸ್ಬಿಡ್ತೀನಿ ಅಂತ. ದೆನ್ ಇನ್ನೊಬ್ಬರು ನನ್ನ ಫ್ರೆಂಡ್ ಹತ್ರ ಕೇಳ್ತಾರೆ ಸರ್ಜನ್. ಈ ಸೇಸ್ ಇಲ್ಲ ಯು ಗೋ ಟು ಡಾಕ್ಟರ್ ಪರಮೇಶ್ವರ್ ಸ್ಮೈಲ್ಸ್ಗೆ ಹೋಗಿ ಈ ವಿಲ್ ಸಿ ಇನ್ ಡೀಟೇಲ್ ಅಂತ. ಅವ್ರು ಬಂದರು. 12 year ಯಂಗ್ ಕಿಡ್ ಆ್ಯಪ್ಸಸ್ ಆಗಿತ್ತು, ಓಪನ್ ಆಗಿತ್ತು. ಐ ಟೋಲ್ಡ್ ವಿತೌಟ್ ಡೂಯಿಂಗ್ ಕೊಲೊನೋಸ್ಕೋಪಿ ನಾನೇನು ಮಾಡಲ್ಲ ಅಂತ. ದೆನ್ ಡಾಕ್ಟರ್ ಅಲ್ವಾ ಕೇಳಿದ್ರು, ಕೊಲೊನೋಸ್ಕೋಪಿ ಮಾಡಿದಾಗ ಮೇಡಮ್ ಆ ಚೈಲ್ಡ್ಗೆ ಫುಲ್ ಬ್ಲೋನ್ ಕ್ರಾನ್ಸ್ ಡಿಸೀಸ್ ಆಯಿತಾ. ತಮಾಷೆ ಏನು ಅಂತ ಹೇಳಿದ್ರೆ, ಈ ಮಗುಗೆ ಅವರೇನೇ ಕೊಟ್ಟಿದ್ದಾರೆ ಟ್ರೀಟ್ಮೆಂಟು. ಹಾಂ, ಬೇದಿ ಆಗ್ತಾಯಿದೆ, ಈ ಮಾತ್ರೆ ತಗೋ, ರಕ್ತ ಹೋಗ್ತಾ ಇದೆ, ಈ ಸಿರಪ್ ತಗೋ ಅಂತ ಅವರೇ ಟ್ರೀಟ್ ಮಾಡಿದ್ದಾರೆ. ಆ್ಯಪ್ಸಸ್ ಆದಾಗ ಸರ್ಜನ್ ಕಾಲ್ ಮಾಡಿದ್ದಾರೆ, ನನ್ನ ಹತ್ರ ಲ್ಯಾಂಡ್ ಆಗಿದ್ದಾರೆ, ಕ್ರಾನ್ಸ್ ಡಿಸೀಸ್. ಈಗ ದ ಚೈಲ್ಡ್ ಇಸ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟ್. ಸೊ ಕಾಮನ್ ಪ್ಯಾಟರ್ನ್ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಹೊಟ್ಟೆನೋವು ಬರೋದು, ಬೇದಿ ಆಗೋದು, ಬೇದಿಯಲ್ಲಿ ಮ್ಯೂಕಸ್ ವೈಟಿಶ್ ಗುಂಡೆ ಥರ ಹೋಗೋದು, ಮತ್ತು ರಕ್ತ ಹೋಗೋದು, ಸಣ್ಣ ಆಗೋದು, ಹೊಟ್ಟೆ ಹಸಿವು ಕಡಿಮೆ ಆಗೋದು. ಫಾರ್ IBD, ಕ್ರಾನ್ಸು, ಅಲ್ಸರೇಟಿವ್ ಕೊಲೈಟಿಸು ಮಕ್ಕಳಲ್ಲಿ ದಿಸ್ ಇಸ್ ಅ ವೆರಿ ಕಾಮನ್ ಪ್ಯಾಟರ್ನ್. ದಿಸ್ ನಂಬರ್ 1. ನಂಬರ್ 2, ಮೇಡಮ್ ನೀವು ನೋಡಿರ್ತೀರಾ, ನೀವು ಸ್ಕೂಲ್ಗೆ ಹೋಗಿರ್ತೀವಿ. ಯಾವ ಸ್ಕೂಲ್ ನೀವು? ಹಾಂ, ವಾಣಿ ಸ್ಕೂಲು. ಸೊ ಏನಾಗುತ್ತೆ, ಮಕ್ಕಳಿಗೆ ಈ ಬೆಳಗ್ಗೆ ವಾಶ್ರೂಮ್ಗೆ ಹೋಗ್ತಾರೆ ಮೇಡಮ್. ವಾಶ್ರೂಮ್ಗೆ ಹೋದಾಗ ವಾಶ್ರೂಮಲ್ಲಿ ಕೂತಿರ್ತಾರೆ, ಇನ್ನೇನು ಕೂತ್ಕೋತಾರೆ, ಸ್ಕ್ವಾಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಮದರ್ ವಿಲ್ ಶೌಟು, ಆಯಿತಾ ವಾಶ್ರೂಮಲ್ಲಿ ಪಾಸ್ ಮಾಡಿದ್ಯಾ, ಬೇಗ ಬಾ ಬಸ್ ಬಂತು ಅಂತ. ಈ ಮಗು ಏನು ಮಾಡುತ್ತೆ, ಆ ಬೈಕೆ ಬಸ್ ಬಂತು, ಬಸ್ ಹೋಗ್ಬಿಟ್ರೆ ಕಷ್ಟ ಅಲ್ವಾ, ಒಂದು ಅರ್ಧಂಬರ್ಧ ಹೋಗಿರುತ್ತೆ. ದ ಚೈಲ್ಡ್ ವಿಲ್ ರನ್ ಆ್ಯಂಡ್ ಗೋ ಟು ಸ್ಕೂಲ್. ಸ್ಕೂಲ್ಗೆ ಹೋದಾಗ ಏನಾಗುತ್ತೆ, ಸ್ಕೂಲಲ್ಲಿ ಮಗು ಇರುತ್ತಲ್ಲ, ಅದು 5th grade ಇರ್ಬೋದು, 10th grade ಇರ್ಬೋದು, 6th, ಎನಿ ಗ್ರೇಡ್. ಸ್ಕೂಲ್ಗೆ ಹೋದಾಗ ಏನಾಗುತ್ತೆ, ಮಗುಗೆ ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ, ಪೂ ಮಾಡಬೇಕು ಅಂತ. ಟೀಚರ್ನ ಕೆಳಗೆ ಭಯ ಅವ್ರಿಗೆ. ದೇ ರಿಯಲಿ ಸ್ಕೇರ್ಡ್ ಟು ಆಸ್ ಟೀಚರ್ಸು. ಹಾಗೆ ಸಪ್ರೆಸ್ ಮಾಡ್ತಾರೆ ಅದನ್ನು, ಆ ಫೀಕಲ್ ಮ್ಯಾಟ್ರನ್ನ ರೆಕ್ಟಮಲ್ಲಿ ಅಥವಾ ಏನಲ್ ಕೆನಾಲ್ ತುದಿನಲ್ಲಿ. ಮತ್ತೆ ಸ್ಕೂಲ್ ಬಿಟ್ಟಾಗ ಮನೆಗೆ ಓಡ್ ಬರ್ತಾರೆ, ಬ್ಯಾಗ್ ಬಿಸಾಕಿದ ತಕ್ಷಣ ದೇ ವಿಲ್ ಎಂಟರ್ ದಿ ವಾಶ್ರೂಮ್ ಆ್ಯಂಡ್ ದೇ ವಿಲ್ ಸಿಟ್. ಅಷ್ಟೊತ್ತಿಗೆ ಏನಾಗಿರುತ್ತೆ, ಆ ಮೋಷನ್ನು ಗಟ್ಟಿಯಾಗಿರುತ್ತೆ ಅಲ್ಲಿ. ಆ ಗಟ್ಟಿಯಾದಾಗ ಏನಾಗುತ್ತೆ, ಮೋಷನ್ ಪಾಸ್ ಮಾಡಿದಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಷರ್ ಅಂತ ಕರಿತೀವಿ. ರಿಪೀಟೆಡಾಗಿ ಇದೇ ಥರ ಮಗು ಮಾಡ್ತಾ ಇರುತ್ತೆ, ಪೈಲ್ಸ್ ಆಗುತ್ತೆ. ಆ ಕ್ರ್ಯಾಕ್ನ ಹಾಗೆ ಇಗ್ನೋರ್ ಮಾಡ್ತಾರೆ, ಅದು ಇನ್ಫೆಕ್ಟ್ ಆಗಿ ಆ್ಯಪ್ಸಸ್ ಆಗಿ ಫಿಸ್ಚುಲ್ ಆಗುತ್ತೆ. ಆಯಿತಾ. ಸೊ ಎಷ್ಟೋ ಜನ ಮದರ್ಸ್ ಪೇರೆಂಟ್ಸ್ ಬರ್ತಾರೆ, ಇವನಿಗೆ ಫಿಷರ್ ಆಗಿದೆ ಅಂತ. ನಾನು ಡೀಟೇಲಾಗಿ ಕೇಳಿದಾಗ ಈ ಸ್ಟೋರಿ ಹೇಳ್ತಾರೆ. ಇದೊಂದು ಆಯಿತಾ. ಎರಡನೇ ಪೇನ್ಫುಲ್ ಥಿಂಗ್ ಏನು ಅಂತಾರೆ ಮೇಡಮ್, ಈಗ ಮಕ್ಕಳಿದಾರಲ್ಲ, ಮಕ್ಕಳು ಮತ್ತು ಈ ಜೆನ್ಝೀಸು ಈಗೆಲ್ಲ ಏನಾಗ್ತದೆ ಅಂದರೆ, ಮೊಬೈಲ್ ತೊಗೊಂಡೋಗಿ ದೇ ಸಿಟ್ ಇನ್ ದ ವಾಶ್ರೂಮ್. ಆಯಿತಾ. ದ ನ್ಯೂ ಟರ್ಮ್ ಇಸ್ ಕಾಲ್ಡ್ ಅಸ್ ಬಾತ್ರೂಮ್ ಕ್ಯಾಂಪಿಂಗ್ ಅಂತ. ಸ್ಟ್ರೇಟಾಗಿ ಕೂತ್ಕೊಂಡ್ಬಿಡ್ತಾರೆ. ಆಯಿತಾ. 2 ಕ್ಯಾಟಗರಿ ಜನ ಇರ್ತಾರೆ. ಒಂದು ಕ್ಯಾಟಗರಿ ಬಾತ್ರೂಮಲ್ಲಿ ಕೂತು ರಿಲ್ಯಾಕ್ಸ್ ಮಾಡೋದು, ಬಾತ್ರೂಮಲ್ಲಿ ಕೂತು ಡಿಸ್ಟ್ರೆಸ್ ಮಾಡೋದು, ಬಾತ್ರೂಮಲ್ಲಿ ಕೂತು ಚಾಟ್ ಮಾಡೋದು, ಬಾತ್ರೂಮಲ್ಲಿ ಕೂತು ಮೇಲ್ ಕಳಿಸೋದು, ಬಾತ್ರೂಮಲ್ಲಿ ಕೂತು ಡೂಮ್ ಸ್ಕ್ರಾಲ್ ಮಾಡ್ತಾ ಇರೋದು. ಸೊ ಈ ಕ್ಯಾಟಗರಿ ಅದಕ್ಕೋಸ್ಕರ ಕೂರ್ತಾರೆ ಬಾತ್ರೂಮಲ್ಲಿ. ಇನ್ನೊಂದು ಕ್ಯಾಟಗರಿ ಮೇಡಮ್, ಪೋರ್ ಪೀಪಲ್, ದೇ ಹ್ಯಾವ್ ಕಾನ್ಸ್ಟಿಪೇಷನ್ ಇಶ್ಯೂಸ್. ಅವರು 20 ನಿಮಿಷ ಅರ್ಧ ಗಂಟೆ ಕೂತ್ರೂ ಮೋಷನ್ ಪಾಸ್ ಮಾಡಲಿಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಟೈಮ್ ವೇಸ್ಟ್ ಆಗ್ತಾ ಇದೆ, ವಾಶ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ದೇ ಟೇಕ್ ದರ್ ಮೊಬೈಲ್. ಸೊ ಒನ್ ಕ್ಯಾಟಗರಿ ಪೀಪಲ್ ಬಾತ್ರೂಮಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು, ಕಾನ್ಸ್ಟಿಪೇಷನ್ನ. ಅನದರ್ ಕ್ಯಾಟಗರಿ ಟು ಸ್ಪೆಂಡ್ ಟೈಮ್, ಬಾತ್ರೂಮ್ ಕ್ಯಾಂಪಿಂಗ್. ಪೇರೆಂಟ್ಸ್ ಬರ್ತಾರೆ ನನ್ನ ಹತ್ರ, ಬಂದು ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಇವನು, ಅಮ್ಮ ಅಂತೂ ಶಿವ್ಲಿ ಶೌಟಿಂಗ್ ದೇರ್ ಇನ್ ಮೈ ಚೇಂಬರ್, ಬಾತ್ರೂಮಲ್ಲಿ ಕೂತ್ಕೋತಾನೆ ಇವನು, ನನ್ನ ಮಾತು ಕೇಳಲ್ಲ, ಮೊಬೈಲ್ ತೊಗೊಂಡೋಗ್ತಾನೆ ಅಂತ. ಪಾಪ ಹುಡುಗ ಹೀಗೆ ಕೂತ್ರೆ ಡಲ್ಲಾಗಿ. ಅವ್ನಿಗೇನು, ನಮ್ಮಮ್ಮನಿಗೆ ಅರ್ಥ ಆಗ್ತಾಯಿಲ್ಲ, ನನಗೆ ಮೋಷನ್ ಪಾಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಅದಕ್ಕೆ ನಾನು ಮೊಬೈಲ್ ತೊಗೊಳ್ತೀನಿ ಅಂತ. ದ ಚೈಲ್ಡ್ ವಿಲ್ ನಾಟ್ ಎಕ್ಸ್ಪ್ರೆಸ್ ಟು ಮದರ್, ಬಿಕಾಸ್ ಮದರ್ ಸೇಸ್ ಸ್ಟೋರೀಸ್ ಕುಕಪ್ ಮಾಡ್ತೀಯ ಇಡಿಯಟ್ ಅಂತ. ಐ ಹರ್ಡ್ ಒನ್ ಮದರ್ ಟೆಲ್ಲಿಂಗ್, ಕಥೆ ಹೇಳ್ತಾನೆ ಸರ್ ಇಡಿಯಟ್ ಇವನು ಅಂತ. ಆ ಥರ ಮಕ್ಕಳನ್ನ ಟ್ರೀಟ್ ಮಾಡಬೇಡಿ. ನಿಜವಾಗ್ಲೂ ಇದು ವೈ ಹೇಳಿದಿಲ್ಲ ನೀವು, ವೈ ಯಾಕೆ ಅವ್ನು ಕೂತ್ಕೋತಾನೆ ವಾಶ್ರೂಮಲ್ಲಿ ಮಾತಾಡೋಣ ಅಂತಾರೆ. ವೆನ್ ಐ ಗೋ ಟು ಡೀಟೇಲ್ದಾಗ ಅವ್ನು ಹೇಳ್ತಾನೆ, ಹೌದು ಸರ್, ನನಗೆ ಎಷ್ಟು ಪ್ರೆಷರ್ ಹಾಕಿದ್ರು ಮೋಷನ್ ಬರೋಲ್ಲ ಸರ್, ಲಾಕ್ ಆಗುತ್ತೆ ಸರ್ ಅಲ್ಲಿ, ಐ ಆಮ್ ನಾಟ್ ಏಬಲ್ ಟು ಪಾಸ್ ಟೂಲ್ ಸರ್, ನಾನೇನು ಮಾಡಲಿ ಸರ್,
ನಾನು ಮೊಬೈಲ್ ತೊಗೊಂಡೋಗ್ತೀನಿ ಅದಕ್ಕೋಸ್ಕರ ಸರ್. ಮೊಬೈಲಲ್ಲಿ ನಂದು ಕೋಚಿಂಗ್ ಕ್ಲಾಸ್ದು ನೋಟ್ಸ್ ಬಂದಿರುತ್ತೆ ಸರ್, ಆ ನೋಟ್ಸ್ ಓದ್ತಾ ಇರ್ತೀನಿ ಸರ್. IIT ಪ್ರಿಪ್ರೇಷನ್ ಸಾಲ್ವ್ ಮಾಡ್ತಾ ಇರ್ತೀನಿ ಸರ್. ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಪಾಸ್ ಟೂಲ್ಸ್. ಅದು ಬರಬೇಕು, ಬರೆದವ್ರು ನಂಗೆ ಸಮಾಧಾನ ಆಗಲ್ಲ. ಆವಾಗ ಮದರ್ ರಿಯಲೈಸ್, ಹೌದಾ ನಿಜಾನಾ ಸರ್ ಅಂತ. ಎಸ್, ದಿಸ್ ಇಸ್ ಟ್ರೂತ್. ಇನ್ನೊಂದು ಕ್ಯಾಟಗರಿ ಬರ್ತಾರೆ ಮದರು, ಸರ್ ಸಿಕ್ಕಾಪಟ್ಟೆ ಜಂಕ್ ತಿಂತಾನೆ ಸರ್ ಇವನು, ನೀರೇ ಕುಡಿಯಲ್ಲ ಸರ್, ತರಕಾರಿ ತಿನ್ನಲ್ಲ ಸರ್, ಸೊಪ್ಪು ತಿನ್ನಲ್ಲ ಸರ್, ಅದಕ್ಕೋಸ್ಕರ ಕಾನ್ಸ್ಟಿಪೇಷನ್ ಆಗುತ್ತೆ ಇವನಿಗೆ ಅಂತ. ನಿಜ, ಅಂಥವ್ರು ಇದ್ದಾರೆ. ಲೈಫ್ ಸ್ಟೈಲ್, ನೋ ವಾಟರ್, ನೋ ಸ್ಲೀಪ್, ನೋ ಫಿಸಿಕಲ್ ಆ್ಯಕ್ಟಿವಿಟಿ, ನೋ ಫೈಬರ್, ಇದೆಲ್ಲ ಇರೋದ್ರಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ಅಂಥವ್ರು ಹೋಗಿ ದೇ ವಿಲ್ ಸಿಟ್ ಇನ್ ದ ವಾಶ್ರೂಮ್. ಅದೂ ಸಹ ಪಾಪ ಕೆಲವರಿಗೆ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ, ನೀಟಾಗಿರ್ತಾರೆ, ಅಂದರೂ ದೇ ಸಿಟ್ ಇನ್ ದ ವಾಶ್ರೂಮ್. ನೀಟಾಗಿರ್ತಾರೆ, ಜಂಕ್ ತಿಂತಾರಲ್ಲ, ಮದರ್ ವಿಲ್ ಬ್ಲೇಮ್, ಜಂಕ್ ತಿಂತಾನೆ ಸರ್ ಇವನು, ಆನ್ಲೈನ್ ಆರ್ಡರ್ ಮಾಡ್ತಾನೆ ಸರ್ ಅಂತ. ಅವ್ನು ಕೇಳಿದ್ರೆ, ಇಲ್ಲ ಸರ್ ನಾನು ಮಾಡಲ್ಲ ಸರ್, ನನಗೆ ಕಷ್ಟ ಆಗುತ್ತೆ ಸರ್, ಏನು ಮಾಡಲಿ ಸರ್ ಅಂತ. ಸೊ ಕಾನ್ಸ್ಟಿಪೇಷನ್ ಇನ್ ಚಿಲ್ಡ್ರನ್, ಕಾನ್ಸ್ಟಿಪೇಷನ್ ಇನ್ ಅಡಲ್ಸೆಂಟ್, ಕಾನ್ಸ್ಟಿಪೇಷನ್ ಇನ್ ಜೆನ್ಸೀಸ್, ಇಟ್ಸ್ ನಾಟ್ ಡಯಾಗ್ನೋಸ್ಡ್. ಇದು ಡಯಾಗ್ನೋಸೇ ಆಗಲ್ಲ ಮೇಡಮ್. ಇದು ಎಲ್ಲರೂ ನಾನು ನೀರು ಕುಡಿತಾ ಇಲ್ಲ, ನಾನು ತರಕಾರಿ ತಿನ್ನಲ್ಲ, ನಾನು ಸೊಪ್ಪು ತಿನ್ನಲ್ಲ, ಅದಕ್ಕೋಸ್ಕರ ನನ್ನ ಕಾನ್ಸ್ಟಿಪೇಷನ್ ಅಂತ ದೇ ಥಿಂಕ್. ಎಸ್, 44% ಆಫ್ ಇಂಡಿಯಾಸ್ ಕಾನ್ಸ್ಟಿಪೇಷನ್ ಇದೆಯಲ್ಲ, ದಟ್ ಈಸ್ ಲೈಫ್ ಸ್ಟೈಲ್. ನೀರು, ಹಣ್ಣು, ತರಕಾರಿ, ಸೊಪ್ಪು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ, ಆಲ್ ದೀಸ್ ಥಿಂಗ್ಸ್. 15% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್ ಕಾನ್ಸ್ಟಿಪೇಷನ್ ಇದೆ, ದಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಟ್ರೀಟಬಲ್ ಕಾನ್ಸ್ಟಿಪೇಷನ್. ವಾಟ್ ಈಸ್ ಅ ಟ್ರೀಟಬಲ್ ಕಾನ್ಸ್ಟಿಪೇಷನ್ ಇನ್ ಯಂಗ್, ಸ್ಪೆಷಲಿ ಯಂಗ್, ಸ್ಪೆಷಲಿ ಜೆನ್ಸೀಸ್ ಅಂದರೆ, ವೆನ್ ಪೀಪಲ್ ಗೋ ಟು ವಾಶ್ರೂಮ್, they should sit in the washroom. To pass the bowel, they have to contract abdominal muscles. ಇದು ಕಾಂಟ್ರಾಕ್ಟ್ ಮಾಡಬೇಕು. ಇದು ಕಾಂಟ್ರಾಕ್ಟ್ ಮಾಡಿದಾಗ ಏನಲ್ ಕೆನಾಲು ರಿಲ್ಯಾಕ್ಸ್ ಆಗಬೇಕು. ದಿ ಶುಡ್ ಕಾಂಟ್ರಾಕ್ಟ್, ದಿ ಶುಡ್ ರಿಲ್ಯಾಕ್ಸ್, ದಿ ಶುಡ್ ಕಾಂಟ್ರಾಕ್ಟ್, ದಿ ಶುಡ್ ರಿಲ್ಯಾಕ್ಸ್. ಆದರೆ ಈ ಮಕ್ಕಳಲ್ಲಿ, ಈ ಯಂಗ್ಸ್ಟರ್ಸ್, ಅಡಲಸೆಂಟ್ಸ್, ಜಂಜಿಗಳಲ್ಲಿ ಇದು ಕಾಂಟ್ರಾಕ್ಟ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ. ರೈಟ್? ಬಿಕಾಸ್ ಇಟ್ ಈಸ್ ನಾಟ್ ಓಪನಿಂಗ್, they sit in the washroom for a long time. This is one type of constipation in the young and in the Gen Zs. Very common is this. The second is not too much in Gen Zs, that is irritable bowel syndrome, IBS anta. Irritable bowel syndrome alli stomach normal ಆಗಿರುತ್ತೆ, intestines normal ಆಗಿರುತ್ತೆ, muscle activity normal ಆಗಿರುತ್ತೆ, but they will have constipation. Clear? Why constipation and irritable bowel syndrome is? It's because of the brain-gut axis, anxiety, stress, which is linked to IBS. Irritable bowel syndrome andre, IBS andre, one is IBS constipation, one is IBS diarrhea, bedi, one is IBS pain, one is IBS bloating. 4 components IBS ಬರುತ್ತೆ. Sometimes combination of 2, sometimes combination of 3, sometimes only 1. Mild pain always, ಅಥವಾ ಫುಲ್ ಬ್ಲೋಟಿಂಗ್, ಅಥವಾ ಕಾನ್ಸ್ಟಿಪೇಷನ್. ಸೊ ಈ ರೀತಿ ಇರಿಟೇಬಲ್ ಬೌಲ್ ಸಿಂಡ್ರೋಮ್ಗೆ 4 ಕಾಂಪೊನೆಂಟ್ಸ್ ಇರುತ್ತೆ. ಕಾಮನ್ ಆಗಿ ಎಲ್ಲ ಬರ್ತಾರೆ, ಗೂಗಲ್ ಮಾಡಿಬಿಟ್ಟು ChatGPT ನೋಡಿ, ಸರ್ ನಂಗೆ IBS ಇದೆ ಸರ್. ಅಂಡರ್ಸ್ಟುಡ್? ಸೊ ಪ್ಯಾಟರ್ನ್ಸ್ ಅಲ್ಲಿ IBS 1 ಪ್ಯಾಟರ್ನ್, ಕಾನ್ಸ್ಟಿಪೇಷನ್ 1 ಪ್ಯಾಟರ್ನ್. One pattern is lifestyle constipation, another pattern is Crohn's disease, ulcerative colitis, another pattern is this hard stools causing cracks, fissures, piles, abscess, fistulas. So these are the spectrum of diseases what I am seeing in Gen Zs today. ಸರ್, ಸೊ ನೀವ್ ಹೇಳ್ದಂಗೆ ಇವಾಗ ಕಾನ್ಸ್ಟಿಪೇಷನ್ ಆಗಿರ್ಲಿ, IBS ಆಗಿರ್ಲಿ, ಈ ಎಲ್ಲಾ ರೀತಿ ಕಾಯಿಲೆಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಒಂದು ಐಡಿಯಲ್ ಫುಡ್ ಪ್ಯಾಟರ್ನ್ ಏನು, ಒಂದ್ ದಿನದಲ್ಲಿ ಏನೇನ್ ತಿನ್ಬೇಕು, ಎಷ್ಟು ತಿನ್ಬೇಕು, ವಿಚ್ ಇಸ್ ಆಕ್ಸೆಸಿಬಲ್? There is nothing like ideal food pattern for anybody. ಯಾರಿಗೆ ಆಗಲಿ ಐಡಿಯಲ್ ಇಲ್ಲ. ಫುಡ್ ಪ್ಯಾಟರ್ನ್ ಇದೆಯಲ್ಲ, ಫುಡ್ ಕಲ್ಚರ್, ಎವ್ರಿ 100 kilometers ಇಟ್ ಚೇಂಜಸ್ ಇನ್ ದಿ ಕಂಟ್ರಿ. ಆಯ್ತಾ? ಇವ್ ಸ್ಟಾರ್ಟ್ ಫ್ರಮ್, ಐ ಆಮ್ ಫ್ರಮ್ ಕೋಲಾರ್, ಮುಳ್ಬಾಗಲಿಂದ ಬ್ಯಾಂಗ್ಳೂರ್ ಬಂದರೆ ಫುಡ್ ಕಲ್ಚರ್ ಡಿಫ್ರೆಂಟ್, ಬ್ಯಾಂಗ್ಳೂರ್ ಬಿಟ್ಟು ಕೆಂಗೇರಿಗೆ ಬಂದರೆ ಡಿಫ್ರೆಂಟ್, ಕೆಂಗೇರಿ ಬಿಟ್ಟು ಮಂಡ್ಯ ಕಡೆ ಹೋದರೆ ಡಿಫ್ರೆಂಟ್. ಮಂಡ್ಯದವರು ಸರಿಯಾಗಿ ಬಾಡು ಈ ಮಾಂಸ ತಿಂತಾರೆ. ಆ ಮಂಡ್ಯ ಬಿಟ್ಟು ಮುಂದೆ ಮೈಸೂರಿಗೆ ಹೋದರೆ ಒಂಚೂರು ಚೇಂಜ್ ಆಗುತ್ತೆ, ಮೈಸೂರಿಂದ ಕೊಡಗು ಚೇಂಜ್ ಆಗುತ್ತೆ, ಕೊಡಗಿಂದ ಮ್ಯಾಂಗ್ಳೂರು ಹೋಗಿ ಮೇಲೆ ಘಟ್ಟ ಹತ್ತಿ ಕೆಳಗೆ ಇಳಿದು ಸಮುದ್ರಕ್ಕೆ ಹೋದರೆ ಚೇಂಜ್ ಆಗುತ್ತೆ. ಸೊ
ಫುಡ್ ಕಲ್ಚರ್ ಚೇಂಜ್ ಆಗುತ್ತೆ. ನಂಬರ್ 1. ನಂಬರ್ 2, ನಮ್ಮ ರೀಜನಲ್ಲಿ, ನಮ್ಮ ಕಲ್ಚರಲ್ಲಿ, ಸಪೋಸ್ ಯು ಆರ್ ಎ ಗುಜರಾತಿ, ಐ ಆಮ್ ಫ್ರಮ್ ಓಲ್ಡ್ ಮೈಸೂರು ರೀಜನ್, somebody is a Maharashtrian, everybody has got their own staple food what they eat. ನಮ್ಮ ಕಡೆ ರಾಗಿ ಸ್ಟೇಪಲ್ ಫುಡ್, ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಸ್ಟೇಪಲ್ ಫುಡ್. ಹಾಗಾಗಿ ಸ್ಟೇಪಲ್ ಫುಡ್ ಏನಿರುತ್ತೆ ನಮ್ಮದು, ಆ ಸ್ಟೇಪಲ್ ಫುಡ್ಗೆ ನಾವು ರೆಸ್ಟ್ರಿಕ್ಟ್ ಆಗಬೇಕು. ಬಿಕಾಸ್ ಅವರ್ ಗಟ್ is used to it. Our gut bacteria, they're used to it. ಸೊ ಸ್ಟೇಪಲ್ ಫುಡ್ಗೆ ಆಗಬೇಕು. ಎರಡನೇದು. ಮೂರನೇದು, ಫುಡ್ ಇದೆಯಲ್ಲ ಶುಡ್ ಬಿ ಬ್ಯಾಲೆನ್ಸ್ಡ್. ಆಯಿತಾ? ದೇಸೆ ನಾವೆಲ್ಲ ಓದ್ತೀವಲ್ಲ, ಬ್ಯಾಲೆನ್ಸ್ ಡಯಟ್ ತೊಗೋಬೇಕಂತ ಬಯಾಲಜಿಲಿ ಸ್ಕೂಲಲ್ಲಿ ಓದಿದ್ವಿ ನಾವೆಲ್ಲ, ಬ್ಯಾಲೆನ್ಸ್ ಡಯಟ್ ಅಂತ. ಸೊ ಬ್ಯಾಲೆನ್ಸ್ಡ್ ಆಗಿರಬೇಕು. ಆ ಫುಡ್ಡು 50% ಕಾರ್ಬೋಹೈಡ್ರೇಟ್ಸ್ ಇರಬೇಕು, 50% ಶುಗರ್ ಶಕ್ತಿಗೆ, ಇನ್ನು 25% ಪ್ರೋಟೀನ್ಸ್ ಇರಬೇಕು, ಇನ್ನು 25% ಸ್ಟಾರ್ಚ್ ಇರಬೇಕು. ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಈಕ್ವಲ್ ಕಾಂಪೊನೆಂಟಲ್ಲಿ ಇರಬೇಕು. ಆಯಿತಾ? ಐಡಿಯಲ್. ನಾಲ್ಕನೇದು, ದ ಶುಡ್ ಬಿ ಕನ್ಸಿಸ್ಟೆನ್ಸಿ ಇನ್ ಈಟಿಂಗ್. ನಾವು ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಅಂದರೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ತಿನ್ನಬೇಕು. ಕೆಲವರು 11ಕ್ಕೆ ಬ್ರೇಕ್ಫಾಸ್ಟ್ ಅಂದರೆ 11ಕ್ಕೆ ಬ್ರೇಕ್ಫಾಸ್ಟ್ ತಿನ್ನಬೇಕು. ಊಟ 6:30 ಅಂದರೆ 6:30ಗೆ ತಿನ್ಬೇಕು ಸಂಜೆ. ಈಗ ಏನಾಗಿದೆ, ಜನ ಆ ಕನ್ಸಿಸ್ಟೆನ್ಸಿ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ? ಬಿಕಾಸ್ ಕನ್ಸಿಸ್ಟೆನ್ಸಿ ಇದ್ದಾಗ ಅವರ್ ಬಾಡಿ ಇಸ್ ಡಿಸೈನ್ಡ್, ಟೋನ್ಡ್, ಕಂಡೀಷನ್ ಆಗಿರುತ್ತೆ. 11 ಗಂಟೆಗೆ ಊಟ ಬರ್ತಾ ಇದೆ ಅಂತ ಪ್ರಿಪೇರ್ ಆಗುತ್ತೆ ಗಟ್ಟು. 11 ಗಂಟೆ ಊಟ ಬರ್ತಾ ಇದೆ ಅಂತ ಬ್ರೈನ್ ಪ್ರಿಪೇರ್ ಆಗುತ್ತೆ. 11 ಗಂಟೆ ಊಟ ಬರ್ತಾ ಇದೆ ಅಂದ ತಕ್ಷಣ ನಮ್ಮ ಸಲೈವ ಇದೆಯಲ್ಲ ಸ್ಟಾರ್ಟ್ ಸೆಕ್ರಿಟಿಂಗ್. ಆ್ಯಕ್ಚುಲಿ ಡೈಜೆಷನ್ ಇದೆಯಲ್ಲ ಸ್ಟಾರ್ಟ್ ಆಗೋದು ಊಟ ಮಾಡೋಕ್ಕೆ ಮೊದಲೇ ಶುರುವಾಗುತ್ತೆ. ಅಂದರೆ 11 ತಿಂಡಿ ತಿನ್ನೋ ಟೈಮ್ ನನಗೆ ಇವತ್ತು ತಿಂಡಿ ನನಗೆ ಮಸಾಲೆ ದೋಸೆ ಬಂದಿದೆ ಅಂತ ಮೌತ್ ವಾಟರಿಂಗ್ ಆಗುತ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ್ ಡೈಜೆಷನ್. ಸೊ ಊಟ ತಿಂದ ಕೂಡಲೇ ಸಲೈವ ಇರುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಟೈಮಿಂಗ್ ಪ್ಯಾಟರ್ನ್ ಕರೆಕ್ಟ್ ಆಗಿರಬೇಕು. 5ನೇದೇನು ಅಂತ ಹೇಳಿದ್ರೆ, ಈ ಲೇಟ್ ನೈಟ್ ತಿನ್ನೋದು, ಆಫ್ಟರ್ ಸನ್ಸೆಟ್ ತಿನ್ನೋದು, 7 ಗಂಟೆ ಆದಮೇಲೆ ತಿನ್ನೋದು. ಸೊ ಇವೆಲ್ಲ ಮಾಡ್ತಾ ಏನಾಗುತ್ತೆ, ನಮ್ಮ ಗಟ್ಟು ಡಿಸೈನ್ ಆಗಿರೋದು ನಾಟ್ ಫಾರ್ ಮಿಡ್ ನೈಟ್ ಈಟಿಂಗ್. ರಾತ್ರಿ ನಾವು ನಿದ್ದೆ ಮಾಡಬೇಕು, ನಾವು ರೆಸ್ಟ್ ಕೊಡಬೇಕು ಬಾಡಿಗೆ. ನಮ್ಮ ಗಟ್ಟಿಗೂ ರೆಸ್ಟ್ ಕೊಟ್ಟಾಗ ಅದು ಆ್ಯಕ್ಟಿವ್ ಆಗುತ್ತೆ, ಬ್ಯಾಕ್ಟೀರಿಯಾ ಎಲ್ಲ ಕೆಲಸ ಮಾಡ್ತಾ ಇರುತ್ತೆ. ಸೊ ಕನ್ಸಿಸ್ಟೆನ್ಸಿ ಇನ್ ಈಟಿಂಗ್ ಟೈಮ್, ಬ್ಯಾಲೆನ್ಸ್ಡ್ ಡಯಟ್, ಸ್ಟೇಪಲ್ಡ್ ಫುಡ್, ದೀಸ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಕ್ಲಿಯರ್ ಅಲ್ಲ? ಎಸ್. ಬಟ್ ದೇರ್ ಇಸ್ ಆಲ್ಸೋ ಅನದರ್ ಥಿಂಗ್. ಇವಾಗ ತುಂಬಾ ರಿಯಲಿಸ್ಟಿಕಲಿ ಮಾತಾಡ್ಬೇಕಂದ್ರೆ ಎಷ್ಟೊಂದ್ ಜನ ನೈಟ್ ಡ್ಯೂಟಿ ಮಾಡ್ತಾರೆ, ರಾತ್ರಿ ಕೆಲಸ ಮಾಡ್ತಾರೆ. ಅವರು ಇನ್ನೆವಿಟಬಲಿ ರಾತ್ರಿ ತಿನ್ಬೇಕಾಗತ್ತೆ. ಸೆಕೆಂಡ್ ಪಾಯಿಂಟ್ ಏನಂದ್ರೆ ತುಂಬಾ ಜನ ಮೈಗ್ರೇಟ್ ಆಗಿದ್ದಾರೆ, ಇವಾಗ ಬೇರೆ ಊರಿಂದ ಬಂದಿದ್ದಾರೆ, ಬೇರೆ ಸ್ಟೇಟ್ ಇಂದ ಬಂದಿದ್ದಾರೆ. ಸೊ ಅವರು ನೀವ್ ಹೇಳ್ದಂಗೆ ಗಟ್ ಬ್ಯಾಕ್ಟೀರಿಯಾ ಇಸ್ ಯೂಸ್ ಟು ಒನ್ ಸರ್ಟನ್ ಕೈಂಡ್ ಆಫ್ ಫುಡ್ ವಿಚ್ ಇಸ್ ಗುಡ್ ಇಫ್ ದೇ ಸ್ಟಿಕ್ ಟು. ಬಟ್ ಇವ್ರು ಈ ತರ ಮೈಗ್ರೇಟ್ ಆಗಿ ಬೇರೆ ಕಡೆ ಬಂದಿದ್ರೆ ಇವ್ರಿಗೆಲ್ಲಾರ್ಗು ಅದರ್ ಲೈಕ್ 5 ಸೂಪರ್ ಫುಡ್ಸ್ ಕಾಂಪನ್ಸೇಟ್ ಮಾಡಕ್ಕೆ. ಬಿಕಾಸ್ ವರ್ಕ್ ಆ ರೀತಿ ಇದ್ರೆ ದೇ ಆಕ್ಚುಲಿ ಕೆನಾಟ್ ಸ್ಟಿಕ್ ಟು ದಟ್ ಪ್ಯಾಟರ್ನ್ ಅಲ್ಲ ನೀವ್ ಹೇಳಿದ್ರೆ. ಸೊ ಎನಿ 5 ಸೂಪರ್ ಫುಡ್ or something else they can do to make it better for themselves. Yeah, there's nothing called as 5 super food. Okay. End of the day, any food should be either protein or carbohydrates or your fat. ಕೊನೆಗೆ ಅಲ್ಲಿಗೆ ಬರೋದಲ್ಲ. ಆಯ್ತಾ? ಸೊ 2 questions you asked me. One is inevitable, ಅವರು ನೈಟ್ ಡ್ಯೂಟಿ ಮಾಡಲೇಬೇಕು. ಎಸ್, ನೈಟ್ ಡ್ಯೂಟಿ ಮಾಡಿದಾಗ ಪೀಪಲ್ ಶುಡ್ ಪ್ರಾಕ್ಟಿಸ್. ನಾನು 6:30-7 ಗಂಟೆಗೆಲ್ಲ ಐ ಶುಡ್ ಸ್ಟಾಪ್ ಈಟಿಂಗ್ ಅಂತ. ನೈಟ್ ಡ್ಯೂಟಿ 8 ಗಂಟೆಗೆ ಮಾಡ್ತಾರೋ, 9 ಗಂಟೆಗೆ ಮಾಡ್ತಾರೋ, 10 ಗಂಟೆಗೆ ಮಾಡ್ತಾರೋ ಮಾಡಲಿ, ಬಟ್ 7:30ಗೆ ಮುಗಿದೋಯ್ತಾ ಊಟ ಅವ್ರದ್ದು. ಆಮೇಲೆ ಏನಾಗುತ್ತೆ, ಹೋಗ್ತಾ 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 ಮಧ್ಯದಲ್ಲಿ ದೇ ಮೇ ರಿಕ್ವೈರ್ ಸಮ್ ಕೈಂಡ್ ಆಫ್ ಫುಡ್, ರೈಟ್? ಆವಾಗ ಈ ಸ್ವಿಗ್ಗಿಲಿ, ಝೊಮ್ಯಾಟೋಲಿ ಬರ್ಗರ್, ಪಿಜ್ಜಾ ಆರ್ಡರ್ ಮಾಡೋ ಬದಲು ನೀಟಾಗಿ ಒಂದು ಬೌಲ್ ಆಫ್ ಫ್ರೂಟ್ಸ್ ಮನೆಯಿಂದನೇ ತೊಗೊಂಡೋಗಿ ಇಟ್ಕೊಂಡ್ರೆ ಮಧ್ಯರಾತ್ರಿ ಅಶ್ವಾದಾಗ ಆ ಬೌಲ್ ಆಫ್ ಫ್ರೂಟ್ಸ್ ತೊಗೋಬೋದಾ? ಸೊ ಡೋಂಟ್ ಯು ಥಿಂಕ್ ಫ್ರೂಟ್ ಇಸ್ ಅ ಸೂಪರ್ ಫುಡ್? ಡೋಂಟ್ ಯು ಥಿಂಕ್ ಈಟಿಂಗ್ ಬಿಫೋರ್ 7 o'clock ಇಸ್ ಸೂಪರ್? ಸೊ ಮಧ್ಯದಲ್ಲಿ ಏನು ತಿಂದೇನೆ 7 o'clockಗೆ ತಿಂದ್ಬಿಟ್ಟು ಮಧ್ಯ ಏನಾದರೂ ಹಣ್ಣು ತಿಂದರೆ ಅಥವಾ ಸಲಾಡ್ಸ್ ತಿಂದರೆ ಆರಾಮಾಗಿರ್ತಾರೆ ಅವರು, ಅವ್ರ ಗಟ್ಟಿಗೆ ಏನೂ ಆಗಲ್ಲ. ಇನ್ಫ್ಯಾಕ್ಟ್
ಮಧ್ಯದಲ್ಲಿ ನೀವು ಫ್ರೂಟ್ಸ್ ತಿಂದರೆ ಫ್ರೂಟ್ಸ್ ಹವ್ ಗಾಟ್ ಫೈಬರ್, ಆ್ಯಂಡ್ ಫೈಬರ್ ಇದೆಯಲ್ಲ ಗಟ್ ಬ್ಯಾಕ್ಟೀರಿಯಾಗೆ ಬೆಸ್ಟ್ ಡಯಟ್. ಗಟ್ ಬ್ಯಾಕ್ಟೀರಿಯಾ ನಾನ್ ವೆಜ್ ತಿನ್ನಲ್ಲ, ಎಗ್ ತಿನ್ನಲ್ಲ, ಚಿಕನ್ ತಿನ್ನಲ್ಲ, ಮಟನ್ ತಿನ್ನಲ್ಲ. ಗಟ್ ಬ್ಯಾಕ್ಟೀರಿಯಾ ತಿನ್ನೋದು ಫೈಬರ್ನ ಮಾತ್ರ. ಸೊ ಫೈಬರ್ ತಿಂದರೆ ಬ್ಯಾಕ್ಟೀರಿಯಾ ಚೆನ್ನಾಗಿರುತ್ತೆ, ಆ್ಯಂಡ್ ಬ್ಯಾಕ್ಟೀರಿಯಾ ವಿಲ್ ಟೇಕ್ ಕೇರ್ ಆಫ್ your gut. In turn, your gut will take care of your brain will take care of your whole body. ಆಯಿತಾ? ಸೊ ದಿಸ್ ಇಸ್ ಫಾರ್ ಪೀಪಲ್ ಹು ಡೂ ನೈಟ್ ಡ್ಯೂಟೀಸ್. ದಿ ಐರನ್ ಈಸ್ ಅನ್ಫಾರ್ಚುನೇಟ್ಲಿ ನೈಟ್ ಡ್ಯೂಟೀಸ್ ಮಾಡಿದಾಗ ಏನಾಗಿದೆ, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಮೆರಿಕನ್ಸ್ ಆರ್ ಸ್ಲೀಪಿಂಗ್, ವಿ ಆರ್ ವರ್ಕಿಂಗ್. ಚೀಪ್ ಲೇಬರ್ ಇನ್ ಇಂಡಿಯನ್ಸ್, ಪಾಪ ವಿ ಆರ್ ಎಕ್ಸ್ಪ್ಲಾಯ್ಟೆಡ್ ಫ್ರಮ್ ದ ಲಾಸ್ಟ್ 33 years ಆಫ್ಟರ್ 1991. ಇಂಡಿಯನ್ ಮೈಂಡ್ಸೆಟ್ ಏನು ಅಂತ ಹೇಳಿದ್ರೆ, ಒಬ್ಬ ತಂದೆ ಆದವನು ಅಥವಾ ತಾಯಿನೇ ಆಗಲಿ, ನನ್ನ ಮಕ್ಕಳಿಗೆ ನಾನು ಕಷ್ಟಪಡಬೇಕು, ನನ್ನ ಮಕ್ಕಳಿಗೆ ನಾನು ಮನೆ ಮಾಡಬೇಕು, ನನ್ನ ಮಕ್ಕಳಿಗೆ ಸೈಟ್ ಮಾಡಬೇಕು, ನನ್ನ ಮಕ್ಕಳಿಗೆ ಅಪಾರ್ಟ್ಮೆಂಟ್ ಮಾಡಬೇಕು. ಸೊ ದೇ ಓವರ್ ವರ್ಕ್, ದೇ ಓವರ್ ಸ್ಟ್ರೆಸ್. ಫಾರ್ ಹೂಮ್? ನಾಟ್ ಫಾರ್ ದೆಮ್, ಫಾರ್ ದ ಚಿಲ್ಡ್ರನ್. ಆಮ್ ಐ ರೈಟ್ ಆರ್ ರಾಂಗ್? ಸೊ ಈ ನೈಟ್ ಡ್ಯೂಟಿ ಮಾಡಿದಾಗ ಏನು ಮಾಡ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಏನೋ ಆರ್ಡರ್ ಮಾಡ್ತಾರೆ, ಏನೋ ಬರುತ್ತೆ, ಇಲ್ಲಿ ತಿಂತಾರೆ, ಟೈಪ್ ಮಾಡ್ತಾ ಇರ್ತಾರೆ, ಬೈಟ್ ತೊಗೊಳ್ತಾರೆ, ಟೈಪ್ ಮಾಡ್ತಾರೆ. ಸೊ ಈ ನೈಟ್ ಕೆಲಸ ಮಾಡೋರಿಗೆ ಏನಾಗ್ಬಿಟ್ಟು ಬಿಂಜ್ ಈಟಿಂಗ್ ಹ್ಯಾಬಿಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಅಬೌಟ್ 90% ದೇ ಈಟ್ ವೆರಿ ಬ್ಯಾಡ್ ಫುಡ್ ಡ್ಯೂರಿಂಗ್ ದ ನೈಟ್. ಸೊ ದಿಸ್ ಬ್ಯಾಡ್ ಫುಡ್ will impact the gut bacteria, and this gut bacteria in turn will lead to many diseases. The most common thing you see in people who do night duties is anxiety, stress, depression, frustration, lack of sleep, lack of physical activity, sedentary lifestyle. So ನಾವೆಲ್ಲ ಆ್ಯಕ್ಚುಲಿ ಇವಾಲ್ವ್ ಆಗಿದ್ದು ಮನುಷ್ಯ. ಬೇಸಿಕಲಿ ಈ ವಾಸ್ ಹಂಟರ್. ಬೆಳಗ್ಗೆಯಿಂದ ಸಂಜೆ ಹಂಟ್ ಮಾಡ್ತಿದ್ದ, ಸಂಜೆ ಬಂದು ಗುಡುಗೆ ಸೇರ್ಕೋತಿದ್ದ, ರಾತ್ರಿ ಎಲ್ಲ ಮಲಗ್ತಿದ್ದ. ರೈಟಾ? ಸೊ ಇವು ಉಲ್ಟಾ ಆಗ್ಬಿಟ್ಟಿದೆ ಈಗ. ಸರ್ಕಡಿನ್ ಇದೆ ಉಲ್ಟಾ ಆಗುತ್ತೆ. ನೈಟ್ ಎಲ್ಲ ಕೆಲಸ ಮಾಡು, ಹಗ್ಲತ್ ಮನೆಗೆ ಬಾ, ನಿದ್ದೆ ಬರಲ್ಲ. ಯಾವಾಗಲೂ 3-4 hours ಮಾಡ್ತಾರೆ. ಸೊ ಟೋಟಲಿ ಡಿಸ್ಟರ್ಬೆನ್ಸ್ ಇನ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ಸರ್ಕಡಿನ್ ರಿದಮ್ ಇಂಪ್ಯಾಕ್ಟ್ ಆಗಿ ಏನಾಗಿದೆ ಇವತ್ತು, ಡೈಜೆಸ್ಟಿವ್ ಡಿಸೀಸಸ್, ಮೆಂಟಲ್ ಹೆಲ್ತ್ ಇಶ್ಯೂಸ್, ಫಿಸಿಕಲ್ ಹೆಲ್ತ್ ಇಶ್ಯೂಸ್, ಟಯರ್ಡ್ನೆಸ್, vitamin D deficiency, vitamin B12 deficiency, calcium deficiency, protein deficient, all deficiencies you are seeing now. They call India as a protein deficient country anta. Namalli proteins togolala. This is night duty people. Second thing what you told us, migration. Yes, migration is happening big time in the country today. Rural urban migration is very big. Migration to metro from a different state is very big. ನೀವು ಬ್ಯಾಂಗ್ಳೂರು ತೊಗೊಂಡ್ರೆ 1.5 crore ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್. ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಆಗಿಬಿಟ್ಟಿದೆ. ಎಷ್ಟೆಷ್ಟು ಡಿವಿಷನ್ಸ್ ಆಗಿದೆ ಈಗ. ಮೈಗ್ರೇಷನ್, ಬ್ಯಾಂಗ್ಳೂರ್ ಇಸ್ ಅ ಮಿನಿ ಇಂಡಿಯಾ ನೋ. ಯು ಫೈಂಡ್ ಎವ್ರಿಬಡಿ ಇನ್ ಬ್ಯಾಂಗ್ಳೂರ್ ನೋ. ಗುಜರಾತಿ, ರಾಜಸ್ಥಾನೀಸ್, UP, ಬಿಹಾರೀಸ್, ವೆಸ್ಟ್ ಬೆಂಗಾಲ್, ಕಾಶ್ಮೀರ್, ಕನ್ಯಾಕುಮಾರಿ ತಕ್ ಹೇ ಬ್ಯಾಂಗ್ಳೂರ್ ಮೇ ಅಭಿ ಇದ್ದಾರೆ. ಆಯಿತಾ? ಈ ಮೈಗ್ರೇಷನ್ ಮಾಡಿದವ್ರು ಏನು ಮಾಡ್ತಾರೆ, 2 category. They would have migrated with family, wife, mother, husband ಎಲ್ಲ. ಇನ್ನೊಂದು ಬ್ಯಾಚುಲರ್ಸ್ ಮೈಗ್ರೇಷನ್. ಸೊ ಬ್ಯಾಚುಲರ್ಸ್ have no choice, they have to choose on food from outside. Some bachelors cook. Migrate ಆಗಿ ಫ್ಯಾಮಿಲಿ ಜೊತೆಲಿದ್ದಾಗ they can do homemade cooked food. Their culture, you go to Gujarati's house in Bangalore, they will serve a dokla with our Modi ji likes it. Dokla is a good fermented food. Yes or no? It's a great food. If a Tamil Nadu migrant come andre, idli dosa, once again fermented food. If a Andhra migrant andre, poppu, gongura, pulsu, all these things. So basically Indian food culture is very, very rich of good fiber, rich of balance ಇದೆ. Okay? ಹಾಗೆ ಮೈಗ್ರೇಷನ್ ಆಗಿರೋ ಸಹ they can stick on to their food culture in Bangalore. ಮೇಡಮ್, ನೀವು ಅಮೆರಿಕಾದಲ್ಲಿ ಹೋಗಿ ನಮ್ಮ ಗೌಡ್ರುಗಳು, ಮಂಡ್ಯದ ಗೌಡ್ರುಗಳೆಲ್ಲ ಅಮೆರಿಕಾದಲ್ಲಿ ಮುದ್ದೆ ತಿಂತಾರೆ, ಅಮೆರಿಕಾದಲ್ಲಿ ಮಟನ್ ಚಾಪ್ಸ್ ಮಾಡ್ತಾರೆ, ಅಮೆರಿಕಾದಲ್ಲಿ ಚಿಲ್ಲಿ ಚಿಕನ್ ಮಾಡ್ತಾರೆ. ನೀವು ಅಮೆರಿಕಾಗೆ ಹೋಗೋದ್ರೆ ಆಂಧ್ರದವರು ದೊಡ್ಡ ಗ್ಯಾಂಗ್ ಇದ್ದಾರೆ, ಅಲ್ಲಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಸ್ ಇದೆ, ಇಡ್ಲಿ ರೆಸ್ಟೋರೆಂಟ್ಸ್ ಇದೆ. ಹಾಗಾಗಿ ಮೈಗ್ರೇಷನರು ಸಮಸ್ಯೆ ಇಲ್ಲ. ದೇ ಕ್ಯಾನ್ ಸ್ಟಿಕ್ ಟು ಫುಡ್ ಅಸ್ ಚಾಯ್ಸ್. ಯು ಬುಕ್ ಆನ್ಲೈನ್ ಝೊಮ್ಯಾಟೊ ಬಂದ್ಬಿಡ್ತಾರೆ 2 ನಿಮಿಷಕ್ಕೆ. ಬೆಂಗಾಲಿ ತಾಲಿ, ಗುಜರಾತಿ ತಾಲಿ,
ಎಲ್ಲಾ ತಾಲಿಗಳು ಬಂದ್ಬಿಡುತ್ತೆ, ಇನ್ಕ್ಲೂಡಿಂಗ್ ಎ ಲೋಕಲ್ ತಾಲಿ, ದಿಲ್ ಮ್ಯಾರಿ ಲೋಕಲ್ ಗರ್ಲ್ ಅಂಡ್ ನೈಸ್ ಲೋಕಲ್ ತಾಲಿ ಆಲ್ಸೋ. ಹಂಗೆ ಸೊ ಮೈಗ್ರೇಷನ್ ಅವ್ರಿಗೂ ಊಟ ಸೇಫ್ ಇದೆ, ತೊಂದರೆ ಇಲ್ಲ. ನೀವ್ ಹೇಳಿದ ಪಾಯಿಂಟ್ ಖಂಡಿತ ತುಂಬಾ ರೈಟ್ ಇದೆ. ಇದ್ರ ಜೊತೆ ಐ ಆಮ್ ಆಲ್ವೇಸ್ ಕ್ಯೂರಿಯಸ್ ಅಬೌಟ್ ಒನ್ ಥಿಂಗ್, ಇದು ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ಸ್ ಆಗಿರೋದು. ಬಿಕಾಸ್ ಹಿಯರ್ ಐ ಆಮ್ ಸೀಯಿಂಗ್ ಎಲ್ಲಾ ಡಾಕ್ಟರ್ಸ್ ಕೂತ್ಕೊಂಡು ದೇ ಆರ್ ಟೆಲಿಂಗ್ ಡೋಂಟ್ ಈಟ್ ದಿಸ್, ಡೋಂಟ್ ಡೂ ದಿಸ್, ನಿಮ್ ಹೆಲ್ತ್ ಇಂಪ್ಯಾಕ್ಟ್ ಆಗ್ತದೆ ಅಂತ. ಬಟ್ ಇನ್ನೊಂದ್ ಕಡೆ ಕನ್ಸಿಡರಿಂಗ್ ಇಂಡಿಯಾ ಇಸ್ ಸಚ್ ಅ ಲಾರ್ಜ್ ಪಾಪ್ಯುಲೇಷನ್, ನಾವು ಸೆಲೆಬ್ರಿಟೀಸ್ ನ ಒಂದು ಗಾಡ್ ಲೈಕ್ ಫಿಗರ್ ತರ ನೋಡ್ತೀವಿ. ಅವ್ರು ಮಾಡಿದ್ದೆ ಕರೆಕ್ಟ್, ಅವ್ರು ಮಾಡಿದ್ದೆ ರೈಟ್ ಅಂತ. ಗಾಡ್ ಲೈಕ್ ಫಿಗರ್, ಗಾಡೆ ಅವರು. ಸೆಲೆಬ್ರಿಟಿಗೆ ದೇವಸ್ಥಾನ ಕಟ್ಸಿದಾರಲ್ಲ, ಖುಷ್ಬುಗೆ ತಮಿಳ್ನಾಡು ಟೆಂಪಲ್, ಶಿ ಇಸ್ ಗಾಡೆಸ್. ಹೇಳಿ ಮೇಡಮ್, ಟೆಲ್ ಮಿ. ಸೊ ಈ ತರ ಮೈಂಡ್ ಸೆಟ್ ಇರೋದ್ರಲ್ಲಿ ವಾಟ್ ಇಸ್ ಯೋರ್ ಟೇಕ್ ಆನ್ ಇಟ್? ಬೇಸಿಕಲಿ ಹೌ ಇಸ್ ಇಟ್ ಇಂಪ್ಯಾಕ್ಟಿಂಗ್ ಅವರ್ ಲೈಫ್ ಸ್ಟೈಲ್? ಹೌ ಕ್ಯಾನ್ ವಿ ಪುಟ್ ಒನ್ ಬ್ರೇಕ್ ಟು ದಿಸ್? Madam, it is so unfortunate, the celebrities from cinema, from cricket, and these are two things. In India, three components are considered as celebrities. One the cricketer, one the cinema, one the politics. Unfortunately, you doctor and me doctor, they never consider as celebrities at all. Clear? But we treat them, we respect them. ಈ ಸೆಲೆಬ್ರಿಟೀಸ್ ಇದಾರಲ್ಲ ಇಂಡಿಯಾದಲ್ಲಿ, ಇಟ್ ಇಸ್ ಸೋ ಅನ್ಫಾರ್ಚುನೇಟ್. ದಿಸ್ ಕ್ರಿಕೆಟ್ ಅಂಡ್ ಸಿನಿಮಾ ಗೈಸ್, ದ ಸೋ ಕಾಲ್ಡ್ ಲೆಜೆಂಡ್ಸ್ ಆಫ್ ಸಿನಿಮಾ, ದ ಸೋ ಕಾಲ್ಡ್ ಲೆಜೆಂಡ್ಸ್ ಆಫ್ ಕ್ರಿಕೆಟ್, ದೇ ಆರ್ ಎಂಡೋರ್ಸಿಂಗ್ ಜಂಕ್ ಫುಡ್ಸ್ ಟುಡೇ. ದೇ ಆರ್ ಎಂಡೋರ್ಸಿಂಗ್ ಏರೇಟೆಡ್ ಡ್ರಿಂಕ್ಸ್ ಟುಡೇ. ದೇ ಆರ್ ಎಂಡೋರ್ಸಿಂಗ್ ಸಮ್ ಬ್ಯಾಡ್ ಡೀಪ್ ಫ್ರೈಡ್ ಫುಡ್ಸ್ ಟುಡೇ ಫಾರ್ ಲಿಟಲ್ ಚಿಲ್ಡ್ರನ್. They are endorsing some pan parag, they chew something in the mouth, some gutka. They are endorsing this. When celebrity endorses, when a little child or an adolescent or a Gen Z who will relate to that celebrity, they think, wow, my hero is endorsing this, I should taste this anta. So what should we do for this big problem? One question to all celebrities, madam. ಅವರು ಸೆಲೆಬ್ರಿಟಿಗಳು ಬರ್ತಾರಲ್ಲ, ಇತ್ತಿನ್ನಿ KFC ತಿನ್ನಿ ಹತ್ತಿನ್ನಿ ಅಂತ ಹೇಳ್ತಾರ, ಕುಡೀರಿ ಅಂತ. ನಿಜವಾಗ್ಲೂ ಅವ್ರ ಮಕ್ಕಳಿಗೆ ಅದನ್ನು ಕುಡಿಸ್ತಾರ? ನಿಜವಾಗ್ಲೂ ಅವ್ರ ಮಕ್ಕಳಿಗೆ ಅದನ್ನು ತಿನ್ನಿಸ್ತಾರ? ನಿಜವಾಗ್ಲೂ ಅವ್ರಿಗೆ ಜವಾಬ್ದಾರಿ ಇದೆಯಾ ನಮ್ಮ ದೇಶದ ಮಕ್ಕಳ ಮೇಲೆ? ನಿಜವಾಗ್ಲೂ ಅವ್ರಿಗೆ ನಮ್ಮ ದೇಶದ ಭವಿಷ್ಯದ ಮೇಲೆ ಜವಾಬ್ದಾರಿ ಇದೆಯಾ? ಇದ್ದರೆ ಈ ಸೆಲೆಬ್ರಿಟಿಗಳು ಇವತ್ತಿಂದನೇ ಆ ಬ್ರ್ಯಾಂಡ್ನ, ಜಂಕ್ ಫುಡ್ ಬ್ರ್ಯಾಂಡ್ನ, ಏರೇಟೆಡ್ ಡ್ರಿಂಕ್ಸ್ ಬ್ರ್ಯಾಂಡ್ನ, ಕಾರ್ಬೋನೇಟೆಡ್ ಡ್ರಿಂಕ್ಸ್ ಬ್ರ್ಯಾಂಡ್ನ ಇವತ್ತೇ ಎಂಡೋರ್ಸ್ ಮಾಡಿ ಸ್ಟಾಪ್ ಮಾಡಿದ್ರೆ ಅವರು ನಿಜವಾದ ಸೆಲೆಬ್ರಿಟಿಗಳು ಮೇಡಮ್. ಏನೋ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಒಂದು ಎಂಡೋರ್ಸ್ಮೆಂಟ್ಗೆ ದುಡ್ಡು ಮಾಡಲಿಕ್ಕೋಸ್ಕರ ಇವ್ರಿಗೆ ದುಡ್ಡು, ಇವ್ರ ಮಕ್ಕಳು ಸೇಫ್ ಆಗಿರಬೇಕು, ಇವ್ರ ಮಕ್ಕಳು ಆರೋಗ್ಯವಾಗಿರಬೇಕು, ಇವ್ರ ಹೆಂಡತಿ ಆರೋಗ್ಯವಾಗಿರಬೇಕು. ಆದರೆ ಬೇರೆಯವ್ರ ಮಕ್ಕಳು ಸಾಯ್ಬೇಕಾ? ಬೇರೆಯವ್ರ ಮಕ್ಕಳು ಕಾಯಿಲೆ ಬರಲಿನಾ? ಬೇರೆಯವ್ರ ಮಕ್ಕಳು ಕಾಯಿಲೆ ಬಂದು ಅಡ್ಮಿಟ್ ಆಗಲಾ? ದುಡ್ಡು ಖರ್ಚು ಮಾಡಲಾ? ಸೊ ದಿಸ್ ಇಸ್ ದಿ ಮೋಸ್ಟ್ ಸ್ಯಾಡೆಸ್ಟ್ ಸ್ಟೋರಿ ಇನ್ ದ ಕಂಟ್ರಿ whom we look up for. That is true. ಅಂದ್ರೆ I've seen two sets ಆಯ್ತಾ. There are some celebrities ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ದಾರೆ, ಇದನ್ನೇ ಮಾಡ್ತೀನಿ ಇದನ್ನ ಮಾಡಲ್ಲ ಅಂತ. On the other hand, ನಾನು ರೀಸೆಂಟ್ಲಿ ಒಂದು ಹಳೇದು ಶಾರುಖ್ ಖಾನ್ ಇಂಟರ್ವ್ಯೂ ರೀಸರ್ಫೇಸ್ ಆಗಿದ್ ನೋಡಿದೆ. ಅಲ್ಲಿ ಅವ್ರು ಕ್ವೆಶ್ಚನ್ ಮಾಡ್ತಾರೆ, ನೀವು ಇದು ರಜನಿಗಂಧ, ಪಾನ್ ಮಸಾಲ ಇದನ್ನೆಲ್ಲ ಎಂಡೋರ್ಸ್ ಮಾಡ್ತಾ ಇದ್ದೀರಾ, ಡೋಂಟ್ ಯು ಫೀಲ್ ರೆಸ್ಪಾನ್ಸಿಬಿಲಿಟಿ ಅಬೌಟ್ ಇಟ್ ಅಂತ. ಬಟ್ ಹಿಸ್ ಆನ್ಸರ್ ವಾಸ್ ಸೋ ಡಿಫ್ರೆಂಟ್. ಅವ್ರೇನ್ ಹೇಳ್ತಾರೆ ಅಂದ್ರೆ, ಹಿ ಇಸ್ ಲೈಕ್, ಸಿ ದಿಸ್ ಬ್ರ್ಯಾಂಡ್ ಇಸ್ ಪೇಯಿಂಗ್ ಮೀ, ನಾನ್ ಮಾಡಿಲ್ಲ ಅಂದ್ರೆ ಬೇರೆ ಯಾರೋ ಮಾಡ್ತಾನೆ, ಅದ್ರ ಬದಲು ನಾನೇ ದುಡ್ಡು ತಗೊಂಡ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಕ್ವೆಶ್ಚನಿಂಗ್ ಮೀ, ಐ ಆಮ್ ಜಸ್ಟ್ ಅನ್ ಆಕ್ಟರ್. ಇನ್ಸ್ಟೆಡ್ ಆಫ್ ಕ್ವೆಶ್ಚನಿಂಗ್ ಮೀ, ವೈ ಡೋಂಟ್ ಯು ಕ್ವೆಶ್ಚನ್ ದ ಗವರ್ಮೆಂಟ್ ಹೂ ಇಸ್ ಸ್ಟಿಲ್ ಮೇಡ್ ಇಟ್ ಲೀಗಲ್? ಸೊ ಆ ಲೈನ್ಸ್ ಅಲ್ಲಿ ಯಾರಾದ್ರೂ ಯೋಚನೆ ಮಾಡಕ್ ಹೋದ್ರೆ ಇಟ್ಸ್ ಅನ್ ಓವರ್ ಆಲ್ 360-degree ರೆಸ್ಪಾನ್ಸಿಬಿಲಿಟಿ ಅಂತ ಆಗುತ್ತೆ ಅಲ್ವಾ? ಬಿಕಾಸ್ ಅವ್ರು ಹೇಳೋದು ಸಮ್ವೇರ್ ಐ ಆಕ್ಚುಲಿ ಅಗ್ರಿ. ಅವ್ರು ಹೇಳೋದ್ರಲ್ಲಿ ಐ ಆಮ್ ಜಸ್ಟ್ ಅನ್ ಆಕ್ಟರ್, ನಾನ್ ಈ ದೇಶನ ಉದ್ಧಾರ ಮಾಡಕ್ ಬಂದಿಲ್ಲ ಅಂತ ಓಪನ್ಲಿ ಈಸ್ ಟೆಲ್ಲಿಂಗ್ ಶಾರುಖ್ ಖಾನ್ ಇನ್ ದಿಸ್ ಇಂಟರ್ವ್ಯೂ. ಅಂಡ್ ದೆನ್ ಹೀಸ್ ಲೈಕ್, ನಾನ್ ಏನಾದ್ರು ಎಂಡೋರ್ಸ್ ಮಾಡ್ತಾ ಇದ್ರೆ ಆಸ್ ಅನ್ ಆಡಿಯನ್ಸ್ ನಿಮಗ ಕಾಮನ್ ಸೆನ್ಸ್ ಇರ್ಬೇಕು, ಯೂಸ್ ಮಾಡ್ಬೇಕಾ ಮಾಡಬಾರ್ದ ಅಂತ. ಬಟ್ ಅಲ್ಲಿ ಕಾನ್ಫ್ಲಿಕ್ಟ್ ನನ್ಗೇನ್ ಬಂತು ಅಂದ್ರೆ, ಇವಾಗ ನೀವು Tier 3
ರೂರಲ್ ಸಿಟೀಸ್, ರೂರಲ್ ಏರಿಯಾಸ್ ಹೋದ್ರೆ ಅವ್ರು ಯಾವತ್ತೂ ಕುತ್ಕೊಂಡು ಯೋಚನೆ ಮಾಡಲ್ಲ, ಇದು ಶಾರುಖ್ ಖಾನ್ ಮಾಡಿದಾನೆ, ಹೇಳ್ತಾ ಇದ್ದಾನೆ ಇದು ನನಗ್ ಒಳ್ಳೇದಾ ಕೆಟ್ಟದಾ. ಹೇಳ್ತಾ ಶಾರುಖ್ ಖಾನ್ ಮಾಡಿದಾನೆ, ಡೆಫಿನೆಟ್ಲಿ ಗೋ ಅಂಡ್ ಡೂ ಇಟ್. ಸೊ ಸಮ್ವೇರ್ ಅಲ್ಲಿ ನಂಗೆ ಒಂದು ಅನ್ಸೆಟ್ಲಿಂಗ್ ಫೀಲಿಂಗ್ ಇದೆ. ಪಾರ್ಷಿಯಲಿ ಹಿ ಈಸ್ ಆಲ್ಸೋ ರೈಟ್ ಅಲ್ವಾ? ಇಟ್ಸ್ ನಾಟ್, ಇಟ್ಸ್ ಅ 360-degree ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಲ್ವಾ? I totally disagree with you telling that what Shahrukh Khan statement is true anta. I am just an actor, they are paying me, I am doing this. ದೇಶನ ಉದ್ಧಾರ ಮಾಡೋ ಅಂತ ಹೇಳ್ತಾ ಇಲ್ಲ. ನಿನಗೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಟಿಕೆಟ್ ಕೊಟ್ಟು ನಿನ್ನ ಸಿನಿಮಾ ನೋಡಿ ನಿನ್ನನ್ನು ಬಿಲಿಯನರ್ ಮಾಡಿ ನಿನ್ನನ್ನು ಸೆಲೆಬ್ರಿಟಿ ಮಾಡಿದಾರಲ್ಲ, ಆ ಜನಕ್ಕೆ ನೀನು ಕೊಡ್ತಾರೋ ಮೆಸೇಜ್ ಏನು? ನೀನು ಹೇಳ್ತಾ ಇದೆಯಾ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು, ನೀವು ಚೂಸ್ ಮಾಡಿ ಅಂತ. ಏ ಬಾಸ್, ನೀನು ಮರ್ತೋಗಿದ್ಯಾ? ಇಂಡಿಯಾಸ್ ಪಾಪ್ಯುಲೇಷನ್ ಹ್ಯಾವ್ ಮೇಡ್ ಯು ಎ ಹೀರೋ. ಯು ಆರ್ ಎ ಹೀರೋ ಬಿಕಾಸ್ ಆಫ್ ಅಸ್. ನನ್ನಿಂದ ನಿಮಗೆ ದುಡ್ಡು ಬರ್ತಾರೆ ಆ್ಯಡ್ ಕೊಡಿ ಅಂತ. ಅದು ಬಿಟ್ಟು ನಾನು ಮಾಡ್ತಾರೆ ತಪ್ಪಲ್ಲ, ನನ್ನ ದೇಶನ ಉದ್ಧಾರ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇದು ಅಧಿಕ ಪ್ರಸಂಗಿತನ ಒಂದು. ಆಯಿತಾ? 1. ಎರಡನೇದು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಎಸ್, ಐ ಅಗ್ರಿ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ. ಆಯಿತಾ? ಅದಕ್ಕಂತಾನೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಫಾಸಿ, ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಇಂಡಿಯಾ, ಅದು ಒಂದು ಡಿಪಾರ್ಟ್ಮೆಂಟೇ ಇದೆ. ಸ್ಟೇಟ್ ಗೌರ್ಮೆಂಟ್ಸಲ್ಲಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಲೇ ಇದೆ. ಆಯಿತಾ? ಸೊ ಅಲ್ಲಿ ಬ್ಯೂರೋಕ್ರಾಟ್ಸ್ ಇದ್ದಾರೆ. ಎಲ್ಲ ಸ್ಟೇಟ್ಸಲ್ಲೂ ಹೆಲ್ತ್ ಮಿನಿಸ್ಟರ್ಸ್ ಇದ್ದಾರೆ, ಇಂಡಿಯಾದಲ್ಲೂ ಹೆಲ್ತ್ ಮಿನಿಸ್ಟರ್ಸ್ ಇದ್ದಾರೆ. ದರ್ ಇಸ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್. ಇಫ್ ಒನ್ ಕಾಲ್ by our honorable Prime Minister that we will all ban junk food from today, how safe the country is. ಶಾರುಖ್ ಖಾನ್ ಕೇರೆ ಮಾಡಲ್ಲ ಯಾರೂ. ಓ ಬಾರಪ್ಪ ದುಡ್ಡು ಕೊಡ್ತೀನಿ ಆ್ಯಡ್ ಮಾಡು ಅಂತ, ಹೋಗಯ್ಯ ಅಂತಾರೆ. ಅರ್ಥ ಆಯ್ತಲ್ವಾ? ಸೊ ದ ರೆಸ್ಪಾನ್ಸಿಬಿಲಿಟಿ ಲೈಸ್ ಆನ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಟು, ಜವಾಬ್ದಾರಿ ಅವ್ರದ್ದು. ಯಾವ ಫುಡ್ಸ್ನ ನಾವು ಬಿಡಬೇಕು, ಯಾವ ಫುಡ್ನ ನಾವು ಬಿಡಬಾರ್ದು ಅಂತ. ಆ ಫುಡ್ ಬಿಡೋಕ್ಕೆ ಮೊದಲು ಟೆಸ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ಜವಾಬ್ದಾರಿಯಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ದೆ ಅಂತ ಹೇಳಿದ್ರೆ ಇಂಥ ಒಂದು ಫುಡ್ಸ್ ಮೇಲೆಲ್ಲ ನಾವು ಕಡಿವಾಣ ಆಗ್ಬೋದು. ರೀಸೆಂಟ್ ಲೇಟೆಸ್ಟ್ ನ್ಯೂಸ್ ಅಬೌಟ್ 1 week or 10 days back, UK government has banned junk foods. Why they banned junk food? They say it is going to be very, very costly for our country in the future ಅಂತ. ಅವ್ರು ಮಾಡಿದ ನಿಜ. ಇವತ್ತು ನಾವು ಜಂಕ್ ಫುಡ್ ಬ್ಯಾನ್ ಮಾಡದೆ ಹೋದರೆ 30 years ಡೌನ್ ದ ಲೈನ್ ನಾವು ಮಾಡಿದ 80% ಹಣ ಎಲ್ಲ ಹಾಸ್ಪಿಟ್ಲಿಗೆ ಕಟ್ಟಬೇಕು ನಾವು. ಹಾಸ್ಪಿಟಲ್ಸ್ ಎಲ್ಲ ಶ್ರೀಮಂತರಾಗ್ತಾರೆ, ಡಾಕ್ಟರ್ಸ್ ಎಲ್ಲ ಶ್ರೀಮಂತರಾಗ್ತಾರೆ. ಇವ್ರು ದುಡ್ಡು ಸಂಪಾದನೆ ಮಾಡಿ ತೊಗೊಂಡೋಗಿ ಹಾಸ್ಪಿಟ್ಲ್ಗೆ ಹಾಕ್ತಾರೆ. ಯಾಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಿಕಾಸ್ ಆಫ್ ಈ ಪ್ರೊಸೆಸ್ ಫುಡ್ಡಿಂದ, ಪ್ಯಾಕ್ಡ್ ಫುಡ್ಡಿಂದ, ಪ್ರಿಸರ್ವ್ಡ್ ಫುಡ್ಡಿಂದ, ಬೀಫಿಂದ, ಸ್ಮೋಕಿಂಗು, ಆಲ್ಕೋಹಾಲು ಆ್ಯಂಡ್ ವೇರಿಯಸ್ ಅದರ್ ಫ್ಯಾಕ್ಟರ್ಸಿಂದ ಏನಾಗ್ತಾ ಇದೆ, ಇಂಡಿಯಾದಲ್ಲಿ ಇವತ್ತು ಕೋಲೋನ್ ಕ್ಯಾನ್ಸರ್ಸ್ ಜಾಸ್ತಿ ಆಗ್ತಾ ಇದೆ. ಕೋಲೋನ್ ಕ್ಯಾನ್ಸರ್ ಇಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇನ್ ಇಂಡಿಯಾ ಇವತ್ತು. ವೈ? ಬಿಕಾಸ್ ಆಫ್ ಒನ್ ಆಫ್ ದ ಮೇಜರ್ ರೀಸನ್ಸ್ ಈಟಿಂಗ್ ಹ್ಯಾಬಿಟ್ಸು. ಇಂಡಿಯಾದಲ್ಲಿ ಒಂದೇ ಒಂದು ಕ್ಯಾನ್ಸರು ಲೇಟಾಗಿ ಡಯಾಗ್ನೋಸ್ ಆಗೋದು ಕೋಲೋರೆಕ್ಟಲ್ ಕ್ಯಾನ್ಸರ್, ಅಂದರೆ ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್. 78%, 100ಕ್ಕೆ 78 ಜನಕ್ಕೆ ICMR ವರದಿ ಪ್ರಕಾರ ಈ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾ ಇರೋದು ಲೇಟಾಗಿ. ಆವಾಗ ಡಯಾಗ್ನೋಸ್ ಮಾಡಿದಾಗ ಆ ಮನುಷ್ಯನಿಗೆ ಏನು ಮಾಡೋಕ್ಕಾಗಲ್ಲ, ಅವನಿಗೆ ಒಂದು ಮೇಲಕ್ಕೆ ಟಿಕೆಟ್ ಬುಕ್ ಮಾಡ್ತಾ ಇರಬೇಕು. ಅರ್ಥ ಆಯ್ತಲ್ವಾ? ಅಮೇರಿಕನ್ ಕಾಲೇಜ್ ಆಫ್ ಕೋಲೋನ್ ಆ್ಯಂಡ್ ರೆಕ್ಟಲ್ ಸರ್ಜನ್ಸ್ ಪ್ರಕಾರ ಅಮೆರಿಕಾದಲ್ಲಿ ಬೈ 2030, 2030ಕ್ಕೆ ಕೋಲೋನ್ ಕ್ಯಾನ್ಸರು 30% ಇನ್ಕ್ರೀಸ್ ಆಗಿರುತ್ತೆ 30 years ಏಜ್ ಗ್ರೂಪಲ್ಲಿ. 30%, 30 years ಏಜ್ ಗ್ರೂಪು ಬೈ 2030. ಇಂಡಿಯಾದಲ್ಲಿ ಅದು 30 years ಡೌನ್ದಲ್ಲಿ ಏನು ನೋಡ್ತೀವಿ, ಎಲ್ಲರಿಗೂ ಕೊಲಾನ್ ಇಶ್ಯೂಸು, ಎಲ್ಲರಿಗೂ ಗಟ್ ಇಶ್ಯೂಸು, ಎಲ್ಲರಿಗೂ ಡೈಜೆಸ್ಟಿವ್ ಇಶ್ಯೂಸು ಇಂಡಿಯಾದಲ್ಲಿ. ಮೇಡಮ್, ಬೆಂಕಿಯಾಗಿ ಇಟ್ ಈಸ್ ಬರ್ನಿಂಗ್ ಅವರ್ ಗಟ್. ಮೇಡಮ್, ಆ್ಯಕ್ಚುಲಿ ಅವರ್ ಗಟ್ ಇಸ್ ಬರ್ನಿಂಗ್. ಇವತ್ತು ಬೆಂಕಿಯಾಗಿ ಕುದೀತಾ ಇದೆ ನಮ್ಮ ಹೊಟ್ಟೆ. ಯಾರಿಗೂ ಅರ್ಥ ಆಗ್ತಾ ಇಲ್ಲ ಈ ಸೀರಿಯಸ್ನೆಸ್. ಸರ್, ನೀವು ಹೇಳ್ದಂಗೆ ಯಾಕೆ ಅದು ಅಷ್ಟು ಲೇಟಾಗಿ ಸಿಂಪ್ಟಮ್ಸ್ ರೆಕಗ್ನೈಸ್ ಮಾಡಿ ಡಯಾಗ್ನೋಸ್ ಆಗ್ತದೆ? ಮೇಡಮ್, ಏನಾಗುತ್ತೆ, ಬ್ಲೀಡಿಂಗ್ ಅಂತ ಬಂದಾಗ ಜನ ಏನು ಮಾಡ್ತಾರೆ, ನನಗೆ ಪೈಲ್ಸ್ ಆಗಿದೆ ಅಂತ ಅನ್ಕೋತಾರೆ. ಪೈಲ್ಸ್ ಆದಾಗ ಏನು ಮಾಡ್ತಾರೆ, ಅವರು ಯಾರ ಹತ್ರ ಶೇರ್ ಮಾಡಲ್ಲ.
ಮನೇಲಿ ಪೇರೆಂಟ್ಸ್ಗೆ ಹೇಳಲ್ಲ, ಅಕ್ಕ ತಂಗಿಗೆ ಹೇಳಲ್ಲ, ತಂಗಿ ಅಕ್ಕನ್ಗೆ ಹೇಳಲ್ಲ. ತುಂಬ ಸ್ಟಿಗ್ಮಾ ಇರುತ್ತೆ, ತುಂಬ ಟ್ಯಾಬ್ ಇರುತ್ತೆ, ಕಿಂಡಲ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಜೋಕ್ಸ್ ಮಾಡ್ತಾರೆ, ಸೈಲೆಂಟಾಗಿ ಬಿಡ್ತಾರೆ. ಸಿಮ್ಟಮ್ಸ್ ಜಾಸ್ತಿ ಆದಾಗ ಏನು ಮಾಡ್ತಾರೆ, ಎಲ್ಲೋ ಮೆಡಿಕಲ್ ಸ್ಟೋರ್ಸ್ಗೆ ಹೋಗಿ ನನಗೊಂದು ಸಿರಪ್ ಕೊಡಿ, ನನಗೆ ಬರ್ನ್ ಆಗ್ತಾ ಇದೆ, ಒಂದು ಕ್ರೀಮ್ ಕೊಡಿ ಅಂತ ಅಲ್ಲಿ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ, ಅನ್ಬೇರಬಲ್ ಆದಾಗ ದೇ ಗೋ ಟು ಕ್ವಾಕ್ಸ್. ಈ ಫೇಕ್ ಡಾಕ್ಟರ್ಸ್, ನಕಲಿ ವೈದ್ಯರು. ನಕಲಿ ವೈದ್ಯರು ಇಂಡಿಯಾದಲ್ಲಿ 1.5 ಮಿಲಿಯನ್, 15 ಲಕ್ಷ ಜನ ಇದೆ ನಕಲಿ ವೈದ್ಯರು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ನಮ್ಮ ಮುಸಲ್ಮಾನ್ ಬಾಂಧವರು ಇದ್ದಾರಲ್ಲ, ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್, ಐ ಆಮ್ ಸೆಕ್ಯುಲರ್. ಮುಸ್ಲಿಮ್ಸಲ್ಲಿ ಹೆಚ್ಚಾಗಿ ಫೇಕ್ ಡಾಕ್ಟರ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಪ್ಲಸ್ ಬೆಂಗಾಲೀಸು, ಈ ಬಿಸ್ವಾಸು, ಪಾಲು, ರೈ, ಎಲ್ಲಿ ನೋಡಿದ್ರು ಪೊಲೀಸ್ ಸ್ಟೇಷನ್ಗಳ ಹತ್ರ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು ಎಲ್ಲ ಕಡೆ ಬೋರ್ಡ್ ಹಾಕೊಂಡಿರ್ತಾರೆ, 30 ನಿಮಿಷದಲ್ಲಿ ವಾಸಿ ಮಾಡ್ತೀವಿ, ಆಪ್ರೇಷನ್ ಮಾಡಲ್ಲ, ಡಾಕ್ಟರ್ಸ್ ಹೋದ್ರೆ ಆಪ್ರೇಷನ್ ಮಾಡಿಬಿಡ್ತಾರೆ, ಕಟ್ ಮಾಡಿಬಿಡ್ತಾರೆ ಅಂತ ಹೆದರ್ಸಿ ಜನನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಇವ್ರೇನು ಮಾಡ್ತಾರೆ, ಇವ್ರಿಗೆ ಏನೂ ಓದಿಲ್ಲ, ಮೆಡಿಸಿನ್ ಗೊತ್ತಿಲ್ಲ ಅವ್ರಿಗೆ, ಏನೋ ಬ್ಲೀಡಿಂಗ್ ಆಗ್ತಾಯಿದೆ ಅಂತೇಳಿ ದಾರ ಕಟ್ಟೇನೋ ಮಾಡ್ತಾನೆ. ಅದಾದಮೇಲೆ ನಮ್ಮ ಹತ್ರ ಬರ್ತಾ ನೋಡಿದಾಗ ಇಟ್ ಬಿ ಎ ಕ್ಯಾನ್ಸರ್. ಸೊ ಯಾಕೆ ಕೋಲೋನ್ ಕ್ಯಾನ್ಸರು ಲೇಟಾಗಿ ಡಯಾಗ್ನೋಸ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಬೇಗ ಹೇಳ್ಕೊಳ್ಳಲ್ಲ, ಎರಡನೇದು ಎಲ್ಲ ಬ್ಲೀಡಿಂಗ್ನು ಪೈಲ್ಸ್ ಅನ್ಕೊತಾರೆ, ಮೂರನೇದು ಕೋಲೋನ್ ಕ್ಯಾನ್ಸರ್ ಬಂದಾಗ ಎಲ್ಲೋ ಹೊಟ್ಟೆ ನೋವು ಬಂದಿರುತ್ತೆ, ಅದನ್ನು ಏನೋ ಹೊಟ್ಟೆ ನೋವು ಅಂತ ಮಾತ್ರೆ ತಗೊಳ್ತಾರೆ. ಆಯಿತಾ ಮೇಡಮ್, ಒಂದು ಎಕ್ಸಾಂಪಲ್ಲು, ಒಂದು CEO ಬರ್ತಾರೆ ನನ್ನ ಹತ್ರ, ಬಂದು ಸರ್ ನನಗೆ ಬ್ಲೀಡಿಂಗ್ ಆಗ್ತಾಯಿದೆ ಸರ್ ಲಾಸ್ಟ್ 1 ವೀಕಿಂದ ಅಂತ. ಏನಾಯಿತು ಹಿಸ್ಟ್ರಿ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಇದಕ್ಕೆ ಹೋಗಿದ್ದೆ ಸರ್, ಎಲ್ಲೋ ಒಂದು ಕಡೆ ಆಯುರ್ವೇದಿಕ್ ಡಿಟಾಕ್ಸ್ಗೆ, ಅವ್ರು ನನಗೆ ಕೋಲೋನ್ ಹೈಡ್ರೋಥೆರಪಿ ಮಾಡಿದ್ರು ಅಂತ ಹೇಳಿದ್ರು. ಯಾಕೆ ಮಾಡಿಸ್ಕೊಂಡ್ರಿ? ನನಗೆ ಕಾನ್ಸ್ಟಿಪೇಷನ್ ಇತ್ತು ಅಂತ. ಆಮೇಲೆ ಏನಾಯಿತು, ರಿಲೀಫ್ ಆಯ್ತು ಸರ್, ಬಟ್ ಈಗ ಬ್ಲೀಡಿಂಗ್ ಆಗ್ತಾಯಿದೆ. ಅವ್ರು ಹೋದಾಗ ಅವ್ರಿಗೇನೋ ಕೋಲೋನ್ ಹೈಡ್ರೋಥೆರಪಿ ಅಂತ ಕರಳೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಈ ಚಿಕ್ಕ ಮಕ್ಕಳಲ್ಲಿ ನಮಗೆಲ್ಲ ಬೇದಿಗೆ ಮಾತ್ರ ಹಾಕೋರು, ಚಾಪಲ್ ಮಾತ್ರೆ ಅಂತ, ಎಲ್ಲ ಕರಳೆಲ್ಲ ಗಟ್ಟೆಲ್ಲ ಕ್ಲೀನ್ ಆಗುತ್ತೆ ಅಂತ, ಗಟ್ ಕ್ಲೆನ್ಸಿಂಗ್, ಗಟ್ ಡಿಟಾಕ್ಸ್. ನಾನು ಹಿಸ್ಟ್ರಿ ಎಲ್ಲ ಕೇಳಿ ಕೊಲೋನೋಸ್ಕೋಪಿ ಮಾಡ್ತೀನಿ, ಅವ್ರಿಗೆ ಟ್ರಾನ್ಸ್ವರ್ಸ್ ಕೊಲಾನ್, ಅಲ್ಲಿ ಗ್ರೋತ್ ಇತ್ತು, ಇಟ್ ವಾಸ್ ಎ ಕೋಲೋನ್ ಕ್ಯಾನ್ಸರ್. ಸೊ ಹೊಟ್ಟೆ ನೋವಾದರೆ ಯಾರೂ ಥಿಂಕ್ ಮಾಡಲ್ಲ, ಬೇದಿ ಆದರೆ ಯಾರೂ ಥಿಂಕ್ ಮಾಡಲ್ಲ, ಕಾನ್ಸ್ಟಿಪೇಷನ್ ಆದರೆ ಯಾರೂ ಥಿಂಕ್ ಮಾಡಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ವೈ ಕಾನ್ಸ್ಟಿಪೇಷನ್, ವೈ ಲೂಸ್ ಟೂಲ್ಸ್ ಅಂತ, ಅದು ಚೆಕ್ ಮಾಡಬೇಕು. ಹಾಗಾಗಿ ಕೋಲೋನ್ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾರದು ತುಂಬ ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ, ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ವೆರಿ ಟ್ರೂ ಸರ್, ವೆರಿ ಟ್ರೂ. ಅಂಡ್ ನಾವ್ ಇವಾಗ ಇಲ್ಲಿಂದ ಆಚೆ ಹೋದ್ರೆ ಯು ವಿಲ್ ಸಿ ಸೋ ಮೆನಿ ಟೆಂಟ್ಸ್, ಅದು ಬೋರ್ಡ್ ಹಾಕ್ಬಿಡ್ತಾರೆ ಫಾರ್ ಎನಿ ಸೆಕ್ಷುಯಲ್ ಪ್ರಾಬ್ಲಮ್ಸ್. ಅಲ್ಲಿ ಆ ಬೋರ್ಡ್ ಮೇಲೆ ರಾಧೆ ಫೋಟೋ ಇರುತ್ತೆ, ಕೃಷ್ಣನ್ ಫೋಟೋ ಇರುತ್ತೆ, ಅದೇನೋ ರೊಮ್ಯಾಂಟಿಕ್ ಸೀನ್ ಇರುತ್ತೆ, ಅದೇನೋ ಹಿಂಗೆ ಹಗ್ ಮಾಡ್ತಾ ಇರ್ತಾರೆ ಫುಲ್ಲು. ಆ ಟೆಂಟ್ ಹತ್ರ ಅದು ಹಾಕಿರ್ತಾರೆ, ಆ ಟೆಂಟ್ ಒಳಗೆ 4 ಜನ ಕೂತಿರ್ತಾರೆ, ಅವ್ರದ್ದು ಎಲ್ಲಿ ಬಿ ಸೆಲ್ಲಿಂಗ್ ಇಂಜಾರೋ ಬೈ ಮಾಡ್ತಾ ಇರ್ತಾರೆ, ಅದೇನೋ ನಾವು ರೆಕಾರ್ಡ್ ಮಾಡಿದ್ದೀವಿ, ನಾನು ಪೌಡರ್ ಕೊಡ್ತಾ ಇರ್ತಾರೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಮೇಡಮ್ ಟೆಂಟ್ಗಳು. ಎಸ್ಪೆಷಲಿ ಕ್ವಾಕ್ಸ್ ಇರೋದು ಪೈಲ್ಸ್, ಫಿಜರು, ಫಿಸ್ಟುಲಾ ಪ್ಲಸ್ ಸೆಕ್ಷುಯಲ್ ಡಿಸಾರ್ಡರ್ಸ್. ಕರೆಕ್ಟ್. ಇದು ಒಂದ್ ಕಡೆ ಆಯ್ತು. ಇನ್ನೊಂದ್ ಕಡೆ ಅ ಲಾಟ್ ಆಫ್ ದೀಸ್ ಡೇಸ್ ಐ ಆಮ್ ಸೀಯಿಂಗ್ ಇನ್ಸ್ಟಾಗ್ರಾಮ್ ಕ್ವಾಕ್ಸ್, ಸೆಲ್ಫ್ ಡಿಕ್ಲೇರ್ಡ್ ಡಾಕ್ಟರ್ಸ್, ಅವರಾಗೆ ಅವರು ತುಂಬಾ ಮಿಸ್ಇನ್ಫಾರ್ಮೇಶನ್ ಕೊಡ್ತಾರೆ. ಒನ್ ಎಕ್ಸಾಂಪಲ್, ಐ ಸಾ ಒನ್ ರೀಲ್ ರೀಸೆಂಟ್ಲಿ, ಆಯ್ತಾ, ಐ ವಾಸ್ ಸ್ಟಾರ್ಟೆಡ್ ಥಿಂಕಿಂಗ್ ಆಫ್ಟರ್ ದಟ್, ಅದ್ರಲ್ಲಿ ಏನಿತ್ತು ಅಂದ್ರೆ ದಿಸ್ ಪರ್ಸನ್ ಸೆಡ್ ದಟ್ ನಾವು ಫ್ರೂಟ್ಸ್ ನ ಯಾವಾಗ್ಲೂ ಎಂಪ್ಟಿ ಸ್ಟಮಕ್ ತಗೊಳ್ತಾ ಇದೀವಿ, ಬಟ್ ವಿ ಶುಡ್ ಆಲ್ವೇಸ್ ಟೇಕ್ ಇಟ್ ಆಫ್ಟರ್ ಫುಡ್, ಅಂಡ್ ಹಿ lists out his reasons. And I'm reading the comments and some people are agreeing with that person. It really put me in a state of confusion. Should you really take fruits and not, you should take it on a full stomach, because empty stomach al tagondre it creates some sort of poison anta avaru ಹೇಳ್ತಾರೆ reel ಅಲ್ಲಿ. ಇದರ there are so many reels where people talk on their own. So they are called as social media doctors, social media PhD, social media DM, ಸೋಷಿಯಲ್ ಮೀಡಿಯಾ MCH. ಈಗ ಇನ್ನೊಂದು ಲೆವೆಲ್ಗೆ ChatGPT, ಜೆಮಿನಿ, ಪರ್ಪ್ಲೆಕ್ಸಿಟಿ. ಮೇಡಮ್, ಯಾರೋ ಬೆಳಗ್ಗೆ ಒಬ್ಬ ಬರ್ತಾನೆ, ನೀರು ತಗೊಳ್ಳಿ, ನೀರಿಗೆ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣಿಗೆ ಜೇನುತುಪ್ಪ ಹಾಕಿ ಖಾಲಿ ಹೊಟ್ಟೆಲಿ ಕುಡೀರಿ ಅಂತಾನೆ. ಇನ್ನೊಬ್ಬ ಬರ್ತಾನೆ, ಅದು ಕುಡಿಯೋದು ತಪ್ಪು, ಆ ಥರ ಕುಡಿದ್ರೆ ಆ್ಯಸಿಡ್ ಆಗ್ಬಿಡುತ್ತೆ ಅಂತ ಇನ್ನೊಬ್ಬ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಹಣ್ಣು ತಿನ್ನಿ ಖಾಲಿ ಹೊಟ್ಟೆಲಿ, ಇನ್ನೊಬ್ಬ ಬಿಸಿನೀರು ಕುಡೀರಿ ಖಾಲಿ ಹೊಟ್ಟೆಲಿ. ಮೇಡಮ್, ಸೋಷಿಯಲ್ ಮೀಡಿಯಾ ಬರೋಕ್ಕೆ ಮೊದಲು ಎಲ್ಲಿದ್ರು ಮೇಡಮ್ ಇವರೆಲ್ಲ? ಯಾರು ಮೇಡಮ್ ಜನಕ್ಕೆಲ್ಲ ಹೇಳ್ಕೊಡ್ತಿದ್ರು ಏನು ತಿನ್ನಿ, ಏನು ತಿನ್ಬೇಡಿ, ಯಾವಾಗ ತಿನ್ನಿ ಅಂತ? ಕಲ್ಚರಲಿ ಇಟ್ ಇಸ್ ಎವಾಲ್ಡ್ ಆ್ಯಂಡ್ ಇಟ್ ಇಸ್ ಕಮ್ ಔಟ್ ಸೋ ವೆಲ್. ಅದನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಹಳೆ ಕಾಲದಲ್ಲೇನು, ಬೆಳಗ್ಗೆ ಒಂಥರ ತಿಂಡಿ ತಿಂತಿದ್ರು, ಸಂಜೆ 6:30-7 ಗಂಟೆಗೆಲ್ಲ ಖತಮ್, ಖಾನ ಬಂದ್, 7:30-8 ಗಂಟೆ ಕ್ಲೋಸ್ ಆದಮೇಲೆ 10 ಗಂಟೆ ಮಲಗಿಬಿಡ್ತಿದ್ರು. ಈವನ್ ಟುಡೇ ಜೈನ್ಸ್, ಈವನ್ ಟುಡೇ ಗುಜರಾತೀಸ್,
ದ ಲಾಸ್ಟ್ ಮೀಲ್ ಇಸ್ 6 ಬಿಫೋರ್ ಸನ್ಸೆಟ್ ದೇ ಈಟ್ ಅಂಡ್ ಸ್ಲೀಪ್ 10 ಗಂಟೆಗೆ. ಸೊ ಈ ಸೋಷಿಯಲ್ ಮೀಡಿಯಾ ಡಾಕ್ಟರ್ಸ್ನ ದಯವಿಟ್ಟು, ಇಫ್ ಎನಿಬಡಿ ಕಮಿಂಗ್ ಆನ್ ಸೋಷಿಯಲ್ ಮೀಡಿಯಾ ಅವ್ರು ಕ್ವಾಲಿಫೈಡ್ ಡಾಕ್ಟರ್ ಅಲ್ಲ ಅಂತ ಹೇಳಿದ್ರೆ, ಅವ್ರು ನ್ಯೂಟ್ರಿಷನಿಸ್ಟ್ ಕ್ವಾಲಿಫೈಡ್ ಅಲ್ಲ ಅಂತ ಹೇಳಿದ್ರೆ, ಅವರು ಎಜುಕೇಟ್ ಮಾಡೋಕ್ಕೆ ಬರದೇ ಹೋದರೆ ದಯವಿಟ್ಟು ಅಂಥವನ್ನ ಫಾಲೋ ಮಾಡಬಾರ್ದು. ಇವ್ರ್ಯಾಕೆ ಮೇಡಮ್, ಒಂದು ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಇದೆ, ಶಿವಮೊಗ್ಗದಲ್ಲಿ ಯಾರೋ ಪಾಂಡು ಅಂತ ಇದ್ದಾರಂತೆ, ಅವ್ರ ಹೆಸರು ಪೈಲ್ಸ್ ಪಾಂಡು ಅಂತೆ. ಅವ್ರ ಹತ್ರ ಹೋದರೆ ಒಂದು ತಟ್ಟೆ ಏನೋ ತೆಂಗಿನಕಾಯಿ, ನಿಂಬೆಹಣ್ಣು, ಅಡಿಕೆ, ಎಲೆ, ಕರ್ಪೂರ ಎಲ್ಲ ತೊಗೊಂಡೋಗಿ ಕೊಟ್ಟ ಅಂದರೆ ಆ ಪಾಂಡು ಒಂದು ರಿಂಗ್ ಕೊಡ್ತಾರಂತೆ, ಕಾಪರ್ ರಿಂಗು. ಆ ರಿಂಗ್ನ ಕೈಗೆ ಹಾಕೋಬೇಕಂತೆ. 3 ತಿಂಗಳು ಹಾಕ್ಕೊಂಡು ಆ ರಿಂಗೇನು ಹಾಗೆ ಅಗಲಾಗಿ ಬಿದ್ದೋದ್ರೆ ಪೈಲ್ಸ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಅದಕ್ಕೆ 30,000 ಚಾರ್ಜ್ ಮಾಡ್ತಾರಂತವ್ರು. ಅರ್ಥ ಆಯ್ತಾ? ಸೊ ಇಂಥ ಇನ್ಸ್ಟಾಗ್ರಾಮ್ ಅವರು ಇದ್ದಾರೆ. ಪ್ಲಸ್ ಈ ಮನುಷ್ಯನ ಎಂಡಾರ್ಸ್ ಮಾಡೋರು ವಿದ್ಯಾವಂತರು. ನಾನು ಹೋಗಿದ್ದೆ, ನಮ್ಮ ಫ್ಯಾಕ್ಟ್ರಿ ಜನ ಕಳಿಸಿದ್ದೀನಿ, ವಾಸಿ ಆಗಿದೆ ಅಂತ ಎಂಡಾರ್ಸ್ಮೆಂಟ್ ಆಗ್ತಾ ಇದೆ. ಇಷ್ಟೊಂದು ಡೇಟಾ ಪಾಲಿಸಿ ಬಗ್ಗೆ, ಇಷ್ಟೊಂದು ಸೋಷಿಯಲ್ ಮೀಡಿಯಾ ಪಾಲಿಸಿ ಬಗ್ಗೆ, ಇಷ್ಟೊಂದು ವಾಟ್ಸಪ್ ಪಾಲಿಸಿ ಬಗ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಅವರು ಮಾತಾಡ್ತಾ ಇರ್ತಾರೆ ಯಾವಾಗೂ. ಪ್ಲಸ್ ಈ ಇನ್ಸ್ಟಾಗ್ರಾಮ್ ಅವರು, ಫೇಸ್ಬುಕ್ ಅವ್ರಿಗೆಲ್ಲ ಗೊತ್ತು ಯಾವ ಕಂಟೆಂಟ್ ರಿಲೆವೆಂಟು, ಯಾವ ಕಂಟೆಂಟ್ ಇರ್ರಿಲೆವೆಂಟು ಅಂತ. ಎಲೆಕ್ಷನ್ ಟೈಮಲ್ಲಿ ಇದು ಕ್ಯಾಂಪೇನಿಂಗ್ ಕಂಟೆಂಟ್ ಅಂತ ಅಪ್ಲೋಡೇ ಮಾಡಲ್ಲ ಫೇಸ್ಬುಕ್ಕು. ಅಂಥದ್ದು ಯಾರೋ ಕ್ವ್ಯಾಕ್ಸ್ ಮಾಡೋದನ್ನು ಅಪ್ಲೋಡ್ ಮಾಡ್ತಾರಲ್ಲ. ಡೋಂಟ್ ಯು ಥಿಂಕ್ ಇಟ್ಸ್ ರಾಂಗ್? ಡೋಂಟ್ ಯು ಥಿಂಕ್ ಇಟ್ಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದೋಸ್ ಬಿಗ್ ಎಂಟರ್ಪ್ರನರ್ಸ್ ಹೂ ಮೇಡ್ ಬಿಲಿಯನ್ಸ್ ಔಟ್ ಆಫ್ ಫೇಸ್ಬುಕ್, ಹೂ ಮೇಡ್ ಬಿಲಿಯನ್ಸ್ ಔಟ್ ಆಫ್ ಮೆಟಾ? ಬಿಲಿಯನ್ಸ್ ಆಗಿದೆ ಇನ್ಸ್ಟಾಗ್ರಾಮಿಂದ. ಅಂಡ್ ಮೇಡಮ್, ಯಾಕೆ ಗೂಗಲ್ ಮೇಡಮ್ ನೀವು ಸರ್ಚ್ ಮಾಡಿ ಪೈಲ್ಸ್ ಕ್ಲಿನಿಕ್ ನಿಯರ್ ಮೀ ಅಂತ, ಫಸ್ಟ್ ಬರೋದು ಪಾರ್ವತಿ ಪೈಲ್ಸ್ ಕ್ಲಿನಿಕ್ ಬರುತ್ತೆ ಮೇಡಮ್. ಪಾರ್ವತಿ ಪೈಲ್ಸ್ ಕ್ಲಿನಿಕ್ ಇದೆ ಕ್ವ್ಯಾಕ್. ಬ್ಯಾಂಗ್ಳೂರ್ ಪೈಲ್ಸ್ ಕ್ಲಿನಿಕ್ ಕ್ವ್ಯಾಕ್. ಭಾರತ್ ಪೈಲ್ಸ್ ಕ್ಲಿನಿಕ್ ಕ್ವ್ಯಾಕ್. ಗೂಗಲ್ಲೇ ಕ್ವ್ಯಾಕ್ಸ್ನ ಲಿಸ್ಟ್ ಮಾಡಿದ್ದಾರೆ ಮೇಡಮ್. ಏನು ಮಾಡ್ತಾರೆ ಸುಂದರ್ ಪಿಚಾಯ್ ಅವರು? ವಾಟ್ ಈಸ್ ಈ ಡೂಯಿಂಗ್? ಗೂಗಲ್ CEO ಆಗಿ ದಿಸ್ ಮ್ಯಾನ್, ಗೂಗಲ್ CEO ಸುಂದರ್ ಪಿಚಾಯ್, ಈ ಮನುಷ್ಯ ಈ ಲಿಸ್ಟಿಂಗ್ ಆಲ್ ಕ್ವ್ಯಾಕ್ಸ್. ಬಟ್ ಸರ್, ಆನ್ ಗೂಗಲ್ ಲಿಸ್ಟಿಂಗ್, ಟು ಬಿ ಆನೆಸ್ಟ್, ಸ್ಪಾನ್ಸರ್ಡ್ ಲಿಸ್ಟಿಂಗು ಆಗುತ್ತೆ. ದೇ ವೋಂಟ್ ಮೇಕ್ ಮನಿ ಬೈ ಕಿಲ್ಲಿಂಗ್ ಇಂಡಿಯನ್ಸ್? ನೋ, ಡೆಫಿನೆಟ್ಲಿ ನಾಟ್. GMB is not money. GMB is you create your own business profile. Quack creates it. ಅಂತವ್ನ ಲಿಸ್ಟ್ ಮಾಡ್ತಾ ಇದ್ದೀರಾ ನೀವು ವಿತೌಟ್ ವೆರಿಫಿಕೇಶನ್. ಕ್ವಾಲಿಫೈಡ್ ಡಾಕ್ಟರ್ಸ್ ಇದ್ದಾರಾ, ಸರ್ಟಿಫಿಕೇಟ್ಸ್ ಇದೆಯಾ ಅವ್ರ ಹತ್ರ, ವೆರಿಫಿಕೇಶನ್ ಇಂದನೇ ಮಾಡ್ತಾರೆ ಮೇಡಮ್. ಅವ್ರು ಏನು ಗೊತ್ತಾ ವೆರಿಫಿಕೇಶನ್ ಮಾಡೋದು? ಗೂಗಲ್ ಅವರು ಒಂದು ಬೋರ್ಡ್ ಇದ್ರೆ ಸಾಕಷ್ಟೇ. ಪಾರ್ವತಿ ಪೈಲ್ಸ್ ಕ್ಲಿನಿಕ್ ಒಂದು ಬೋರ್ಡ್ ಇದ್ರೆ ಸಾಕು. ಏನು ನೋಟ್ ಕಾರ್ಡ್ ವೆರಿಫಿಕೇಶನ್ ಅಂತ, ನೋಟ್ ಕಾರ್ಡ್ ವೆರಿಫಿಕೇಶನ್, ಪೋಸ್ಟ್ ವೆರಿಫಿಕೇಶನ್ ಆಗಿ ಮಾಡ್ತಾರೆ. So through this show of me and you, I'm clearly communicating to Sundar Pichai, boss, please have some policies in place to list, while listing doctors, you ensure that proper verification systems are in place. You are a massive organization in the world. Can't they do this? So idin madbek madam. I agree, sir. I mean, seeing your rage is very inspiring because you're like nam jana nam. Howdu? I feel like you had experience with like really horrible cases, especially horrible cases, yeah, treated by quacks and yeah. So ನೀವು ನೋಡಿರೋದ್ರಲ್ಲಿ ವರ್ಸ್ಟ್ ಪೈಲ್ಸ್ ಕೇಸ್ ಆಗಿರ್ಲಿ ಅಥವಾ ಫಿಸ್ಚುಲಾ ಕೇಸ್ ಆಗಿರ್ಲಿ ಅಥವಾ ಫಿಶರ್ ಕೇಸ್ ಆಗಿರ್ಲಿ, ಎಸ್ಪೆಷಲಿ ಬೇರೆ ಕಡೆಯಿಂದ ಮಿಸ್ಟ್ರೀಟ್ ಆಗಿ ಇಲ್ಲಿ ಬಂದಿರೋದ ಕೇಸಸ್ ಮೇಡಮ್? ಐ ಹ್ಯಾವ್ hundreds of cases ಮೇಡಮ್. ಮೇಡಮ್, one young lady, 24 years, ಅವರಿಗೆ ಆಪ್ಸಿಸ್ ಆಗಿದೆ, ಫಿಸ್ಚುಲ್ ಆಗಿದೆ ಇನ್ ದ ಏನಲ್ ಕೆನಾಲ್. ಅದು ಟುವರ್ಡ್ಸ್ ವೆಜೈನಾ ಇದೆ ಆಪ್ಸಿಸ್. ಮೇಡಮ್, ಈ ಮನುಷ್ಯ ಏನು ಮಾಡಿದ್ದಾನೆ, ಅದೇನೋ ಆ್ಯಸಿಡ್ ಹಾಕ್ಬಿಟ್ಟಿದ್ದಾನೆ ಮೇಡಮ್. ಐ ಡೋಂಟ್ ನೋ ವಾಟ್ ಯಸ್ ಪುಟ್. ಆ ಲೇಡಿ, ಯಂಗ್ ಲೇಡಿ, ಕಂಪ್ಲೀಟ್ ವೆಜೈನಾ ವಾಸ್ ನೆಕ್ರೋಸ್ಡ್, ವಾಸ್ ಗ್ಯಾಂಗ್ರೀನಸ್. ನಿಮಗೆ ತೋರಿಸ್ತೀನಿ ಮೇಡಮ್ ಅದನ್ನು. ಮೊಬೈಲ್ ಕೊಡಿಬೋದು ಇಲ್ಲಿ. 24-year ಯಂಗ್ ಲೇಡಿ, ಅವ್ರು ಹಾಕಿದ್ದು ಒಂದು ಆ್ಯಸಿಡಿಂದ, ಸಿ I really want to show that. Yeah. If you're okay, comfortable with it, can I also upload it in the podcast? Please. Okay. See, madam. ನೋಡಿದ್ರಾ ಇದನ್ನ? Can you see this? ಇದು ಕ್ವಾಕ್ ಮಾಡಿರೋದು. ಕ್ವಾಕ್ ನಕಲಿ ವಿದ್ಯೆ, ಫೇಕ್ ಡಾಕ್ಟರ್ಸ್.
ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾರ್ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರಲ್ಲ, ಸೋ ಕಾಲ್ಡ್ ಮಿನಿಸ್ಟರ್ಸ್, ಸೋ ಕಾಲ್ಡ್ ಬ್ಯೂರೋಕ್ರಾಟ್ಸ್, ಸೋ ಕಾಲ್ಡ್ ಆಫೀಸರ್ಸ್. I'm so sorry, I feel like crying. This is so horrible. ಅದ್ ಹೆಂಗ್ 25-year young lady. Look at this, madam. ಎಷ್ಟು ಗ್ಯಾಂಗ್ರೀನ್ ಆಗಿದೆ, ಅಂಡ್ ದಿಸ್ ಇಸ್ ವಾಟ್, ದಿಸ್ ಇಸ್ ಅರ್ ಪ್ರೈವೇಟ್ ಪಾರ್ಟ್, ರೈಟ್? ಆಯ್ತಾ? ಸಿ, ವೆರಿ ವೆರಿ ಸ್ಯಾಡ್. ಸರ್ ಇಂಥವ್ರನ್ನ ಅಕೌಂಟಬಲ್ ಯಾರು ಗೌರ್ಮೆಂಟ್ ಸಿ ನಾವು ಇದೆಲ್ಲ ಕ್ಲೀನ್ ಮಾಡಿರೋದು, ನಾನು ಅದನ್ನ ತೆಗೆದಾಕಿರೋದು. ಆಮೇಲೆ ಫೈನಲ್ ಆಗಿ ದಿಸ್ ದ ಫೈನಲ್ ರಿಪೇರ್ ಐ ಹ್ಯಾವ್ ಡನ್ ಫಾರ್ ಹರ್. ಇವತ್ತು ತುಂಬ ಚೆನ್ನಾಗಿದ್ದಾರೆ, ನೀಟಾಗಿದ್ದಾರೆ, ಪರ್ಫೆಕ್ಟ್ ಆಗಿದ್ದಾರೆ. 3.5 hours ಆಪ್ರೇಟ್ ಮಾಡಬೇಕಾಯ್ತದೆ. ಸೊ ಈ ರೀತಿ ಮಾಡ್ತಾರೆ ಕ್ವ್ಯಾಕ್ಸ್. ಯಂಗ್ ಲೇಡಿ 24 years, ಅದೇನೋ ಹಾಕಿ ವಜೈನಾ ಹೋಗಿ ತೂತಾಗ್ಬಿಟ್ಟು ವಜೈನಾಯಿಂದ ಮೋಷನ್ ಬರ್ತದೆ. ಇಟ್ಸ್ ಕಾಲ್ಡ್ ಎಸ್ ರೆಕ್ಟೋವಜೈನಲ್ ಫಿಸ್ಟುಲಾ. ಅರ್ಥ ಆಯ್ತಲ್ವಾ? ಸೊ ಇನ್ನೊಂದು ಕ್ವ್ಯಾಕ್ ಹತ್ರ ಹೋಗಿದ್ದಾರೆ, ಪೈಲ್ಸ್ ಅಂತ, ಇನ್ನೂ ಟೈಟ್ ಆಗಿದೆ, ಮೋಷನ್ ಪಾಸ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಈ ಸ್ಪಿಂಕ್ಟರ್ ಮಸಲ್ ಇರುತ್ತಲ್ಲ, ಈ ಸ್ಪಿಂಕ್ಟರ್ ಮಸಲ್ ಹಗಲ ಮಾಡೋಕ್ಕೆ ಕೆಲವರು ಏನು ಮಾಡ್ತಾರೆ, ಕ್ವ್ಯಾಕ್ಸು ಎತ್ತಿನ ಕೊಂಬಿರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ಎತ್ತಿನ ಕೊಂಬು ಹಾಕಿ ಡೈಲೇಟ್ ಮಾಡಿ 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 ಹೋಗಿ 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 ಸೈ ಅಂತ ಹೋಗಿ ಸಿಗ್ಮಾಯ್ಡ್ ಕೋಲನ್ ತೂತಾಗಿದೆ, ಲಾರ್ಜ್ ಇಂಟೆಸ್ಟೈನ್ ತೂತಾಗಿ ನನ್ನ ಹತ್ರ ಬಂದಿದ್ರು. ಆಯಿತಾ? ಸೊ ಈ ರೀತಿ ಒಂದು ಪೋಸ್ಟ್ ಆಫೀಸ್ ಪೋಸ್ಟ್ ಮಾಸ್ಟರ್ ತಂದೆ ಬ್ಯಾಂಗ್ಳೂರು ರೂರಲ್ ರೀಜನಲ್ಲಿ ಕ್ವ್ಯಾಕ್ ಬಿಡಿ ಮೇಡಮ್, ಸರ್ಜನ್ ಹತ್ರ ಹೋಗಿದ್ದಾರೆ. ಏನಂತ? ಬ್ಲೀಡಿಂಗ್ ಅಂತ. ಸರ್ಜನ್ ಪೈಲ್ಸಿಂದ ಆಪ್ರೇಷನ್ ಮಾಡಿದ್ದಾರೆ. 2ನೇ ಸರ್ಜನ್ ಹತ್ರ ಹೋಗಿದ್ದಾರೆ, ಅವರು ಪೈಲ್ಸಿಂದ ಆಪ್ರೇಷನ್ ಮಾಡಿದ್ದಾರೆ. 3ನೇ ಹತ್ರ ಹೋಗಿದ್ದಾರೆ, ಅವರು ಪೈಲ್ಸಿಂದ ಆಪ್ರೇಷನ್ ಮಾಡಿದ್ದಾರೆ. 1.5 ವರ್ಷ 3 ಸರಿ ಪೈಲ್ಸಿಂದ ಆಪ್ರೇಷನ್ ಆಗಿದೆ, ಬ್ಲೀಡಿಂಗ್ ಆಗ್ತಾನೆ ಇದೆ. 1.5 ವರ್ಷದಲ್ಲಿ 10 kg ಕಡಿಮೆ ಆಗುತ್ತೆ ಅವ್ರಿಗೆ. ನನ್ನ ಹತ್ರ ಬಂದು ಕೈ ಇಡ್ತೀನಿ, ಮೇಡಮ್ ಕೆಳಗೆ ಇದೆ ಕ್ಯಾನ್ಸರು, ಅದನ್ನು ಡಯಾಗ್ನೋಸ್ ಮಾಡಿಲ್ಲ ಮೇಡಮ್, ಕೆಳಗಿರೋ ಕ್ಯಾನ್ಸರ್ನ ಡಯಾಗ್ನೋಸ್ ಮಾಡಿಲ್ಲ. ಸೊ ನೀವು ಹೇಳಿ, ಈಗ ಒಬ್ಬರು ಸರ್ಜನ್ನೇ ಇದನ್ನು ಡಯಾಗ್ನೋಸ್ ಮಾಡದೆ ಹೋದರೆ ಇನ್ನು ಕ್ವ್ಯಾಕ್ ಕತೆ ಏನು, GPs ಕತೆ ಏನು? ಸೊ ದಿಸ್ ಇಸ್ ದಿ ಲೆವೆಲ್ ಆಫ್, ಈ ರೀತಿ ಕ್ವಾಲಿಟಿ ಇದೆ ಹೆಲ್ತ್ ಕೇರ್ ಇಂಡಿಯಾದಲ್ಲಿ. ಯೂನಿಫಾರ್ಮ್ ಇಲ್ಲ, ಎಲ್ಲೂ ಯೂನಿಫಾರ್ಮ್ ಆಗಿ ಟ್ರೀಟ್ ಮಾಡ್ತಾಯಿಲ್ಲ. ಹಳ್ಳಿಯಿಂದ ಹೋಬಳಿಯಿಂದ ತಾಲೂಕಾಯಿಂದ ಜಿಲ್ಲೆಯಿಂದ ಬೆಂಗಳೂರು ಬರೋಷ್ಟೊತ್ತಿಗೆ ಎಲ್ಲ ಕಡೆ ಡಿಫ್ರೆಂಟ್ ಅಪ್ರೋಚಸ್ಸು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್. ಸೊ ಈ ಕ್ವ್ಯಾಕ್ಸು 1.5 million 15 ಲಕ್ಷ ಜನ ಇದ್ದಾರೆ. ಒಬ್ಬ ಕ್ವ್ಯಾಕು ಒಂದು ದಿನಕ್ಕೆ 20,000 ಮಾಡಿದ್ರೆ, ಅವನು 20 ದಿನ ಕೆಲಸ ಮಾಡಿದ್ರೆ ಕ್ವ್ಯಾಕ್ಸ್ ಎಕಾನಮಿನೇ 20 ಲಕ್ಷ ಕೋಟಿ ಇಂಡಿಯಾದಲ್ಲಿ. ಆಯಿತಾ? ಎಷ್ಟೋ ಜನ ಡಾಕ್ಟ್ರುಗಳು ಸಂಪಾದನೆ ಮಾಡ್ತಾಳ ಕ್ವ್ಯಾಕ್ ಮಾಡಿದಷ್ಟು. ಒಬ್ಬೊಬ್ಬ ಕ್ವ್ಯಾಕು 10 ಲಕ್ಷ 15 ಲಕ್ಷ 20 ಲಕ್ಷ ಮಾಡ್ತಾರೆ ತಿಂಗಳಿಗೆ ಮಾಡಿ. ಸರ್ ಅವ್ರು ಇಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ರೆ ವಾಟ್ ಇಸ್ ಡ್ರೈವಿಂಗ್ ದರ್ ಬಿಸ್ನೆಸ್? ಜನ ಯಾಕೆ ಅವ್ರ ಹತ್ರ ಹೋಗ್ತಿದ್ದಾರೆ? ಇದೇನು ಒಂದ್ ರೀತಿ ಮೂಢನಂಬಿಕೆನಾ? ಅಂದ್ರೆ ವೈ ಆರ್ ಪೀಪಲ್ ಸ್ಟಿಲ್ ಗೋಯಿಂಗ್ ಟು ಸಚ್ ಪೀಪಲ್? ವೆರಿ ಗುಡ್ ಕ್ವೆಶ್ಚನ್ ಮೇಡಮ್. ಆ್ಯಕ್ಚುಲಿ ಏನಾಗುತ್ತೆ, ಈ 100 out of 100 ಪೈಲ್ಸ್ ಫಿಷರ್ ಫಿಸ್ಟುಲಾದಲ್ಲಿ 70%ಗೆ ಏನು ಟ್ರೀಟ್ಮೆಂಟ್ ಬೇಕಾಗಿರಲ್ಲ ಇನಿಷಿಯಲ್ ಸ್ಟೇಜಸ್ಸು. ಆ ಸ್ಟೇಜಲ್ಲಿ ಏನು ಮಾಡ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಇವ್ರನ್ನ. ಅವಾಗ ಏನು ಮಾಡ್ತಾರೆ, ಸರ್ ನಮ್ಮೂರಲ್ಲೂ 20 ಜನ ಹೋಗಿದ್ರು ಸರ್, ನಮ್ಮ ಸ್ಟ್ರೀಟೆಲ್ಲ 5 ಜನ ಹೋಗಿದ್ರು ಸರ್, ಎಲ್ಲಾಗೂ ರಿಸಲ್ಟ್ ಬಂದಿದೆ, ನಾನೋದಾಗೂ ತುಂಬ ಜನ ಕಾಯ್ತಾ ಇದ್ರು ಸರ್ ಅಂತ ಈ ವರ್ಡ್ ಆಫ್ ಮೌತು ಸ್ಪ್ರೆಡ್ ಆಗಿದೆ. ವರ್ಡ್ ಆಫ್ ಮೌತಿಂದ ಎಲ್ಲ ಅಲ್ಲಿ ಹೋಗ್ತಾರೆ, ನಂಬರ್ 1. 2 ತುಂಬ ಮಿತ್ತಿದೆ ಈ ಪೈಲ್ಸು ಫಿಷರ್ ಫಿಸ್ಟುಲಲ್ಲಿ, ತುಂಬ ಮೂಢನಂಬಿಕೆಗಳು. ಏನಂತ, ಪೈಲ್ಸ್ ಆದರೆ ಮತ್ತೆ ಬರುತ್ತೆ, ಫಿಸ್ಟುಲಾ ಆದರೆ ಮತ್ತೆ ಬರುತ್ತೆ. ಯಾರ ಹತ್ರ? ಡಾಕ್ಟರ್ ಹತ್ರ ಹೋಗಿ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡ್ರೆ. ಇವ್ರ ಹತ್ರ ಹೋದರೆ ಯಾವುದೇ ಕಾರಣಕ್ಕೂ ಮತ್ತೆ ಬರಲ್ಲ. ಇವ್ರು ಇದರಲ್ಲಿ ಎಕ್ಸ್ಪರ್ಟ್ಸು, ಇವ್ರು ಇದರಲ್ಲಿ ಮಾಂತ್ರಿಕರು, ತಾಂತ್ರಿಕರು, ಇವ್ರು ಇದರಲ್ಲಿ ರೋಬೋಟ್ಸು ಅಂತ ಜನರು ಕೂತ್ಕೊಂಡ್ಬಿಟ್ಟಿದೆ. ದೇ ಆರ್ ದಿ ಬೆಸ್ಟ್ ಅಂತ. ಯಾಕೆ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಅಂತ ಒನ್ ಮೋರ್ ಸ್ಟೋರಿ ಶಾಲ್ ಐ ಟೆಲ್? ಎಸ್ ಸರ್, ಡೆಫಿನೆಟ್ಲಿ. ಮೇಡಮ್, ಒಬ್ಬ ಸರ್ಜನ್ ಮೇಡಮ್, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜ್ ಮೆರಿಟೋರಿಯಸ್ ಸ್ಟೂಡೆಂಟ್, ನನ್ನ 2 ವರ್ಷ ಜೂನಿಯರು, MBBS ಮಾಡ್ತಾನೆ, MS ಸರ್ಜರಿ ಮಾಡ್ತಾನೆ. ಅವನೇ ಪೈಲ್ಸ್ ಫಿಷರ್ ಆಪ್ರೇಷನ್ ಮಾಡಬೇಕಾಗಿರೋದು. MS ಮುಗಿದ್ಮೇಲೆ ಅವನಿಗೆ ಒಂದು ಟೈಟಾಗಿ ಫಿಷರ್ ಆಗುತ್ತೆ. ಹೊಸಕೋಟೆ ಹತ್ರ ಒಬ್ಬ ಕ್ವ್ಯಾಕ್ ಹತ್ರ ಹೋಗ್ತಾನೆ, ಮುಸ್ಲಿಮ್ ಹತ್ರ. ಅಲ್ಲಿಂದ ಒಂದ್ಸರಿ ಆಪ್ರೇಷನ್ ಮಾಡಿಸ್ಕೊಂಡು ಸರಿ ಹೋಗಿಲ್ಲ ಅಂತ ಶ್ರೀರಾಮ್ಪುರಕ್ಕೆ ಬರ್ತಾನೆ. ಶ್ರೀರಾಮ್ಪುರದ ಇನ್ನೊಬ್ರ ಹತ್ರ ಮಾಡಿಸ್ಕೊತಾನೆ, ಅಲ್ಲೂ ಸರಿ ಹೋಗಲ್ಲ.
ಕಟ್ ಮಾಡಿಬಿಡ್ತಾರೆ, ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ ಅವನಿಗೆ. ಆ ಕಟ್ ಆದಾಗ ಏನಾಗುತ್ತೆ, ಇವನು ಏನು ಮಾಡಬೇಕು, ಎಕ್ಸ್ಪರ್ಟ್ಸ್ ಹತ್ರ ಹೋಗ್ಬೇಕು ತಾನೆ. ಯೂನ್ ಜೂನಿಯರ್ ಇನ್ನೊಬ್ಬ MS ಸರ್ಜನ್ BMC, ಯೂನ್ ಜೂನಿಯರ್ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಿ, ನೋಡು ನಾನು ನಿನಗೆ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ಆಪ್ರೇಷನ್, ನೀ ಅದೇ ಥರ ಮಾಡಬೇಕು ಅಂತ. ಆಯ್ತು ಸರ್ ಮಾಡ್ತೀನಿ ಸರ್ ಅಂತ ಅವನ ಕೈಯಲ್ಲಿ ಮಾಡಿಸ್ಕೊಂಡು ಇನ್ನೂ ಕಂಟ್ರೋಲ್ ಫುಲ್ ಹೋಗ್ಬಿಡ್ತಾನೆ ಕಂಪ್ಲೀಟ್. 2 ವರ್ಷ ಮೋಷನ್ ಕಂಟ್ರೋಲ್ ಇರಲ್ಲ ಮೇಡಮ್. ಹಿ ವಾಂಟೆಡ್ ಟು ಕಮಿಟ್ ಸೂಸೈಡ್. ಲಾಸ್ಟ್ ಕಾಲ್ ವಾಸ್ ಟು ಮೀ. ನಾನು ಆ ಸೂಸೈಡ್ನ ಪ್ರಿವೆಂಟ್ ಮಾಡಿ ರಿಹ್ಯಾಬ್ ಮಾಡಿ ಅವನಿಗೆ ಸರಿ ಮಾಡಿ ಇವತ್ತು ಮದುವೆ ಆಗಿ ಒಂದು ಮಕ್ಕಳಾಗುತ್ತೆ. ಇಟ್ಸ್ ಎ ವೆರಿ ಬಿಗ್ ಪೊಸಿಷನ್. ಇವತ್ತು ಒಬ್ಬ ಸರ್ಜನ್ನೇ ಕ್ವ್ಯಾಕ್ ಹತ್ರ ಹೋಗ್ತಾನೆ, ಒಬ್ಬ ಸರ್ಜನ್ನೇ ಡಯಾಗ್ನೋಸಿಸ್ ಮಿಸ್ ಮಾಡ್ತಾನೆ ಅಂದರೆ ಬೇರೆಯವ್ರ ಕಥೆ ಏನು ಮೇಡಮ್? ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಸರ್. ಬಟ್ ನೀವು ಇವಾಗ ಇಷ್ಟೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನಾವ್ ಐ ಅಂಡರ್ಸ್ಟ್ಯಾಂಡ್ ಯುವರ್ ರೇಜ್ ಅಂಡ್ ಯುವರ್ ಆಂಗರ್ ಅಂಡ್ ನಿಮ್ ಪ್ರೆಸ್ಸಿಂಗ್ ಪಾಯಿಂಟ್ಸ್ ಏನಂದ್ರೆ ನಿಮ್ ಹೆಲ್ತ್ ನ ನೋಡ್ಕೊಡಿ, ಗಟ್ ಹೆಲ್ತ್ ನ ನೋಡ್ಕೊಡಿ ಅಂದ್ರೆ ಅದರ್ವೈಸ್ ಯು ನೆವರ್ ನೋ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಮ್ ಹೆಲ್ತ್ ನಮ್ ಕೈಯಲ್ಲೇ ಇದೆ. ಅವಾಯ್ಡಿಂಗ್ ಜಂಕ್ ಫುಡ್, ಫಾಲೋಯಿಂಗ್ ಒನ್ ಲೈಫ್ ಸ್ಟೈಲ್, ಫಾಲೋಯಿಂಗ್ ಒನ್ ಡಯಟ್, ಇದೆಲ್ಲ ಆದ್ರೆ otherwise I mean I still cannot get over that image that you showed. ಸೊ ನೀವು ಹೇಳಿದ್ರಲ್ಲ, ನಮ್ಮ ಹೆಲ್ತ್ ನಮ್ಮ ಕೈಲಿರುತ್ತೆ ಮೇಡಮ್. ನಾನು ಕಾರ್ ಕೊಡಿಸ್ಬೋದಾ, ನಾನು ಒಳ್ಳೆ ಬಟ್ಟೆ ಕೊಡಿಸ್ಬೋದಾ, ನನ್ನ ಜ್ಯುವೆಲ್ರಿ ಕೊಡಿಸ್ಬೋದಾ, ನಾನು ನನ್ನ ಮಗನಿಗೆ ಒಳ್ಳೆ ದೊಡ್ಡ ಹೈ ಎಂಡ್ ಪೋರ್ಷನ್ ಯಾವುದೊಂದು ಕಾರ್ ಕೊಡಿಸ್ಬೋದಾ? ಎಲ್ಲ ಕೊಡಿಸ್ಬೋದು ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ. ಒಂದನ್ನು ಮಾತ್ರ ಕೊಡ್ಸೋಕ್ಕಾಗಲ್ಲ, ಹೆಲ್ತ್. ದೇ ಶುಡ್ ಅರ್ನ್ ದರ್ ಹೆಲ್ತ್. ಹೌ ಮೇಡಮ್? ಐ ಕಾಂಟ್ ರನ್ ಫಾರ್ ದೆಮ್. ನಾನು ಅವ್ರಿಗೋಸ್ಕರ ಓಡೋಕ್ಕಾಗಲ್ಲ, ನಾನು ಅವ್ರಿಗೋಸ್ಕರ ಯೋಗ ಮಾಡೋಕ್ಕಾಗಲ್ಲ, ನಾನು ಅವರಿಗೋಸ್ಕರ ನಿದ್ದೆ ಮಾಡೋಕ್ಕಾಗಲ್ಲ, ನಾನು ಅವರಿಗೋಸ್ಕರ ಮೆಡಿಟೇಟ್ ಮಾಡೋಕ್ಕಾಗಲ್ಲ. ಆರೋಗ್ಯ ಒಂದನ್ನು ಮಾತ್ರ ನಾವು ಯಾರಿಗೂ ಡೆಲಿಗೇಟ್ ಮಾಡೋಕ್ಕಾಗಲ್ಲ, ಇನ್ನೆಲ್ಲ ಡೆಲಿಗೇಟ್ ಮಾಡ್ಬೋದು. ಅವರ್ ಹೆಲ್ತ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ನಮ್ಮ ಹೆಲ್ತ್ನ, ನಮ್ಮ ಆರೋಗ್ಯದ ಮೇಲೆ ಇನ್ವೆಸ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ದ ಗ್ರೇಟ್ ಅಸೆಟ್ ಫಾರ್ ಅಸ್. ಇವಾಗೆಲ್ಲ ಅಸೆಟ್ಸು ರಿಯಲ್ ಎಸ್ಟೇಟಲ್ಲಿ ಹಾಕು, ಗೋಲ್ಡಲ್ಲಿ ಹಾಕು, ಸಿಲ್ವರ್ ಹಾಕು, ಮ್ಯೂಚುವಲ್ ಫಂಡ್ ಹಾಕು, ಸ್ಟಾಕ್ ಮಾರ್ಕೆಟ್ ಹಾಕು, ಸ್ಟಾರ್ಟಪ್ಸಲ್ಲಿ ಹಾಕು. ಅಪ್ಪ ನಿನ್ನ ಬಾಡಿ ಮೇಲೆ ಏನಾಗ್ತಾ ಇದೆಯೋ? ವಾಟ್ ಆರ್ ಯು ಇನ್ವೆಸ್ಟಿಂಗ್ ಆನ್ ಯುವರ್ ಬಾಡಿ? ರೈಟ್? ಇನ್ವೆಸ್ಟ್ ಮಾಡ್ರಪ್ಪ ನಿಮ್ಮ ಬಾಡಿ ಮೇಲೆ. ಈಗ ನಾನು ಮೇಡಮ್ ಗ್ಯಾಬ್ಲೆಟ್ ರಿಂಗ್ ಹಾಕ್ಕೊಂಡಿದ್ದೀನಿ. ಐ ವಿಲ್ ಮೆಜರ್ ಆಲ್ ಮೈ ಸ್ಟ್ರೆಸ್ ಲೆವೆಲ್ಸು, ಸ್ಲೀಪ್ ಪ್ಯಾಟರ್ನ್ಸ್ ಎಲ್ಲ. ಪ್ಯಾಚ್ ಹಾಕೊಂಡಿದ್ದೀನಿ. ಐ ಆಮ್ ಎ ಡಯಾಬಿಟಿಕ್. ಪ್ಯಾಚ್ ಹಾಕೊಂಡಿದ್ದೀನಿ. ಐ ಪುಟ್ ದಿಸ್ ಪ್ಯಾಚ್. ಐ ಆಮ್ ಇನ್ವೆಸ್ಟಿಂಗ್ ಆನ್ ಮೈ ಸೆಲ್ಫ್. ಯೋಗ ಮಾಡ್ತೀನಿ, ವಾಕ್ ಮಾಡ್ತೀನಿ, ನಿದ್ದೆ ಮಾಡ್ತೀನಿ, ಒಳ್ಳೆ ಊಟ ಮಾಡ್ತೀನಿ. ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನಾನು ನನ್ನ ಮನೆ ನೋಡ್ಕೊಳ್ಳೋಕೆ ಸಾಧ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನನ್ನ ಪೇಷಂಟ್ ನೋಡ್ಕೊಳ್ಳೋಕೆ ಸಾಧ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ದರೆ ನನ್ನ ದೇಶಕ್ಕೆ ಕಂಟ್ರಿಬ್ಯೂಟ್ ಸಾಧ್ಯ. ನಂದೇ ಸರಿ ಇಲ್ಲ ಅಂದಮೇಲೆ ನಾನು ಏನು ಮಾಡಲಿ ಮೇಡಮ್? So now coming to Gen Z lifestyle and Gen Z mental health ಕೂಡ ಇದೆಲ್ಲ ಒಂದ್ ರೀತಿ ಕೋರಿಲೇಟ್ ಆಗಿದೆ ಅಲ್ವಾ? ಅಂಡ್ ಇದನ್ನ ನಾವು ಗಟ್ ಹೆಲ್ತ್ ಗೆ ಹೇಗೆ ರಿಲೇಟ್ ಮಾಡ್ಬೋದು? ಮೇಡಮ್ ಏನಾಗಿದೆ ಈಗ ಟುಡೇ ನನ್ನ ಪ್ರಕಾರ ಅಬೌಟ್ 80% ಆಫ್ ಜೆನ್ಜೀಸ್ ಆರ್ ರೆಸ್ಪಾನ್ಸಿಬಲ್. ಈ 20% ಬೇರೆ ಜೆನ್ಜಿಗಳಿಗೆಲ್ಲ ಕೆಟ್ಟ ಹೆಸರು ಬರ್ತಾ ಇದೆ. ನ್ಯೂ ಜೆನ್ಜಿನ ಈಗ ನೋಡಿ, ನೀವು ಎಷ್ಟು ಜವಾಬ್ದಾರಿಯಿಂದ ಯು ಆರ್ ಡೂಯಿಂಗ್ ಒನ್ ಶೋ, ಯು ಆರ್ ಮೇಕಿಂಗ್, ಯು ಡೂ ಕಾಂಟೆಂಟ್ ಫಾರ್ ಪೀಪಲ್ ಆ್ಯಂಡ್ ನೀವು ಸೋಷಿಯಲಿ ರೆಸ್ಪಾನ್ಸಿಬಲ್ ಸಿಟಿಸನ್ನ. ಸೊ ಜೆನ್ಜಿ ಲೈಫ್ ಸ್ಟೈಲ್ ಬಂದಾಗ, ಜೆನ್ಜಿ ಲೈಫ್ ಸ್ಟೈಲ್ ಏನಾಗಿದೆ ಇವತ್ತು, ಆ ಕನ್ಸಿಸ್ಟೆಂಟ್ ಪ್ಯಾಟರ್ನ್ಸ್ ಇಲ್ಲ ಇನ್ ದೇರ್ ಬಿಹೇವಿಯರ್. ಬಿಹೇವಿಯರ್ ಇನ್ಕ್ಲೂಡ್ಸ್ ಬಿಹೇವಿಯರ್ ಫ್ರಮ್ ಹಿಯರ್, ಈಟಿಂಗ್ ಬಿಹೇವಿಯರ್, ಸ್ಲೀಪಿಂಗ್ ಪ್ಯಾಟರ್ನ್ಸ್, ಇದೆಲ್ಲ ಆಗುತ್ತೆ. ಸೊ ಈಟಿಂಗ್ ಏನಾಗುತ್ತೆ, ಜೆನ್ಜೀಸು ತುಂಬ ಜಂಕ್ ಫುಡ್ಸ್ ತಿಂತಾ ಇದ್ದಾರೆ ಇವತ್ತು. ಜೆನ್ಜೀಸ್ ಒಂದು ಕಡೆ ಜವಾಬ್ದಾರಿ ಇದೆ, ಒಂದು ಕಡೆ ಸ್ಟಾರ್ಟಪ್ಪು, ಒಂದು ಕಡೆ ಬಿಲ್ಡಿಂಗ್ ಆರ್ಗನೈಸೇಷನ್ಸ್, ಬಿಲ್ಡಿಂಗ್ ನೇಷನ್ಸ್, ಬಿಲ್ಡಿಂಗ್ ಕಂಪನೀಸ್, ಕಾಂಟ್ರಿಬ್ಯೂಟರ್ಸ್ ನೇಷನ್ ಎಲ್ಲ ಮಾಡ್ತಾರೆ. ದಟ್ಸ್ ಗ್ರೇಟ್, ದಟ್ಸ್ ಪರ್ಫೆಕ್ಟ್, ದಟ್ಸ್ ಫ್ಯಾಂಟಾಸ್ಟಿಕ್. ಬಟ್ ವೆನ್ ಇಟ್ ಕಮ್ಸ್ ಟು ಜೆನ್ಜೀಸ್ ಓನ್ ಹೆಲ್ತ್, ಎಸ್ಪೆಷಲಿ ಗಟ್ ಹೆಲ್ತ್, ಅವ್ರು ತಿಂತಾ ಇರೋ ಫುಡ್ ಇದೆಯಲ್ಲ, ದ ಜಂಕ್ ಫುಡ್, ದ ಪ್ರೊಸೆಸ್ ಫುಡ್, ಪ್ಯಾಕ್ಡ್ ಫುಡ್ಡು, ಈ ಗಟ್ಟಿಗೆ ದೇ ನಾಟ್ ಗಟ್ ಫ್ರೆಂಡ್ಲಿ ಫುಡ್ಸ್. ಒಂದು. ಎರಡನೇದು, ಜೆನ್ಜಿ ಏನು ಮಾಡ್ತಾರೆ, ಈ ಗಟ್ಟನ್ನು ಗಟ್ ಅಂತ ಮರ್ತ್ಬಿಟ್ಟಿದ್ದಾರೆ, ಅದನ್ನು ಗಡ ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಏನು ಬೇಕೋ ಮಿಡ್ ನೈಟ್ ಕ್ರೇವಿಂಗು, ಮಧ್ಯರಾತ್ರಿ ತಿನ್ನೋದು, ಲೇಟ್ ನೈಟ್ ವರ್ಕ್ ಮಾಡ್ತಾ ಇರ್ತಾರೆ, ಚೆನ್ನಾಗಿ ತಿನ್ನೋದು. ಸೊ ಈ ವರ್ಕ್ ಮಾಡ್ತಾ 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 ಎಷ್ಟೋ ಜನ ಜೆನ್ಜಿಗಳಿದ್ದು ಏನಾಗಿದೆ ಇವತ್ತು, ಒಬಿಸಿಟೀಸ್
one of the big problems in Gen Zs today. Obesity is also linked to gut bacteria. If there is some bacteria which is not there, there are some bacteria obesity ಆಗುತ್ತಾ ಒಂದು. ಎರಡನೇದು ಗಟ್ ಬ್ಯಾಕ್ಟೀರಿಯಾ ಇದೆಲ್ಲ ಒಂದು 20 ಹಾರ್ಮೋನ್ಸ್ 20 ಹಾರ್ಮೋನ್ನ ಗಟ್ ಬ್ಯಾಕ್ಟೀರಿಯಾ ಸೆಕ್ರೆಟ್ ಮಾಡುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸೆರೋಟೋನಿನ್ ಗಟ್ ಬ್ಯಾಕ್ಟೀರಿಯಾ ಮಾಡೋದು, ಡೋಪಮಿನ್ 10% ಗಟ್ ಬ್ಯಾಕ್ಟೀರಿಯಾ ಮಾಡೋದು. ಸೊ ಈ ಸೆರೋಟೋನಿನ್ನು ಡೋಪಮಿನ್ನು ಇವೆಲ್ಲ ಮೆಂಟಲ್ ಹೆಲ್ತ್ಗೆ ಭಾಳ ಒಳ್ಳೆ ಇಂಪಾರ್ಟೆಂಟ್ ಹಾರ್ಮೋನ್ಸು. ಕೆಟ್ಟ ಬ್ಯಾಕ್ಟೀರಿಯಾ ಆದಾಗ ಸಪ್ರೆಸ್ ಆಗುತ್ತೆ ಅದು ಹಾರ್ಮೋನ್ ಸೆಕ್ರೀಷನ್ನು. ಆವಾಗ ಆಂಗ್ಸೈಟಿ, ಸ್ಟ್ರೆಸ್ಸು, ಡಿಪ್ರೆಷನ್ನು, ಫ್ರಸ್ಟ್ರೇಷನ್ ಆಗುತ್ತೆ ಜೆನ್ಜಿಗಳಿಗೆ. ಜೆನ್ಜೀಸು ಓಲ್ಡ್ ಏಜ್ಗೆ ಹೋದಾಗ ಏನಾಗುತ್ತೆ, ಪಾರ್ಕಿನ್ಸನ್ಸು, ಆಲ್ಝೈಮರ್ಸು, ಡಿಮೆನ್ಷಿಯಾ ಇವೆಲ್ಲ ಸೆಟ್ ಆಗುತ್ತೆ. ಇದೆಲ್ಲ ಗಟ್ ಬ್ಯಾಕ್ಟೀರಿಯಾ ಅಂತ ಮೆಂಟಲ್ ಆಯ್ತಾ. ಇನ್ನು ಮೂರನೇದು ಮೇಡಮ್, ಈ ಪೀಕ್ ಪರ್ಫಾರ್ಮೆನ್ಸ್ ಅಂತಾರಲ್ಲ, ಈಗ ಪೀಪಲ್ ಟಾಕ್ ಅಲ್ಲ, ಎನರ್ಜಿ ಲೆವೆಲ್ ಶುಡ್ ಬಿ ಹೈ. ಏನಪ್ಪ ಅವನ ಎನರ್ಜಿ ಲೆವೆಲ್ ಅಷ್ಟೊಂದಿದೆ, ಸಖತ್ತಾಗಿ ಕೆಲಸ ಮಾಡ್ತಾನೆ ಅಂತ. ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಕೆಲಸ ಮಾಡಬೇಕು, ಎನರ್ಜಿ ಲೆವೆಲ್ಸ್ ಹಾಗೆ ಇರಬೇಕು ಅಂತ ಹೇಳಿದ್ರೆ ಈ ಗಟ್ ಬ್ಯಾಕ್ಟೀರಿಯಾನೇ ಆ ಎನರ್ಜಿ ಲೆವೆಲ್ಸ್ಗೆ ಕಾರಣ ಆಯಿತಾ. ಇನ್ನು ಮೂರನೇದು ಫೋಕಸ್. ಜೆನ್ಜೀಸ್ಗೆ ಫೋಕಸ್ ಮಾಡೋಕ್ಕಾಗಲ್ಲ ತುಂಬ ಹೊತ್ತು, ಡಿಸ್ಟ್ರಾಕ್ಷನ್ಸು ಇದೆಲ್ಲ ಆಗ್ತಾ ಇರೋದು ಬಿಕಾಸ್ ಆಫ್ ದರ್ ಮೈಂಡ್ ಸೆಟ್. ಮೆಂಟಲ್ ಸ್ಟೇಟಸ್ ಇಸ್ ಅಗೈನ್ ಕನೆಕ್ಟೆಡ್ ಟು ಗಟ್ ಹೆಲ್ತ್. ಸೊ ಜೆನ್ಜಿಯಲ್ಲಿ ಇವತ್ತು ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಕೆಟ್ಟದಾಗಿರೋದ್ರಿಂದ, ಅವ್ರು ಜಂಕ್ ಫುಡ್ ತಿಂತಾ ಇರೋದ್ರಿಂದ, ಮೈಂಡ್ಲೆಸ್ ಆಗಿ ತಿಂತಾ ಇರೋದ್ರಿಂದ, ನಾಟ್ ಮೈಂಡ್ಫುಲ್, ಮೈಂಡ್ಲೆಸ್ ಆಗಿ ತಿಂತಾ ಇರೋದ್ರಿಂದ ಒಂದು ಕಡೆ ದೇ ಆರ್ ಬಿಲ್ಡಿಂಗ್ ಬಿಗ್ ಕಂಪನೀಸ್, ಇನ್ ದ ಅದರ್ ಹ್ಯಾಂಡ್ ದೇ ಆರ್ ನಾಟ್ ಬಿಲ್ಡಿಂಗ್ ದೇರ್ ಓನ್ ಬಾಡಿ ಪ್ರಾಪರ್ಲಿ. ಐದರ್ ದೇ ಆರ್ ಒಬೀಸ್ ಅಥವಾ ಎಮ್ಯಾಸಿಯೇಟೆಡ್. ಒಬಿಸಿಟಿ, ಮೆಂಟಲ್ ಹೆಲ್ತು ಮತ್ತು ಅದರ್ ಡಿಸೀಸ್ ಆರ್ ಡ್ರಿವನ್ ಬೈ ಗಟ್ ಹೆಲ್ತ್ ಓನ್ಲಿ. your diabetes, arthritis, ನಮ್ಮ ಹೆಣ್ಮಕ್ಳಲ್ಲಿ PCOD, ಸ್ಕಿನ್ ಟೆಕ್ಸ್ಚರ್, ಆಕ್ನಿ, ಬ್ಯೂಟಿ, ಗ್ಲೋ ಆನ್ ದ ಸ್ಕಿನ್ ಎಲ್ಲ ದೇ ಆರ್ ರಿಲೇಟೆಡ್ ಟು ಗಟ್ ಬ್ಯಾಕ್ಟೀರಿಯಾ ಟುಡೇ. ಸೊ ಗಟ್ ಬ್ಯಾಕ್ಟೀರಿಯಾ ನೋಡಿ, ನೀವು ಎಷ್ಟು ಗ್ಲೋ ಇದೆ ಸ್ಕಿನ್, ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಚೆನ್ನಾಗಿದೆ, ಇಟ್ಸ್ ಗುಡ್ ರೈಟ್. ಸಂಬಡಿ ಪಿಂಪಲ್ಸ್ ಆನ್ ದ ಬಾಡಿ ಅಂದರೆ ಸಿ ಗಟ್ ಬ್ಯಾಕ್ಟೀರಿಯಾ. ನಾವು ಪಿಂಪಲ್ ಬಂದ ತಕ್ಷಣ ಆಯಿಂಟ್ಮೆಂಟ್ ಹಚ್ಚು, ಕ್ರೀಮ್ ಹಚ್ಚು ಅಲ್ಲ. ವೈ ಪಿಂಪಲ್ಸ್? ನಿಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಚೆನ್ನಾಗಿದೆಯಾ ಅಂತ ನೋಡ್ಕೋಬೇಕಲ್ವಾ. ಸೊ PCOD, ಇನ್ಫರ್ಟಿಲಿಟಿ, ಆಕ್ನಿ, ಸ್ಕಿನ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ಒಬಿಸಿಟಿ, ಅಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಸೊ ಡಿಮೆನ್ಷಿಯಾ, ಡಯಾಬಿಟೀಸ್, ಮೆಟಬಾಲಿಕ್ ಸಿಂಡ್ರೋಮ್ ಗಟ್ ಬ್ಯಾಕ್ಟೀರಿಯಿಂದ, ಒಬಿಸಿಟಿ, ಮೆಟಬಾಲಿಕ್ ಸಿಂಡ್ರೋಮು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ, ಥೈರಾಯ್ಡ್ ಹೈಪೋ ಇರುತ್ತೆ, ಆ್ಯಂಡ್ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುತ್ತೆ. ಇದೆಲ್ಲ ಬಿಕಾಸ್ ಆಫ್ ಗಟ್ ಬ್ಯಾಕ್ಟೀರಿಯಾ. ಸೊ ಜೆನ್ಜೀಸ್ ಗಟ್ ಹ್ಯಾಸ್ ಬಿಕಮ್ ಗಟರ್, ಬಟ್ ದಿಸ್ ಗಟರ್ ಇಟ್ಸೆಲ್ಫ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್ ನೇಷನ್. ಇನ್ನು ಅವ್ರು ಏನಾದರೂ ಒಳ್ಳೆ ಊಟ ತಿಂದು ಬ್ಯಾಲೆನ್ಸ್ಡ್ ಆಗಿ ಇದ್ದುಬಿಟ್ಟ ಅಂದರೆ ಮೇಡಮ್, ಸೂಪರ್ ಪವರ್ ಇಂಡಿಯಾ 5 years ಆಗಿಬಿಡುತ್ತೆ. 5 years will go towards some, say, $10 trillion economy. ಹಾಗೆ. ಸೊ Gen Z's gut health has become gutter, and it is linked to many diseases, including digestive diseases like bloating, acidity, fullness, farting too much, farting bad odor. So ಇದೆಲ್ಲ because of gut bacteria. Sir, for somebody who is already suffering from any of these diseases, ಅಥವಾ ಒಂದು ಬಾರ್ಡರ್ ಲೈನ್ ಅಲ್ಲಿ ಇದ್ರೆ ಇದನ್ನ ಅವ್ರು ಪ್ರಿವೆಂಟ್ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು? ಮೇಡಮ್, ಈಗ ಬೆಸ್ಟ್ ಗಿಫ್ಟ್ ದೇವ್ರು ನಮಗೆ ಕೊಟ್ಟಿರೋದು, ನಮಗೆ ದೇವ್ರು ಕೊಟ್ಟಿರೋದು ಬೆಸ್ಟ್ ಅಂದರೆ, ಸ್ಮೋಕ್ ಮಾಡ್ತಾ ಇದ್ರೆ ನಿಲ್ಲಿಸ್ಬೋದಾ, ಆಲ್ಕೋಹಾಲ್ ತೊಗೊಳ್ದೋದ್ರೆ ಸ್ಟಾಪ್ ಮಾಡ್ಬೋದಾ, ಜಂಕ್ ಫುಡ್ ತಿಂದಾದರೆ ಸ್ಟಾಪ್ ಮಾಡ್ಬೋದಾ, ನಿದ್ದೆ ಕಡಿಮೆ ಇದ್ದರೆ ನಿದ್ದೆ ಜಾಸ್ತಿ ಮಾಡ್ಬೋದಾ, ವಾಕ್ ಮಾಡದೆ ಹೋದರೆ ವಾಕ್ ಮಾಡ್ಬೋದಾ? ಇದೆಲ್ಲ ಸಿಂಪಲ್ ಸ್ಟೆಪ್ಸ್ ಮೇಡಮ್.
ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ನಮಗೆ ಗೊತ್ತು. ಸೊ ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದನ್ನು ಬಿಡಬೇಕು. ಆಲ್ರೆಡಿ ಡ್ಯಾಮೇಜ್ ಆಗಿದೆ ಅಂದ್ಕೊಳ್ಳಿ, ಯಾರೋ ಒಬಿಸಿಟಿ ಇದ್ದಾರೆ, ಕೊಲೆಸ್ಟ್ರಾಲ್ ಇದೆ, ಎಲ್ಲ ಇದೆ. ಈಗೇನಾಗಿದೆ ಇಂಡಿಯಾದಲ್ಲಿ, ಈಗ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಲಾಂಜಿವಿಟಿ ಇಂಡಿಯಾ. ಅಮೆರಿಕಾದಲ್ಲಿ ಪೀಟರ್ ಅಠಿಯಾ ಅಂತ ಈಸ್ ಎ ಕ್ಯಾನ್ಸರ್ ಸರ್ಜನ್. ಆ ಮನುಷ್ಯ ಕ್ಯಾನ್ಸರ್ ಆಪ್ರೇಟ್ ಮಾಡಿ ಆಪ್ರೇಟ್ ಮಾಡ್ತಾರೆ, ಸಾಯ್ತಾರೆ. ಒಂದಿನ ಯೋಚನೆ ಮಾಡಿದ್ರು, ಅಮೆರಿಕಾದಲ್ಲಿ ತುಂಬ ಕಾಮನ್, ಸೆಕೆಂಡ್ ಕೆರಿಯರ್, ಥರ್ಡ್ ಕೆರಿಯರ್ ಸ್ಟಾರ್ಟ್ ಮಾಡೋದು. ಓ ಮೈ ಗಾಡ್, ಕ್ಯಾನ್ಸರಿಂದ ಸಾಯ್ತಾ ಇದ್ದಾರೆ, ನಾನು ಇದನ್ನು ಪ್ರಿವೆಂಟ್ ಮಾಡಬೇಕು, ಕ್ಯಾನ್ಸರ್ ಆಪ್ರೇಟ್ ಮಾಡ್ಬೋದು ಅಂತೇಳಿ ಅವತ್ತಿಂದ ಈ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಲಾಂಜಿವಿಟಿ. ಅಂದರೆ ಹೆಲ್ತ್ ಸ್ಪ್ಯಾನ್ ಅಲ್ಲ, ಐ ಮೀನ್ ಲೈಫ್ ಸ್ಪ್ಯಾನ್ ಅಲ್ಲ, ಇಟ್ ಈಸ್ ಹೆಲ್ತ್ ಸ್ಪ್ಯಾನ್. ಎಷ್ಟು ದಿನ ಬದುಕಿರ್ತೀರಿ ಮುಖ್ಯ ಅಲ್ಲ, ಹೇಗೆ ಆರೋಗ್ಯವಾಗಿ ಬದುಕಿರ್ತೀರಿ ಮುಖ್ಯ ಅಂತೇಳಿ ಅವ್ರು ಶುರು ಮಾಡಿ, ಇವತ್ತು ಇಟ್ಸ್ ಎ ಬಸ್ವರ್ಡ್ ಲಾಂಜಿವಿಟಿ. ರಿವರ್ಸಲ್, ಏನೋ ಏಜಿಂಗ್ ರಿವರ್ಸಲ್. ಬ್ರೇನ್ ಜಾನ್ಸನ್, ಯಾ, ಏಜಿಂಗ್ ರಿವರ್ಸಲ್. ದಿಸ್ ಮ್ಯಾನ್ ಇಸ್ ಎ ಕ್ರೇಜಿ ಮ್ಯಾನ್. 100 ಮಾತ್ರ ತಗೊಳ್ತಾನೆ. ದಿಸ್ ಸೇಸ್ ದೇರ್ ಇಸ್ ನೋ ಡೆತ್ ಅಂತ, ಐ ಕ್ಯಾನ್ ಸ್ಟಾಪ್ ಮೈ ಏಜ್ ಅಂತ. ಅದೆಲ್ಲ ಸುಳ್ಳು. ಬಟ್ ಈಗ ನಾವು ನಮ್ಮಲ್ಲೇನೆ ವಿ ಆರ್ ವರ್ಕಿಂಗ್ ಅಟ್ ದ DNA ಲೆವೆಲ್, ನಾವು ಮಾಲಿಕ್ಯುಲರ್ ಲೆವೆಲ್, ಸೆಲ್ ಲೆವೆಲ್ ವರ್ಕ್ ಮಾಡಿ, ಯಾಕೆ ಬ್ಲೋಟಿಂಗ್ ಇದೆ, ಯಾಕೆ ಡಿಸ್ಟೆನ್ಷನ್ ಇದೆ, ಯಾಕೆ ಡೈಜೆಸ್ಟ್ ಆಗ್ತಾ ಇಲ್ಲ, ಯಾಕೆ ವೈಟಮಿನ್ ಡಿ ಕಡಿಮೆ ಇದೆ, ಯಾಕೆ ಜಿಂಕ್ ಕಡಿಮೆ ಇದೆ, ಯಾಕೆ ಮೆಗ್ನೀಷಿಯಮ್ ಕಡಿಮೆ ಇದೆ, ನಾವು ಕೊಟ್ಟಿದ್ದ ಸಪ್ಲಿಮೆಂಟ್ಸು ಅಬ್ಸಾರ್ಬ್ ಆಗ್ತಾ ಇದೆಯೋ ಇಲ್ವೋ ಅಂತ ನಾವು ಸ್ಟಾರ್ಟೆಡ್ ನಾವು. ಆಯಿತಾ? ಈಗ ಜೆನೆಟಿಕ್ ಅನಾಲಿಸಿಸ್ ಮಾಡಿ, ಸಲೈವ ತಗೊಂಡು ಗಟ್ ಬ್ಯಾಕ್ಟೀರಿಯಾ ಅನಾಲಿಸಿಸ್ ಮಾಡಿ, ಬ್ಲಡ್ ಅನಾಲಿಸಿಸ್ ಮಾಡಿ, ಇವರಿಗೆ ಏನೇನು ಬರ್ಬೋದು ಮುಂದೆ ಕಾಯಿಲೆ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಕಾಲ್ಡ್ ಅಸ್ ಪ್ರಿಡಿಕ್ಟಿವ್ ಅನಾಲಿಸಿಸ್. ಹೆಲ್ತಿಗೆ ಏನಾಗ್ತಾ ಇದೆ ಗೊತ್ತಾ? ಇಟ್ ಇಸ್ ಬಿಕಮ್ ರಿಯಾಕ್ಟಿವ್ ಟು ಪ್ರೋಆಕ್ಟಿವ್. ಅಂದರೆ ಏನೋ ಒಂದು ಕಾಯಿಲೆ ಬಂದಾಗ ರಿಯಾಕ್ಟ್ ಮಾಡ್ದಾಗಿಂತ ಪ್ರೋಆಕ್ಟಿವ್ ಟು ಪ್ರಿವೆಂಟ್ ಇಟ್, ಟು ರೆಕಗ್ನೈಸ್ ಇಟ್. ಸೊ ಹೆಲ್ತ್ ಇಸ್ ಬಿಕಮ್ ಈಗ ಏನಾಗಿದೆ, ಪ್ರಿವೆಂಟಿವ್, ಪ್ರಿಡಿಕ್ಟಿವ್. ವಿ ಕ್ಯಾನ್ ಪ್ರಿಡಿಕ್ಟಿವ್, ಪ್ರಿಸೈಸ್, ಕರೆಕ್ಟಾಗಿ ಅದೇ ಡಿಸೀಸ್ಗೆ ಕಾಯಿಲೆ ಕೊಡೋದು, ಮತ್ತೆ ಪರ್ಸನಲೈಸ್ಡ್. ಪ್ರಿವೆಂಟಿವ್, ಪ್ರಿಡಿಕ್ಟಿವ್, ಪರ್ಸನಲೈಸ್ ಆ್ಯಂಡ್ ಪ್ರಿಸಿಷನ್. 4 ಮಾಡಿ ಈಗ ನಾವು ಮನುಷ್ಯನ ಆಯಸ್ ಜಾಸ್ತಿ ಮಾಡೋದಲ್ದೇ ಅದ್ರ ಜೊತೆಯಲ್ಲಿ ಆರೋಗ್ಯವಾಗಿರ್ತಾನೆ ಆ ರೀತಿ ಮಾಡ್ತಾ ಇದೀವಿ ಈಗ. ದಿಸ್ ವಿ ಸ್ಟಾರ್ಟೆಡ್. ಆಯ್ತಾ? ಸೊ ಜೆನ್ಜೀಸ್ ಎಲ್ಲ ಇದಕ್ಕೆ ತುಂಬಾ ಕ್ರೇಜ್ ಸ್ಟಾರ್ಟ್ ಆಗಿದೆ ಇದಕ್ಕೆ. ಸ್ಪೆಷಲಿ ಜೆನ್ಜೀಸ್ ಇದಾರಲ್ಲ ಅವರೆಲ್ಲ, ಅವ್ರಿಗೆಲ್ಲ ಆಸೆ ಏನು, ನಾನು ಸ್ಟ್ರಾಂಗ್ ಆಗಿರ್ಬೇಕು, ನಾನು ಮಸಲ್ ಬಿಲ್ಡ್ ಮಾಡಬೇಕು, ನಾನು 6 ಪ್ಯಾಕ್ಸು 10 ಪ್ಯಾಕ್ಸು, ನನಗೂ ವಯಸ್ಸಾಗಬಾರ್ದು ಅಂತ ಆಸೆ ಇದೆ. ಆದರೆ ದೇಹ ಅನ್ಕೊಳಕ್ ಮಾತ್ರ ಆಸೆ ಇಲ್ಲ. ಆಯ್ತಾ? ನಿಮಗೆ ರಿಟರ್ನ್ಸ್ ಬರಬೇಕಾದ್ರೆ ಇನ್ವೆಸ್ಟ್ ಮಾಡ್ಬೇಕು ತಾನೆ, ತಾಳ್ಮೆ ಇರ್ಬೇಕು ತಾನೆ, ಪೇಷನ್ಸ್ ಇರ್ಬೇಕು ತಾನೆ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ತಾರೆ, ನಾಳೆ ಬೆಳಗ್ಗೆ ಕಮ್ಮಿ ಆಗಿ ತೆಗೆದು ಬಿಡ್ತಾರೆ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ಕಾಯಬೇಕು ಕನ್ಸಿಸ್ಟೆಂಟ್ ಆಗಿ, ಯಾವಾಗ ರಿಟರ್ನ್ಸ್ ಬರುತ್ತೆ ಹಂಗೆ. ಜೆನ್ಜೀಸ್ ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ. ನಾನು ಆರೋಗ್ಯವಾಗಿರ್ಬೇಕು, ನಾನು ತುಂಬ ವರ್ಷ ಇರಬೇಕು, ನಾನು ತುಂಬ ಬಿಲ್ಡ್ ಮಾಡಬೇಕು. ಆ್ಯಂಡ್ ಒನ್ ಆಫ್ ದಿ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಮೇಡಮ್, ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಾ ಎಷ್ಟು ಬೇನ್ ಆಗಿದೆಯೋ ಅಷ್ಟೇ ಬೂನು ಆಗಿದೆ ಫಾರ್ ಸಮ್ ಜೆನ್ಜೀಸ್. ಐ ವಾಸ್ ರೀಡಿಂಗ್ ಎ ರಿಪೋರ್ಟ್. ಆವ್ರೇಜ್ ಟೈಮ್, ನಾನು ಓದ್ತಾ ರಿಪೋರ್ಟ್ ಓದ್ತದೆ, ಆವ್ರೇಜ್ ಟೈಮು ಜೆನ್ಜೀಸು 5 to 6 hours ಸೋಷಿಯಲ್ ಮೀಡಿಯಲ್ಲಿ ಇರ್ತಾರೆ. 5 to 6 hours ಆವ್ರೇಜ್ ಇನ್ ಎ ಡೇ. ಇದು ರೂರಲಲ್ಲಿ 8 hours, ಅರ್ಬನ್ ಅಲ್ಲಿ 2 to 3 hours. ರೂರಲ್ ಅಲ್ಲಿ ಕೆಲಸ ಇರಲ್ಲ ಅವ್ರಿಗೆ, ಹುಡುಗರಿಗೆ, ಜಂಜಿಗಳಿಗೆ ತೋಟ ಹತ್ರ ಇರ್ತಾರೆ. ಅದಕ್ಕೆ ಈ ಮಂಡ್ಯ ಕಡೆ ಅಂತೂ ಗದ್ದೆ, ಈ ಗದ್ದೆಗೆ ಅದನ್ನ ಭತ್ತ ಮತ್ತೆ ಕೋಪ್ ನಾಟಿ ಮಾಡ್ಬಿಟ್ರೆ ವರ್ಷ ಎಲ್ಲ ಕೆಲಸ ಮಾಡಂಗೇ ಇಲ್ಲ. ಮಂಡ್ಯಕ್ಕೆ ಬರೋದು, ರಾಜಕೀಯ ಮಾಡೋದು, ಪಂಚಾಯತಿ ಮೆಂಬರು, ಪಂಚಾಯತಿ ಅಧ್ಯಕ್ಷ, ಸೋಷಿಯಲ್ ಮೀಡಿಯಾ. ಅರ್ಥ ಆಯ್ತಲ್ಲ? ಮೋರ್ ನಂಬರ್ ಆಫ್ ವುಮೆನ್ ದೇರ್ ಇನ್ ಸೋಷಿಯಲ್ ಮೀಡಿಯಾ ಕಂಪೇರ್ ಟು ಮ್ಯಾನ್. ಹೆಣ್ಮಕ್ಳು ಹೆಚ್ಚು ಕಾಲ ಕಳೀತಾರೆ ಸೋಷಿಯಲ್ ಮೀಡಿಯಾ ಗಂಡಸರಿಗೆ ಕಂಪೇರ್ ಮಾಡಿದ್ರೆ. ಒಂದೇ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿದ್ದೀನಿ. ಇಲ್ಲಿ ಹೆಣ್ಮಕ್ಳು ಕಾಲ ಕಳೀತಾರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, 90% ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ ಆರೋಗ್ಯ ಚೆಕ್ ಮಾಡ್ತಾ ಇರ್ತಾರೆ, ಮಕ್ಕಳು ವಿದ್ಯಾಭ್ಯಾಸ ಏನು ಚೆಕ್ ಮಾಡ್ತಾ ಇರ್ತಾರೆ, ಅಡುಗೆ ಮಾಡೋದು ಕಲಿತಾ ಇರ್ತಾರೆ. ಕನ್ಸ್ಟ್ರಕ್ಟಿವ್ ಆಗಿ ಸೋಷಿಯಲ್ ಮೀಡಿಯಾನ ಕನ್ಸ್ಯೂಮ್ ಮಾಡ್ತಾರೆ ಯಾರು ಹೆಣ್ಮಕ್ಳು. ಈ ರೀತಿ ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಜನ ಹೆಣ್ಮಕ್ಳು ಸೋಷಿಯಲ್ ಮೀಡಿಯಾ ನೋಡಿ
ಅವ್ರ ಮನೆಯಲ್ಲಿ ಫಾದರ್ ಇನ್ಲಾ ಮದರ್ ಇನ್ಲಾ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಬಂದಿದ್ದಾರೆ. ಯಾರು ಕರ್ಕೊಂಬಂದ್ರಿ ಸರ್? ನಾನು ಸೋಷಿಯಲ್ ಮೀಡಿಯಾದ ನೋಡಿದೆ ಸರ್ ಅಂತ. ಆಮೇಲೆ ಡಿಗ್ ಮಾಡಿದೆ ನಾನು. ಐ ಥಿಂಕ್ ಉದಯ್ಪುರ್ ಅಥವಾ ಲಕ್ನೋ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ. ವುಮೆನ್ ಹೂ ಕನ್ಸ್ಯೂಮ್ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆರ್ ಮೋರ್ ರೆಸ್ಪಾನ್ಸಿಬಲ್ ಅಂತ. ಬೈ ದಿಸ್ ಚಿಲ್ಡ್ರನ್ ಆರ್ ಗೆಟಿಂಗ್ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಅಡುಗೆ, ಒಳ್ಳೆ ಆಹಾರ ಆ್ಯಂಡ್ ಬೇಗ ಬೇಗ ಕಾಯಿಲೆಗಳೆಲ್ಲ ಪತ್ತೆ ಆಗ್ತಾ ಇದೆ. ಸೊ ಇದು ಜೆನ್ಜಿ ಸೋಷಿಯಲ್ ಮೀಡಿಯಾ ಸ್ಟೋರಿ. 5 to 6 hours, ಕೆಲವರಿಗೆ ಬೂನ್, ಕೆಲವರಿಗೆ ಬೇನ್. ಹೌದು ಸರ್, ನೀವ್ ಹೇಳ್ದಂಗೆ ನಾನು ಬೋತ್ ಸೈಡ್ಸ್ ನೋಡಿದ್ದೀನಿ, ತುಂಬಾ ಎಕ್ಸ್ಟ್ರೀಮ್ಸ್ ನೋಡಿದ್ದೀನಿ. ಒಬ್ರು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾರೆ, ರನ್ ವರ್ಕ್ಔಟ್ ಫಾರ್ 2 hours a day, ಒಂದ್ ಸೆಟ್ ಅದು ಇನ್ನೊಂದ್ ಸೆಟ್ ಇದು. ಸಮ್ವೇರ್ ಅಗೆ ನೀವ್ ಹೇಳ್ದಂಗೆ ಇದು ಬ್ರೀಡ್ ಆಗಿರೋದು ಸೋಷಿಯಲ್ ಮೀಡಿಯಾ ಇಂದ. ಯಾರೋ ಒಬ್ಬರನ್ನ ನೋಡ್ಬಿಟ್ಟು ನಾನ್ ಇವನ್ ತರ ನಾನ್ ಇವನ್ ತರ ಕಾಣಿಸ್ಬೇಕು ಅಂತ ಅನ್ಕೊಂಡು ಮಾಡ್ತಾ ಇರೋದ್ರಿಂದ. ಟ್ರೂ ಮೇಡಮ್, ನಾನು ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ. 80% ಜನ್ಜಿಗಳು ನನ್ನ ಪ್ರಕಾರ ತುಂಬ ಜವಾಬ್ದಾರಿಯಿಂದ, ತುಂಬ ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. 36 ಕೋಟಿ 7 ಕೋಟಿ ಏನು ಜನ್ಜಿ ಇದಾರಲ್ಲ, ಅದ್ರಲ್ಲಿ 80% ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ನಮ್ಮ ದೇಶ ಸೂಪರ್ ಪವರ್, ನೋ ಡೌಟ್ ಆನ್ ಇಟ್. ನಮಗೆ ತುಂಬ ಫ್ಯೂಚರ್ ಇದೆ ಆ್ಯಕ್ಚುಲಿ, ಬಿಕಾಸ್ ಆಫ್ ನಿಮ್ಮ ಜನ್ಜಿಗಳಿಂದ, ನಿಮ್ಮಿಂದ. ಹ್ಯಾಟ್ಸ್ ಆಫ್ ಟು ದಿಸ್ ಜನ್ಜೀಸ್. ದಿಸ್ ಜನರೇಷನ್ ಇಸ್ ಎ ಬ್ಲೆಸ್ಡ್ ಜನರೇಷನ್, ಬಿಕಾಸ್ ಅವ್ರಿಗೆ ಅಷ್ಟೊಂದು ಕೆಲಸ ಇದೆ ಮಾಡೋಕ್ಕೆ. ಹಾಗೆ ಥ್ಯಾಂಕ್ ಯು ಸೋ ಮಚ್. ಸೊ ಐ ವಾಸ್ ಜಸ್ಟ್ ಥಿಂಕಿಂಗ್, ನೀವು ಹೇಳ್ತಾ ಇರ್ಬೇಕಾದ್ರೆ ದ ವೇ ಯು ಆರ್ ಗಿವಿಂಗ್ ಅನ್ ಔಟ್ಲುಕ್ ಟು ಜೆನ್ಜಿ ಇಸ್ ನಾಟ್ ದ ಸೇಮ್. ಎಲ್ಲರೂ ಅದೇ ರೀತಿ ನೋಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಒಂದ್ ಜೆನ್ಜಿಯಲ್ಲಿ ಪೇರೆಂಟ್ ಚೈಲ್ಡ್ ರಿಲೇಶನ್ಶಿಪ್ ನೋಡಕ್ ಹೋದ್ರೇನು ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ, ನಮ್ ಪೇರೆಂಟ್ಸ್ ಜನರೇಷನ್ ಆಲ್ವೇಸ್ ಅಕ್ಯುಮುಲೇಟಿಂಗ್, ನಮ್ ಮಕ್ಕಳಿಗೆ ಸೇವ್ ಮಾಡ್ಬೇಕು, ಮಕ್ಕಳಿಗೋಸ್ಕರ ಮಾಡ್ಬೇಕು ಅಂತ. ನಮ್ ಜನರೇಷನ್ ಹೇಗಿದೀವಿ ಅಂದ್ರೆ ಇರೋದೇ ಒಂದ್ ಲೈಫ್. So we're not more adu mindset of accumulating, more like living life, experiencing life anta ide alla. So ee relationship ನೀವು ನೋಡಿದ್ರೆ ಇದು ಹೆಲ್ತ್ ಮೇಲೆ ಏನ್ ಪರಿಣಾಮ ಆಗುತ್ತೆ, this change in mindset of life or lifestyle and their relationship with each other. Yeah, change in mindset of Gen Zs in relationships. First, it comes with self. Do you love yourself? Do you have a good relationship with yourself? Are you proud of yourself? Are you proud of your body? Are you proud of your smartness? Are you proud of your brain? Are you proud of what discipline you have? Are you proud of what consistency you have? Am I right or wrong? ಹೌದು ಸರ್. ಅಲ್ಲಿಂದ ಆಗತ್ತೆ. ಇವತ್ತೇನಾಗಿದೆ ಜೆನ್ಜೀಸು, ದೇರ್ ಇಸ್ ಅ ಬಿಗ್ ಮೈಂಡ್ ಶಿಫ್ಟ್. ಅವ್ರ ತಪ್ಪಲ್ಲ ಅದು. ನಮಗೆ ಎಕಾನಮಿ ವಾಸ್ ಕ್ಲೋಸ್ಡ್, ಲಿಬರಲೈಸ್ ಆಗಿರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಇವತ್ತು ಇಂಟರ್ನೆಟ್ ಇದೆ, ಮತ್ತು 1 generation, 2nd generation, 3rd generation ಆಫ್ ಪೀಪಲ್ ಐ ಹ್ಯಾವ್ ಕ್ರಿಯೇಟೆಡ್ ವೆಲ್ತ್. ಐ ಕ್ರಿಯೇಟೆಡ್ ವೆಲ್ತ್. ಮೈ ಸನ್ ಹಿ ಮೇ ಸೇ, ವೈ ಶುಡ್ ಐ, ನಾನು ಆರಾಮಾಗಿರ್ತೀನಿ ಅಂತ. ಸೊ ನಮಗೆಲ್ಲ ಏನೂ ಇರಲಿಲ್ಲ, ಝೀರೋ ಬ್ಯಾಕ್ಗ್ರೌಂಡ್. ವಿ ಹ್ಯಾವ್ ಟು ಕ್ರಿಯೇಟ್ ಅವರ್ ಓನ್ ವೆಲ್ತ್, ಕ್ರಿಯೇಟ್ ಅವರ್ ಓನ್ ಫಾರ್ಚೂನ್. ಹಾಗಾಗಿ there is a different generational sets with different mindsets. Socio-cultural environment. Watching TV was not there. ನಾವಿದ್ದಾಗ 83 84 TV ಬಂತು, 82ಗೆ. ಈಗ ಎಲ್ಲ ಕೈಲೂ ಮೊಬೈಲ್ ಫೋನ್ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ವಾಟ್ ಪೇರೆಂಟ್ಸ್ ಟೆಲ್ ದಿ ಜೆನ್ಜೀಸ್ ಅಲ್ಲ, ಜೆನ್ಜೀಸ್ ಡಸಂಟ್ ವಾಂಟ್ ಟು ಟೇಕ್ ಇಟ್. ದೇ ಸೇ ವಿ ನೋ, ಯು ನೀಡ್ ನಾಟ್ ಟೆಲ್ ಅಸ್. ಸೊ ಏನಾಗುತ್ತೆ, ಸೊ ಜೆನ್ಜೀಸ್ ಆರ್ ಬಿಕಮಿಂಗ್ ಮೋರ್ ಇಂಡಿಪೆಂಡೆಂಟ್ ಇನ್ ಡಿಸಿಷನ್ ಮೇಕಿಂಗ್. ದೇ ಡೋಂಟ್ ಇನ್ವಾಲ್ವ್ ಪೇರೆಂಟ್ಸ್ ಇನ್ ಡಿಸಿಷನ್ ಮೇಕಿಂಗ್. ಮೊದಲು ನೀನು ಮೆಡಿಸಿನ್ ಸೇರ್ಕೋ, ಇಂಜಿನಿಯರಿಂಗ್ ಮಾಡ್ಕೋ, ಲಾ ಮಾಡು. ಇವತ್ತು ಜೆನ್ಜೀಸ್ ಕೇಳ್ತಲ್ಲ ಅದು, ನಾನು ಇದನ್ನೇ ಮಾಡ್ತೀನಿ, ನಾನು ಇದನ್ನೇ ಮಾಡ್ತೀನಿ. ಇಟ್ಸ್ ಎ ವೇ, ಇಟ್ಸ್ ಗುಡ್. ದೇ ಡು ವಾಟ್ ಎವರ್ ದೇ ಲೈಕ್. ಆಯಿತಾ? ಎರಡನೇದೇನಾಗಿದೆ, ದೇರ್ ಇಸ್ ಎ ರಿಲೇಷನ್ಶಿಪ್ ಸ್ಟ್ರೈನ್ ಅಮಾಂಗ್ ಜೆನ್ಜೀಸ್. ಸ್ಟ್ರೈನ್ ಆಗಿದೆ ರಿಲೇಷನ್ಶಿಪ್ಸು. ಏಕೆಂದರೆ ದೇ ಡೋಂಟ್ ವ್ಯಾಲ್ಯೂ ರಿಲೇಷನ್ಶಿಪ್ಸ್ ದ್ಯಾಟ್ ಮಚ್ ವಾಟ್ ವಿ ಯೂಸ್ ಟು ವ್ಯಾಲ್ಯೂ. ಗೊತ್ತಾಯ್ತಲ್ವಾ? ಫಾರ್ ದೆಮ್ ದೇರ್ ಇಸ್ ಎ ನ್ಯೂ ಟರ್ಮ್ ನಾವು, ಸಿಚುವೇಶನ್ಶಿಪ್ ಅಂತ. ಸಿಚುವೇಶನ್ಶಿಪ್, ಓಕೆ, ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್ ದೇ ಲಿವಿಂಗ್, ನಾಟ್ ಬಿಯಾಂಡ್ ದಟ್ ಅಂತ. ದೇ ಲಿವಿಂಗ್ ಓನ್ಲಿ ಫಾರ್ ಟುಡೇ, ನಾಟ್ ಬಿಯಾಂಡ್ ದಟ್ ಅಂತ. ಸೊ ಹಾಗಾಗಿ ಜೆನ್ಜೀಸ್ ರಿಲೇಷನ್ಶಿಪ್ಸ್ ವಿತ್ ಪೇರೆಂಟ್ಸ್, ವಿತ್ ಫ್ರೆಂಡ್ಸ್, ವಿತ್ ದೆಮ್ಸೆಲ್ಸ್
has to be worked out. They should work on these things because for anything in life, ಈಗ ತುಂಬ ವೆಲ್ತ್ ಇರುತ್ತೆ ಜನ್ಸೀಸ್ ಹತ್ರ, ಹ್ಯಾಪಿನೆಸ್ ಇಲ್ಲದೆ ಹೋದರೆ ದೇ ಕಾಂಟ್ ಎಂಜಾಯ್. ಹೌದು. ಫಾರ್ ಹ್ಯಾಪಿನೆಸ್ ಯು ಶುಡ್ ಹ್ಯಾವ್ ಎ ಗುಡ್ ರಿಲೇಷನ್ಶಿಪ್. ಒಳ್ಳೆ ಸಂಬಂಧ ಇರಬೇಕು. ಹ್ಯಾಪಿನೆಸ್ ಇಲ್ಲದೆ ಹೋದರೆ, ಒಳ್ಳೆ ಸಂಬಂಧ ಇಲ್ಲದೆ ಹೋದರೆ ಆಸ್ತಿ ಕಟ್ಕೊಂಡು ಏನು ಮಾಡ್ತೀರಾ? ಸೊ ಜೆನ್ಜಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೊನೆಂಟು. ಒಂದು ಈಟಿಂಗ್ ಜೊತೆಗೆ ದೇ ಶುಡ್ ವರ್ಕ್ ಆನ್ ರಿಲೇಷನ್ಶಿಪ್ಸ್ ಆಲ್ಸೋ. ದೇ ಆರ್ ಮೋರ್ ವಿತ್ ಸೋಷಿಯಲ್ ಮೀಡಿಯಾನು, ಲೈಕ್ ದೇರ್ಸ್ ಒನ್ ಟೂಲ್ ರಿಪ್ಲಿಕಾ ಅಂತ. ದೇ ಸೇ ವಿ ಡೋಂಟ್ ವಾಂಟ್ ಎನಿಬಡಿ, ನಮ್ಗೆ ಯಾರೂ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಆ ರಿಪ್ಲಿಕಾ ಟೂಲಲ್ಲಿ ಯಾವ ರೀತಿ ಹ್ಯೂಮನ್ ಬೀಯಿಂಗ್ ಬೇಕು ಅವ್ರಿಗೆ, ದೇ ಕಸ್ಟಮೈಸ್, ಒಬ್ಬ ಮನುಷ್ಯನ ಕಸ್ಟಮೈಸ್ ಮಾಡಿಕೊಂಡು ನನಗೆ ಇದೇ ಥರ ಮನುಷ್ಯ ಇರಬೇಕು, ಇದೇ ಎಮೋಷನ್ಸ್ ಇರಬೇಕು, ಇದೇ ಬಿಹೇವಿಯರ್ ಇರಬೇಕು, ನನ್ನ ಹತ್ರ ಹೀಗೆ ಮಾತಾಡಬೇಕು ಅಂತ ಆ ರಿಪ್ಲಿಕಾ ಟೂಲ್ ಯೂಸ್ ಮಾಡಿ ಜೆನ್ಸಿಗಳು ಆ ಟೂಲ್ ಜೊತೆಗೆ ಮಾತಾಡ್ತಾರೆ ಮೇಡಮ್. ಕ್ಯಾನ್ ಯು ಇಮ್ಯಾಜಿನ್? ನನಗೆ ಇದೇ ಥರ ವ್ಯಕ್ತಿ ಜೊತೆ ನಾನು ಹಿಂಗೆ ಅಂದರೆ ಅವ್ರಿಗೆ ಹೇಗೆ ಮೈಂಡ್ ಸೆಟ್ ಇರುತ್ತೋ ಅದೇ ಥರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿಕೊಂಡು ಅವ್ರ ಜೊತೆ ಕನ್ವರ್ಸೇಷನ್ ಮಾಡ್ತಾರೆ. ಅವರು ಒಬ್ಬರೇ ಮಾಡ್ತಿರ್ತಾರೆ, ಮನುಷ್ಯ ಜೊತೆ ಕನ್ವರ್ಸೇಷನ್ ಮಾಡಲ್ಲ. ಮನುಷ್ಯ ಜೊತೆ ಕನ್ವರ್ಸೇಷನ್ ಮಾಡಿದಾಗ, ಮನುಷ್ಯ ಜೊತೆ ಮಿಕ್ಸ್ ಆದಾಗನೇ ಲೈಫ್ ಎಕ್ಸ್ಪೀರಿಯನ್ಸ್ ಸಿಗೋದು. ಹೌದು. ಯಾವಾಗ ಕನ್ವರ್ಸೇಷನ್ ತುಂಬ ಕಡಿಮೆ ಆಯಿತು ಇವ್ರದ್ದೆಲ್ಲ, ಯಾವಾಗ ಇವರೆಲ್ಲ ಕಮ್ಯುನಿಕೇಟಿಂಗ್ ವಿತ್ ಮೊಬೈಲ್ ಆಯಿತು, ದೇ ಆರ್ ನಾಟ್ ರೆಸಿಲಿಯಂಟ್. ಒಂದ್ಸರಿ ಫೇಲ್ ಆದರೆ ದೇ ಕಾಂಟ್ ಬೌನ್ಸ್ ಬ್ಯಾಕ್, ಫೇಲ್ ಆಗ್ಬಿಡ್ತಾರೆ, ಭಯ ಆಗುತ್ತೆ ಅವ್ರಿಗೆ. ಎರಡನೇದು, ಈ ಸೈಮನ್ ಸಿನಿಕ್ ವಿಲ್ ಟೆಲ್ ಸಮ್ ಸ್ನೇಲ್ ಸ್ಟಾಮ್ ಅಂತ. ಈ ಜನ್ಸಿಗಳಲ್ಲಿ ಏನಂದರೆ ನಿಧಾನಕ್ಕೆ ನೀರು ಹರಿದು ಹೋಗ್ತಾರೆ, ದೇ ವಿಲ್ ಸೇಲ್ ಅಂತೆ. ಏನಾದರೂ ಜೋರಾಗಿ ಬಂತು ಸ್ಟಾಮ್ ಅಂತ ಹೇಳಿದ್ರೆ ಅವ್ರ ಕೈಲಿ ಆಗಲ್ವಂತೆ, ಅನ್ಲೈಕ್ ವೆಟ್ರನ್ಸ್. ಸೊ ಜನ್ಸಿಗಳೆಲ್ಲ ಒಂಚೂರು ಕಷ್ಟ ಬಂದ್ರೂ ಅವ್ರ ಕೈಲಿ ತಡ್ಕೊಳಕ್ಕಾಗಲ್ಲ. ದೇ ಕಾಂಟ್ ಬೌನ್ಸ್ ಬ್ಯಾಕ್ ಫ್ರಮ್ ದರ್ ಫೇಲ್ಯೂರ್ಸು. ಫೇಲ್ ಆದಾಗ ಎದ್ದು ನಿಲ್ಲಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಒಂದ್ಸರಿ ಫೇಲ್ ಆಗಿ, 2 ಸರಿ ಫೇಲ್ ಆಗಿ, 3ನೇ ಸರಿ ಫೇಲ್ ಹಾಕೋದ್ರೆ ಮುಗದೆ ಬಿದ್ದೋದ್ರು ಅವರು. ಸೊ ಹಾಗಾಗಿ ಜೆನ್ಸೀಸು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಬೇಕು, ರೆಸಿಲಿಯಂಟ್ ಆಗಬೇಕು, ಫೇಲ್ ಆಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು, ಕಲಿಬೇಕು, ತಡ್ಕೊಳ್ಳೋ ಶಕ್ತಿ ಇರಬೇಕು. ಇದೆಲ್ಲ ಚೆನ್ನಾಗಿರ್ಬೇಕಂದ್ರೆ ಸಂಬಂಧಗಳು ಚೆನ್ನಾಗಿರಬೇಕು, ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಖಂಡಿತ ಸರ್, ಐ ಅಗ್ರಿ ವಿತ್ ಯು ಫಾರ್ ದ ಮೋಸ್ಟ್ ಪಾರ್ಟ್ ಆಫ್ ಇಟ್. ಬಟ್ ಒಂದೇನಂದ್ರೆ, ಇವಾಗ ಒಂದು ಜನರೇಷನಲ್ ಟ್ರಾಮಾ ಅನ್ನೋದಿದೆ ಅಲ್ಲ, ಐ ಥಿಂಕ್ ಆಸ್ ಜೆನ್ಸೀಸ್ ವಿ ಆರ್ ದ ಒನ್ಸ್ ಪುಟಿಂಗ್ ಅ ಬ್ರೇಕ್, ಪುಟಿಂಗ್ ಅ ಸ್ಟ್ಯಾಂಡ್ ಟು ಇಟ್. ಇವಾಗ ನಮ್ಮ ಅಮ್ಮನ ನೋಡಿದ್ರೆ, ವಾಟ್ ಎವರ್ ಮೈ ಗ್ರಾನಿ ಟೋಲ್ಡ್, ಶಿ ಆಲ್ವೇಸ್ ಲಿಸನ್. ಮೈ ಮದರ್ ಡಿಡ್ ನಾಟ್ ಹ್ಯಾವ್ ಅ ಸೇ. ಈ ಹುಡುಗನ ಮದುವೆ ಆಗೋ ಅಷ್ಟೇ ಮುಗೀತು. ಅದೇ, ಸೊ ಆ ತರ ಅಟ್ಲೀಸ್ಟ್ ವಿ ಆರ್ ಬ್ರೇಕಿಂಗ್ ದಟ್ ಜನರೇಷನಲ್ ಟ್ರಾಮಾ ಆರ್ ಪ್ಯಾಟರ್ನ್ ಏನಿದೆ. ಇಲ್ಲ, ನಾವು ನಮ್ಗೋಸ್ಕರ ನಿಂತ್ಕೊಳ್ತೀವಿ, ಇದ್ ನನಗೆ ಖುಷಿ ಕೊಡ್ತಿಲ್ಲ ಅಂದ್ರೆ ನಾನು ಮಾಡಲ್ಲ ಅನ್ನೋದು. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳಿದ್ 100% ಕರೆಕ್ಟ್. ಯಾಕಂದ್ರೆ ಐ ರೀಸೆಂಟ್ಲಿ ವಾಸ್ ರೀಡಿಂಗ್ ಅ ಪೇಪರ್, ದಿಸ್ ವಾಸ್ ಪಬ್ಲಿಷ್ಡ್ ಇನ್ 2021. ಅದರ ಹೆಸರು ಮರ್ತೋದೆ, ಐ ಜಸ್ಟ್ ಲಿಂಕ್ ಇಟ್ ಇನ್ ದ ವಿಡಿಯೋ ಅಟ್ ದ ಬಾಟಮ್. ಅದರ ಪ್ರಕಾರ 46% of Gen Z population suffers from mental disease. ವೈ ಮೆಂಟಲ್ ಡಿಸೀಸ್? ನಾನು ಆಗಲೇ ಹೇಳಿದೆ, ಒಂದು ಗಟ್ ಹೆಲ್ತ್ ಟು ಮೆಂಟಲ್ ಡಿಸೀಸ್. Mental disease will impact relationships. Khatam, gone. Life is gone there. 46% suffer from mental health. Shockingly, madam, out of Gen Z's, for every 112 males, there are only 100 females. 12 ಕಡಿಮೆ, ಎಷ್ಟು 12 ಜನ ಕಡಿಮೆ ಇದ್ದಾರೆ, ಹುಡುಗಿರು ಶಾರ್ಟೇಜ್ ಇದ್ದಾರೆ. ಎಲ್ಲಿ ಹೋಗ್ತಾರೆ 12 ಜನ ಹುಡುಗರು ಹುಡುಗಿರಿಗೆ? ಮದುವೆ ಆಗಲೇಬೇಕಲ್ಲ. ವೇ ವಿಲ್ ದೇ ಗೋ? ಯಾರು ಮದುವೆ ಆಗ್ತಾರೆ ಅವರು? 37 crores ನೀವು 12% ಹಾಕಿ, ನೀವು ಬಿಗ್ ನಂಬರ್ ಇಟ್ ಈಸು. ನಾನು ಯಾಕೆ ಈ ಪಾಯಿಂಟ್ ತಂದೆ ಅಂದರೆ, ನೀವು 46% ಹ್ಯಾವ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳಿದ್ರಲ್ಲ, ಇದರಲ್ಲಿ ಮೆಜಾರಿಟಿ ಆರ್ ಗರ್ಲ್ ಚಿಲ್ಡ್ರನ್. ದೇ ಆರ್ ಸಪ್ರೆಸ್ಡ್ ಆ್ಯಕ್ಚುಲಿ. ಈ ಜೆನ್ಸೀಸಲ್ಲಿ ಗರ್ಲ್ ಮತ್ತು ಬಾಯ್ಗೆ ತುಂಬ ಡಿಫ್ರೆನ್ಸ್ ಇದೆ. ನೋಡಿರ್ಬೇಕು, ಪೇರೆಂಟ್ಸ್ ಎಲ್ಲ ಹೇಳ್ತಾರೆ, ಹುಡುಗ ಬಿಡ್ರಿ, ಏನಾದ್ರು ಆಗಲಿ ತೊಂದರೆ ಇಲ್ಲ ಅಂತ. ಹೆಣ್ಮಕ್ಳು ಮಾತ್ರ ಸೆಕ್ಯೂರ್ ಆಗಿರ್ಬೇಕು, ಮನೇಲಿ ಆಚೆ ಹೋಗ್ಬಾರ್ದು, ಪಾರ್ಟಿಗೆ ಹೋಗ್ಬಾರ್ದು, ಬಟ್ಟೆ ಫುಲ್ ಕವರ್ ಮಾಡ್ಕೋಬೇಕು ಅಂತ. ನನ್ನ ಫ್ರೆಂಡ್ ಒಬ್ಬ ಇದ್ದ, ವೆರಿ ಕ್ಲೋಸ್ ಫ್ರೆಂಡ್. ಅವನು ಹೇಳ್ತಾ ಇದ್ದ, ನೋಡಪ್ಪ, ಹೆಣ್ಮಕ್ಳು ಮಾತ್ರ ಹುಟ್ಟಬಾರ್ದು ಗುರು ಅಂತ. ಯಾಕೆ ಅಂದರೆ ಹೆಣ್ಮಕ್ಳು ನೋವನ್ನ ತಡೆಯೋಕ್ಕಾಗಲ್ಲ, ಹೆಣ್ಮಕ್ಳು ನೋವು ತಿನ್ನೋ ನನ್ನ ಕೈಲಿ ಆಗಲ್ಲಪ್ಪ, ನನಗೆ ಹೆಣ್ಮಕ್ಳು ಮಾತ್ರ ಬೇಡಪ್ಪ ಅಂತ. ಗಂಡ್ಮಕ್ಳು ಹೆಂಗಾರಾಗಲಿ, ಹೆಣ್ಮಕ್ಳು ಮಾತ್ರ ನನಗೆ ಬೇಡಪ್ಪ ಅಂತ. ಅವ್ರು ಹೇಳಿದ್ರಲ್ಲಿ ಒಂದು ಸತ್ಯ ಇದೆ. ನಾನು ನಿಮ್ಗೆ ಹೇಳಿದ್ನಲ್ಲ,
ಡೇಟಾ ಪ್ರಕಾರ ಹೆಣ್ಮಕ್ಳು ಸಫರ್ ಫ್ರಮ್ ಮೋರ್ ಮೆಂಟಲ್ ಇಲ್ನೆಸ್ ದ್ಯಾನ್ ಮೇಲ್ ಚಿಲ್ಡ್ರನ್ ಬಿಕಾಸ್ ಗರ್ಲ್ ಚೈಲ್ಡ್ ಇಸ್ ಸಪ್ರೆಸ್ಡ್. ವೆನ್ ಶಾಕಿಂಗ್ಲಿ ಈವನ್ ಬಿಫೋರ್ ಬರ್ತ್ ಶಿ ಇಸ್ ನಾಟ್ ಜಸ್ಟ್ ಸಪ್ರೆಸ್ಡ್, ಶಿ ಇಸ್ ಕಿಲ್ಡ್. ಇಂಡಿಯಾದಲ್ಲಿ 97, 98, 99, 95 ಶುರುವಾಯಿತು ಆ್ಯಂಟಿ ನೇಟಲ್ ಸೆಕ್ಸ್ ಡಿಟರ್ಮಿನೇಷನ್. ಫೀಮೇಲ್ ಹೆಣ್ಮಕ್ಳು ಅಂತ ಗೊತ್ತಾದ ತಕ್ಷಣ ಟಕ್ ಅಂತ ಅವರು ಅಬಾರ್ಟ್ ಮಾಡಿಬಿಡ್ತಿದ್ರು. ತುಂಬ ದುಡ್ಡು ಕೊಟ್ಟು ನಮ್ಮ ಮಂಡ್ಯ ಏನೋ ನಂದನ್ ಗೊತ್ತಿರಬೇಕು, ಮಂಡ್ಯ ನಂದನ್ ಗೊತ್ತಿರಬೇಕು ಎಷ್ಟು ಹೆಣ್ಮಕ್ಳನ್ನ ಸಾಯಿಸಿದ್ದಾರೆ ಇಂಡಿಯಾದಲ್ಲಿ ಅಂತ. ಫೀಮೇಲ್ ಅಂತ ಹೇಳೋದು ಸಾಯಿಸೋದು 50,000, 1 ಲಕ್ಷ, 2 ಲಕ್ಷ ಇವತ್ತಿಗೂ ನಡೀತಾ ಇದೆ. ಬಟ್ ಈಗ ಕಡಿಮೆ ಆಗಿದೆ ಅದು. ಯಾಕೆ 100 ಹೆಣ್ಮಕ್ಳು ಇದ್ದಾರೆ, 112 ಜನ ಗಂಡು ಮಕ್ಳು ಇದ್ದಾರೆ ನೀವು ಕೇಳಲಿಲ್ಲ ಆಗ್ಲೇ. ಈಕ್ವಲ್ ಆಗಿರ್ಬೇಕು ತಾನೆ. 100 ಹೆಣ್ಣು 100 ಗಂಡು, 112 ಗಂಡು 100 ಹೆಣ್ಣು ಯಾಕಿದ್ದಾರೆ ಅಂತ ಹೇಳಿದ್ರೆ ಈ ಜೆನ್ಜೀಸ್ ಟೈಮ್ 1997ಇಂದನೇ ತುಂಬ ಪೀಕ್ ಹೋಗಿದ್ದು ಹೆಣ್ಮಕ್ಳನ್ನ ಭ್ರೂಣ ಹತ್ಯೆ ಮಾಡೋದು. ಆ್ಯಂಟಿನೇಟಲ್ ಸೆಕ್ಸ್ ಡಿಟರ್ಮಿನೇಷನ್, ಫೀಮೇಲ್ ಫೀಟಿಸೈಡ್ ಆವಾಗಲೇ ಪೀಕಲ್ಲಿ ಇದ್ದಿದ್ದು. ಅದಕ್ಕೆ ನಿಮ್ಮ ಜೆನ್ಜೀಸ್ ಇದರ ನೀವೆಲ್ಲ ಇದ್ದೀರಲ್ಲ, ನಿಮ್ಮಲ್ಲಿ ಹೆಣ್ಣು ಗಂಡಿಗೆ ತುಂಬ ವ್ಯತ್ಯಾಸ ಇರುತ್ತೆ. ಗಂಡು ಮಕ್ಕಳು ತುಂಬ ಜನ ಇರ್ತಾರೆ, ಹೆಣ್ಮಕ್ಳು ಕಡಿಮೆ ಇರ್ತಾರೆ. ಗಂಡಿಗೆ ಹೆಣ್ಣು ಸಿಗಲ್ಲ, ಕೊನೆಗೆ ದುಡ್ಡು ಕೊಟ್ಟು ಹೆಣ್ಣನ್ನು ತೊಗೊಂಡೋಗೋ ಕಾಲ ಬಂದ್ಬಿಟ್ಟಿದೆ ಆಲ್ರೆಡಿ. ವಧು ದಕ್ಷಿಣೆ ಆಗ್ಬಿಡುತ್ತೆ ಈಗ, ವರದಕ್ಷಿಣೆ ಅಲ್ಲ. ಹಾಗೆ maybe at least now we might have upper hand in this country. But the cost of what, madam? I know. So many millions of girls, ಎಷ್ಟೋ ಜನ ಹೆಣ್ಮಕ್ಳು ಪ್ರಪಂಚ ನೋಡೋಕೆ ಮೊದಲೇ ಸೋತೋಗಿದ್ದಾರೆ ಮೇಡಮ್. ನಾನು ರೀಸೆಂಟ್ಲಿ ಐ ಸಾ ಬಿಕಾಸ್ ಸೆಕ್ಸ್ ಡಿಟರ್ಮಿನೇಷನ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ. ಎಷ್ಟೊಂದ್ ಜನ ಯುರೋಪ್ ಟ್ರಿಪ್ಗೆ ಹೋಗ್ತಾರೆ, ಥೈಲ್ಯಾಂಡ್ ಹೋಗ್ತಾರೆ, ಬಾಲಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಸೆಕ್ಸ್ ಡಿಟರ್ಮಿನೇಷನ್ ಮಾಡ್ಕೊಂಡು ವಾಪಸ್ ಬರ್ತಾರೆ ಬಿಕಾಸ್ ಇಟ್ಸ್ ಇಲ್ಲಿಗಲ್ ಇನ್ ಇಂಡಿಯಾ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಇಲ್ಲೀಗಲ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಬೇರೆ ದೇಶದಲ್ಲಿ ಲೀಗಲ್ಲೋ ಇಲ್ಲಿಗೋ ನನಗಂತೂ ಗೊತ್ತಿಲ್ಲ, ಚೆಕ್ ಮಾಡೋಣ. ಬಟ್ ಇಂಡಿಯಾದಲ್ಲಿ ಅವತ್ತು ಇಲ್ಲೀಗಲ್ ಇತ್ತು, ಇವತ್ತು ಇಲ್ಲೀಗಲ್, ಮುಂದೆನೂ ಇಲ್ಲೀಗಲ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಷ್ಟೇ ನೀವು ರೂಲ್ಸ್ ಮಾಡಿದ್ರು ಇಲ್ಲೀಗಲ್ ಕೆಲಸ ಮಾಡ್ತಾನೆ ಇರ್ತಾರೆ, ಎಸ್ಕೇಪ್ ಆಗ್ತಾನೆ ಇರ್ತಾರೆ, ಕಾಸು ಕೊಡ್ತಾರೆ, ಬಚಾವ್ ಆಗ್ತಾರೆ. ಕರಪ್ಷನ್ ಇಸ್ ವೆರಿ ರ್ಯಾಂಪೆಂಟ್ ಆಯಿತಾ. ಹಾಗಾಗಿ ಹೆಣ್ಮಕ್ಳು ಎಷ್ಟೋ ಜನ ನಾನು ಹೇಳ್ದಂಗೆ ಇಟ್ಸ್ ವೆರಿ ಪೇನ್ಫುಲ್ ಸ್ಟೋರಿ ಮೇಡಮ್. ಹೆಣ್ಮಕ್ಳು ಹುಟ್ಟಕ್ಕೆ ಮೊದಲೇ ಸಾಯೋದು. ಸರ್, ನಾವು ಜೆನ್ಜಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ. ಈ ಕರೆಂಟ್ ಸಿನಾರಿಯೋ ಅಲ್ಲಿ ಹೌ ಶುಡ್ ಜೆನ್ಜಿ ಪರ್ಸನ್, ಜೆನ್ಜಿ ಗರ್ಲ್ ಪ್ರಿಪೇರ್ ಹರ್ ಸೆಲ್ಫ್ ಫಾರ್ ಮ್ಯಾರೇಜ್? Oh dude, just because you're a girl and you're asking for a girl, thank you. Very, very responsible question. I appreciate it. That means you are representing, ನೀವು ಇಡೀ ದೇಶದ 26% Gen Z population ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹ್ಯಾಟ್ಸ್ ಆಫ್ ಟು ಯು. ಗುಡ್ ಕ್ವೆಶನ್. ಹೌ ಶುಡ್ ಎ ಗರ್ಲ್ ಪ್ರಿಪೇರ್ ಫಾರ್ ಮ್ಯಾರೇಜ್? ನನ್ನ ಇದುವರೆಗೂ ಯಾರೂ ಕೇಳಿಲ್ಲ ಮೇಡಮ್, ನೀವೊಬ್ಬರೇ ಕೇಳ್ತಾ ಇರೋದು. ಹೇಗೆ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಕಾಮನ್ ಇಂಡಿಯಾದಲ್ಲಿ ಜಾತಕ ನೋಡೋದು, ಜಾತಕ ಫಲ, ಹಾರೋಸ್ಕೋಪ್ ಆಯಿತಾ. ಐ ಕಾಲ್ ಇಟ್ ಆಸ್ ಹಾರರ್ಸ್ಕೋಪ್ ಅಂತ ಆಯಿತಾ. ಯಾವಾಗೋ ಮಗು ಹುಟ್ಟಿರುತ್ತೆ, ಯಾರೋ ಟೈಮ್ ಬರೆದಿರ್ತಾರೆ. ನಾನು ಎಷ್ಟೋ ಸರಿ MBBS ಮಾಡಬೇಕಾದ್ರೆ ಈ ಲೇಬರ್ ರೂಮಲ್ಲಿ ಕೆಲಸ ಮಾಡಿದಾಗ ಆ ಕ್ಲಾಕ್ ನಿಂತೋಗಿರುತ್ತೆ, 8 ಗಂಟೆಗೆ ಹುಟ್ಟಿರ್ತಾರೆ, ನಾವೇ 11:15 ಅಂತ ಬರೆದಿರ್ತೀವಿ. ಅದೇ ನಿಜವಾದ ಟೈಮ್ ಆಗಿರುತ್ತೆ. ದಿಸ್ ಇಸ್ ಟ್ರೂ. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ಕನ್ಫ್ಯೂಸಿಂಗ್ ಇಟ್ಟ ಎಷ್ಟೋ ಜನರು ತಪ್ಪಳ್ದು ಬಿಟ್ಟಿದ್ದೀನಿ ಮೇಡಮ್. ವಾಲಿಬಾಲ್ ಹಾಸ್ಪಿಟಲ್ ನಾವು ಕೆಲಸ ಮಾಡಿದ್ದು, ಒಂದು ರಾತ್ರಿಗೆ 100 ಜನ ಮಕ್ಳು ಹುಟ್ತಾಯಿದ್ರು. ನಾವೇ ಬರಿಬೇಕಾಯ್ತಲ್ಲ ಕೂತ್ಕೊಂಡು. ಅವ್ರೇ ಬರೆಯಪ್ಪ ಅಂತಾದ್ರು, ನಾವು ಕೂತ್ಕೊಂಡು ಇಂಟರ್ನ್ 10:30 ಬದಲು ನಿದ್ದೆಗಣ್ಣಲ್ಲಿ 1:15 ಬರೆದಿರ್ತೀವಿ. ಸೊ ಈ ಥರ ಹಾರೋಸ್ಕೋಪಾ ಪ್ರಿಪೇರ್ ಮದುವೆಗೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಯಾವ ಮನೆ ಹುಡುಗನ್ನ ನೋಡ್ತಾರೋ, ನೀವು ಹುಡುಗಿ ಆಗಿರ್ಬೋದು, ಅವರು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿಕೊಂಡು ಕಂಪ್ಲೀಟ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿ ಏನಾದರೂ ಡಿಸೀಸ್ ಪ್ಯಾಟರ್ನ್ಸ್ ಇದೆಯಾ ಅಂತ ಪ್ರಿಡಿಕ್ಟ್ ಮಾಡಿ ಮದುವೆ ಆಗೋದು ಒಳ್ಳೆಯದು. ಸೊ ಸೈಂಟಿಫಿಕ್ ಅಲ್ಲ ಒಂದು. ಎರಡನೇದು ಮೋಸ್ಟ್ ಕಾಮನ್ ನಾನು ನೋಡ್ತಾ ಇರೋದು ನನ್ನ ಹಾಸ್ಪಿಟ್ಲಲ್ಲಿ, ಹೆಣ್ಮಕ್ಳು ಬರ್ತಾರೆ, ಪ್ರೆಗ್ನೆಂಟ್ ಆಗಿಬಿಟ್ಟಿರ್ತಾರೆ, ಪೈಲ್ಸ್ ಇದೆ, ಫಿಶರ್ ಇದೆ ಅಂತ ಬರ್ತಾರಾಗ. ನಾನು ಕೇಳಿದೆ, ಯಾವಾಗಿಂದ ಇದೆ? ಮದುವೆ ಬದಲಿಂದ ಇತ್ತು. ಯಾಕೆ ತೋರಿಸ್ಕೊಳ್ಳಿಲ್ಲ? ನಾಚಿಕೆ ಆಗ್ತಿತ್ತು ಸರ್, ಸಂಕೋಚ ಆಗ್ತಿತ್ತು ಸರ್, ಅದಕ್ಕೋಸ್ಕರ ತೋರಿಸ್ಕೊಳ್ಳಿಲ್ಲ. ಸೊ ಯಾರೇ ಜೆನ್ಜಿ, ಯಾರೇ ಹೆಣ್ಮಗಳು ಈ ಶೋ ನೋಡ್ತಾ ಇದ್ದರೆ, ಮದುವೆ ಮಾಡೋಕ್ಕೆ ಮೊದಲು ಅವ್ರಿಗೆ ಪೈಲ್ಸು, ಫಿಶರು,
ಫಿಸ್ಚುಲಾ ಕಾನ್ಸ್ಟಿಪೇಷನ್ ಇದ್ದರೆ ದಯವಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಅವ್ರದ್ದೇ ಆದೊಂದು ಪ್ರೈವೇಟ್ ಲೈಫ್ ಇರುತ್ತೆ. ಈ ಪೈಲ್ಸು ಫಿಸ್ಚುಲಾ ಎಲ್ಲ ಇದ್ದರೆ ಈ ಪ್ರೈವೇಟ್ ಲೈಫ್ಗೆ, ಟು ಬಿ ಮೋರ್ ಸ್ಪೆಸಿಫಿಕ್ ಸೆಕ್ಸ್ ಲೈಫ್ಗೆ ತೊಂದರೆ ಆಗುತ್ತದು. ಆಯಿತಾ? ಫಿಸ್ಚುಲಾ ಇದ್ದರೆ ಅಂತೂ ತುಂಬ ಎಂಬರಾಸಿಂಗು, ಪಸ್ ಹೋಗ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ, ಇದೆಲ್ಲ ತೊಂದರೆ ಆಗುತ್ತೆ. ಒಂದು ವೇಳೆ ಏನೋ ನಾಚಿಕೆ ಸಂಕೋಚ ಪಡ್ಕೊಂಡು ಮದುವೆ ಆಗಿಬಿಟ್ರಾ, ಕನ್ಸೀವ್ ಆಗಿ ಮೊದಲಾದ್ರೂ ಇದನ್ನು ಕ್ಲಿಯರ್ ಮಾಡ್ಕೋಬೇಕು, ಪೈಲ್ಸು ಫಿಸ್ಚುಲಾನ, ಕಾನ್ಸ್ಟಿಪೇಷನ್. ಯಾಕೆ ಅಂತ ಹೇಳಿದ್ರೆ ಕನ್ಸೀವ್ ಆದಾಗ, ತಾಯಿ ಗರ್ಭಿಣಿ ಆದಾಗ ಪ್ರೊಜೆಸ್ಟರಾನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ, ಆವಾಗ ಪೈಲ್ಸು ಫಿಷರ್ಸ್ ಜಾಸ್ತಿ ಆಗುತ್ತೆ. ಐರನ್ ಸಿರಪ್ ಕೊಡ್ತಾರೆ ತಾಯಂದ್ರಿಗೆ, ಐರನ್ ಸಪ್ಲಿಮೆಂಟ್ಸು ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಆವಾಗ ಮೋಷನ್ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ಕ್ರ್ಯಾಕ್ ಆಗುತ್ತೆ, ಕ್ರ್ಯಾಕ್ ಆದಾಗ ಬ್ಲೀಡ್ ಆಗುತ್ತೆ, ಕ್ರ್ಯಾಕ್ ಆದಾಗ ಫಿಷರ್ ಆಗುತ್ತೆ, ಫಿಷರ್ ಆಗಿ ಇನ್ಫೆಕ್ಟ್ ಆಗಿ ಆಪ್ಸಸ್ ಆಗಿ ಫಿಸ್ಚುಲಾ ಆಗುತ್ತೆ. ಜೊತೆಗೆ ಮಗು ಬೆಳೀತಾ ಇರುತ್ತೆ 9 ತಿಂಗಳಲ್ಲಿ, ಪ್ರೆಷರೆಲ್ಲ ಪಕ್ಕದಲ್ಲಿ ಯುಟ್ರಸ್ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇರುತ್ತೆ. ಸೊ ಪ್ರೊಜೆಸ್ಟ್ರಾನು, ಪ್ರೆಷರು, ಐರನ್ನು ಪೈಲ್ಸು ಫಿಷರ್ನ ಜಾಸ್ತಿ ಮಾಡುತ್ತೆ. ಏನಾಯ್ತಾ? ಅದಾದಮೇಲೆ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದ್ಕೊಳ್ಳಿ. ಮಗು ಇವಾಗೆಲ್ಲ ಬಿಗ್ ಬೇಬೀಸ್ ಇಂಡಿಯಾದಲ್ಲಿ 3.5 kg 4.5 kg ಮಗು ಇರ್ತಾರೆ. ಬಟ್ ಇಂಡಿಯನ್ಸ್ ಆ್ಯಾವ್ರೇಜ್ ಹೈಟ್ ಅಂದರೆ ಜಾಸ್ತಿ ಏನಿಲ್ಲ, ಆ್ಯಾವ್ರೇಜ್ ಇಂಡಿಯನ್ ಇಸ್ ವೆರಿ ಲೆಸ್. ನ್ಯಾರೋ ಪೆಲ್ವಿಸ್, ಚಿಕ್ಕ ಪೆಲ್ವಿಸ್ ಇರುತ್ತೆ. ಎಲ್ಲರಿಗೂ ಇನ್ನು ತಾಯಂದ್ರಿಗೆ ನನಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ. ಆಯಿತಾ? ನಾರ್ಮಲ್ ಡೆಲಿವರಿ ಆಗಲ್ಲ, C-ಸೆಕ್ಷನ್ ಮಾಡಲೇಬೇಕು ಅಂತ ಹೇಳಕ್ಕೆ ಹೋದರೆ ಡಾಕ್ಟ್ರು ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತೇಳಿ ಅವರು ನಾರ್ಮಲಾಗಿ ಪುಷ್ ಮಾಡ್ತಾರೆ. ಆ ನಾರ್ಮಲ್ ಡೆಲಿವರಿ ಆದಾಗ ಏನಾಗುತ್ತೆ, ತಾಯಿ ಕುಳ್ಳಕ್ಕಿರ್ತಾರ, ಪೆಲ್ವಿಸ್ ನ್ಯಾರೋ ಇರುತ್ತಾ, ಮಗು ದೊಡ್ಡದಾಗಿರುತ್ತಾ, ಪುಷ್ ಮಾಡಿ ಅಂತ ಇಡೀ ದಿನ ಪುಷ್ ಮಾಡಿಸ್ಬಿಡ್ತಾರೆ. ಆ ಪ್ರೆಷರಿಗೆ ಡೆಲಿವರಿ ಆದಾಗ ಮುಂದೆ ಮೂತ್ರಕೋಶ, ಬ್ಲ್ಯಾಡರ್ ಇರುತ್ತೆ, ಮಧ್ಯ ಗರ್ಭಕೋಶ, ಯೂಟ್ರಸ್ ಇರುತ್ತೆ, ಹಿಂದೆ ರೆಕ್ಟಮ್ ಇರುತ್ತೆ. ಆ ಪುಷ್ ಮಾಡಿದಾಗ ಏನಾಗುತ್ತೆ, ಬ್ಲ್ಯಾಡರ್ ಕೆಳಗೆ ಬರುತ್ತೆ, ರೆಕ್ಟಮ್ ಕೆಳಗೆ ಬರುತ್ತೆ. ಬ್ಲ್ಯಾಡರ್ ಕೆಳಗೆ ಬಂದಾಗ ಏನಾಗುತ್ತೆ, ಕೆಮ್ಮಿದಾಗ, ಸೀಂದಾಗ, ಜೋರಾಗಿ ನಕ್ಕಾಗ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಇನ್ನೇನು ವಾಶ್ರೂಮ್ಗೆ ಹೋಗಬೇಕು, ಯೂರಿನ್ ಲೀಕ್ ಆಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ತಾಯಂದರು ಮದುವೆಗೆ ಹೋದಾಗ ನೀರು ಕುಡಿಯಲ್ಲ, ಬಿಕಾಸ್ ವಾಶ್ರೂಮ್ಗೆ ಹೋಗ್ಬೇಕು ಅಂತ, ಫ್ರೀಕ್ವೆನ್ಸಿ ಜಾಸ್ತಿ ಆಗಿರುತ್ತೆ. ಟ್ರಾವೆಲ್ ಮಾಡಿದಾಗ ನೀರು ಕೊಡಲ್ಲ, ಬಿಕಾಸ್ ವಾಶ್ರೂಮ್ಗೆ ಆಗುತ್ತೆ ಅಂತ. ಸೊ ಈ ರೀತಿ ಗಾಬರಿ ಕಟ್ಕೊಂಡು ನೀರೇ ಕುಡಿಯಲ್ಲ ಎಷ್ಟೋ ಜನ ತಾಯಂದರು. ಇದಾದಾಗ UTI ಆಗ್ತಾ ಇರುತ್ತೆ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಯೂರಿನ್ ಟೆಸ್ಟ್ ಮಾಡು, ಆ್ಯಂಟಿಬಯೋಟಿಕ್ ಕೊಡು, ಯೂರಿನ್ ಟೆಸ್ಟ್ ಮಾಡು, ಆ್ಯಂಟಿಬಯೋಟಿಕ್ ಕೊಡು. ಈ ಥರ ಆ್ಯಂಟಿಬಯೋಟಿಕ್ ಕೊಟ್ಟು ಏನಾಗುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆಂಟ್ ಡೆವಲಪ್ ಆಗುತ್ತೆ. ಇಡೀ ವರ್ಲ್ಡಲ್ಲಿ ಲೀಡಿಂಗ್ ಕಾಸ್ ಆಫ್ ಡೆತ್ ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲ, ಆಕ್ಸಿಡೆಂಟ್ಸ್ ಅಲ್ಲ. ಲೀಡಿಂಗ್ ಕಾಸ್ ಆಫ್ ಡೆತ್ ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. India is the anti-microbial resistance capital of the world. ಆಯಿತಾ? ಇದೊಂದು ಪಾರ್ಟು. ಸ್ಯಾಡ್ ಸ್ಟೋರಿ ಆಫ್ ಎ ಲೇಡಿ, ಎ ಮದರ್. ಎರಡನೇದು, ಮೋಷನ್ ಪಾಸ್ ಮಾಡಬೇಕಾದ್ರೆ ಅವರಿಗೆ ಏನೋ ಬ್ಲಾಕ್ ಆದಂಗೆ ಆಗುತ್ತೆ, ಕಂಪ್ಲೀಟಾಗಿ ಹೋಗಲ್ಲ, ಪ್ರೆಷರ್ ಹಾಕಬೇಕು, ಪ್ರೆಷರ್ ಹಾಕಿದ್ರೂ ಹೋಗಲ್ಲ. ಆವಾಗ ಏನು ಮಾಡ್ತಾರೆ, ಕೆಲವರು ಹೆಣ್ಮಕ್ಳು ಬೆರಳಾಕಿ ತೆಗಿತಾರೆ, ಕೆಲವರು ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ, ರೈಟಿಗೆ ಹೋಗ್ತಾರೆ, ಲೆಫ್ಟಿಗೆ ಹೋಗ್ತಾರೆ. ಕೆಲವರು ಪೌಡ್ರು, ಸಿರಪ್ಪು, ಲ್ಯಾಕ್ಸೇಟಿವ್, 1 ಡಾಕ್ಟರ್, 2 ಡಾಕ್ಟರ್, 3 ಡಾಕ್ಟರ್, 25 ಜನ ಡಾಕ್ಟರ್ ಹತ್ರ ಹೋಗಿರೋ ನನ್ನ ಹತ್ರ ಬಂದಿದ್ದಾರೆ. ಅವರಿಗೆ ಕಾನ್ಸ್ಟಿಪೇಷನ್ ಇದೆ, ಕೊಲೊನೋಸ್ಕೋಪಿ ಮಾಡ್ತಾರೆ, ನಾರ್ಮಲ್ ಆಗಿದೆ, ಪೌಡರ್ ತೊಗೊಳ್ಳಿ, ಸಿರಪ್ ತೊಗೊಳ್ಳಿ, ಲೈಫ್ ಸ್ಟೈಲ್ ತೊಗೊಳ್ಳಿ. ಆದರೆ ಇದನ್ನು ಅಬ್ಸ್ಟ್ರಕ್ಟಿವ್ ಡಿಫಿಕೇಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಬೆಳ್ಳಾಕಿ ತೆಗಿತಾರೆ, ಪ್ರೆಷರ್ ಆಗ್ತಾರೆ, ಹೀಗೆ ಪ್ರೆಷರ್ ಆಗ್ತಾರೆ. ಸೊ ಈ ಪ್ರಾಬ್ಲಮ್ಮು ನಾರ್ಮಲ್ ಡೆಲಿವರಿ ಆದಮೇಲೆ ಯಾಮದರು ಬಿಗ್ ಬೇಬಿ ಇರ್ತೋ ಅವ್ರಿಗೆಲ್ಲ ಇರುತ್ತೆ. ಜೆನ್ಝೀದಿ ಶೋ ನೋಡ್ತಾ ಇರೋರು ಪಾಸ್ ಮಾಡಿ ವಿಡಿಯೋನ, ಹೋಗ್ಬಿಟ್ಟು ನಿಮ್ಮ ಅಮ್ಮನ ಕೇಳಿ ಈ ಸಮಸ್ಯೆ ಇದೆಯಾ ಅಂತ. ಅಮ್ಮ ನಿಂಗೆ ಯೂರಿನ್ ಲೀಕ್ ಆಗುತ್ತಾ ಅರ್ಜೆಂಟ್ ಆದಾಗ, ನಿನಗೆ ಮೋಷನ್ ಸಮಸ್ಯೆ ಇದೆಯಾ ಅಂತ ಕೇಳಲಿ. ಔಟ್ ಆಫ್ 10 ಜೆನ್ಝೀಸ್ 6-7 ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಟೆಲ್ ನಮ್ಮಮ್ಮನಿಗೆ ಈ ಸಮಸ್ಯೆ ಇದೆ ಅಂತ. ಡೂ ಎ ಸರ್ವೆ ಆನ್ ಫ್ರಮ್ ದಿಸ್ ಚಾನಲ್ ಆಫ್ ಯುವರ್ಸ್. ಆಯಿತಾ? ಸೊ ಇದು ಹೆಣ್ಮಕ್ಳಿಗೆ ಇರೋ ಸಮಸ್ಯೆ, ಮದುವೆ ಪ್ಲ್ಯಾನ್ ಮಾಡಿದಾಗಿಂದ ಹಿಡಿದು ಕೊನೆಗೆ ಡೆಲಿವರ್ ಆಗೋವರೆಗೂ. ಮೊನ್ನೆ ಯಾವುದೋ ಒಂದು ಪೇಷಂಟ್ ಬಂದಿದ್ರು, ಸಡನ್ನಾಗಿ ಬಂತು ನನಗೆ ಆ ಡೈಲಾಗು.
ಅಂದರೆ ಒಂದು ಸ್ಟೇಟ್ಮೆಂಟು, ಡೈಲಾಗ್ ಅಲ್ಲ ಸ್ಟೇಟ್ಮೆಂಟು. ಪ್ರೆಗ್ನೆಂಟ್ ಆಗಬೇಕಾಗಿರುತ್ತೆ. ಪ್ರೆಗ್ನೆಂಟ್ ಆಗಬೇಕಾಗಿದ್ದಾಗ ಮದುವೆ ಆಗಿರುತ್ತೆ ಅವ್ರಿಗೆ. ಮದುವೆ ಆದಾಗ ಪ್ರೆಗ್ನೆಂಟ್ ಆದಾಗ ನಾನು ಬೇರೆ ಏನಕ್ಕೂ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಅವ್ರಿಗೆ ಯೂಟ್ರೈನ್ ಫೈಬ್ರಾಯ್ಡ್ಸ್ ಇರುತ್ತೆ. ಸೊ ನಾನು ಅವ್ರಿಗೆ ಹೇಳಿದೆ, ನೋಡಿ ಇಲ್ಲಿ ನೀವು ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಕನ್ಸ್ಯೂಮ್ ಮಾಡೋಕ್ಕೆ ಹೋಗ್ತಾ ಇರೋದು ನಿಮ್ಮ ಲೈಫ್ನ, ನಿಮ್ಮ ಜನ್ರೇಷನ್ನು, ನಿಮ್ಮ ಕುಡಿನ. ಸೊ ಕನ್ಸ್ಯೂಮ್ ಮಾಡೋಕ್ಕೆ ಮೊದಲು ನಿಮ್ಮ ಬ್ಲ್ಯಾಡರ್ ಚೆನ್ನಾಗಿದೆಯಾ, ಯೂಟ್ರಸ್ ಚೆನ್ನಾಗಿದೆಯಾ, ನಿಮ್ಮ ಗಾಲ್ ಬ್ಲ್ಯಾಡರ್ ಚೆನ್ನಾಗಿದೆಯಾ, ಗಾಲ್ ಬ್ಲ್ಯಾಡರ್ ಸ್ಟೋನ್ಸ್ ಏನಾರ ಇದೆಯಾ, ಕಿಡ್ನಿ ಸ್ಟೋನ್ಸ್ ಏನಾರ ಇದೆಯಾ ಅಂತ ಸ್ಕ್ಯಾನ್ ಮಾಡಿಸ್ಕೊಂಡು ಪಿಚ್ಚೆಲ್ಲ ನೀಟಾಗಿ ಗ್ರೌಂಡ್ ಚೆನ್ನಾಗಿದೆ ಅಂತ ಆದಮೇಲೆ ನೀವು ಕನ್ಸೀವ್ ಆಗಿ ಅಂದರೆ. ಅದಕ್ಕೇನು ಕೊಟ್ಟೆ ಅನಾಲಜಿ ಅಂತ ಹೇಳಿದ್ರೆ, ಕ್ರಿಕೆಟ್ ಆಡಬೇಕಾದ್ರೆ ಪಿಚ್ ಹೇಗಿದೆ ಅಂತ ಪಿಚ್ ಎಕ್ಸ್ಪರ್ಟ್ ಹೇಳ್ತಾರೆ, ಆ ರೀತಿ ನಿಮ್ಮ ಪಿಚ್ ಹೇಗಿದೆ ಅಂತ ನೀವು ರೆಡಿ ಮಾಡ್ಕೋಬೇಕು ಅಂತ ಸ್ಟಿಲ್ಲಿಂಗ್. ಸೊ ಹೆಣ್ಮಕ್ಳು ಗರ್ಭಿಣಿ ಆಗೋಕ್ಕೆ ಮೊದಲು ಒಂದು ಒಳ್ಳೆ ಸ್ಕ್ಯಾನ್ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿದ್ರೆ ಆಮೇಲೆ ಗರ್ಭಿಣಿ ಆಗಿ. ಗಾಲ್ಬ್ಲೆಡರ್ ಸ್ಟೋನ್ಸ್ ಇತ್ತಾ ಅದನ್ನು ಅಡ್ರೆಸ್ ಮಾಡಿ, ಕಿಡ್ನಿ ಸ್ಟೋನ್ಸ್ ಇತ್ತಾ ಅದನ್ನು ಅಡ್ರೆಸ್ ಮಾಡಿ, ಯಾವುದಾದ್ರು ಸಿಸ್ಟ್ ಇತ್ತಾ ಅದನ್ನು ಅಡ್ರೆಸ್ ಮಾಡಿ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ ಏನಿದೆಯೋ ಇಲ್ವೋ ಅಂತ. ಹಾಗಾಗಿ ಐ ವಿಲ್ ಎಂಡ್ ವಿತ್ ದಿಸ್ ಸ್ಟೋರಿ ರಿಗಾರ್ಡಿಂಗ್ ವುಮೆನ್. ಒಬ್ಬರು ಯಂಗ್ IPS ಆಫೀಸರು, ಲೇಡಿ, 36 ವರ್ಷ, ಕನ್ಸೀವ್ ಆಗ್ತಾರೆ. ಹೆಣ್ಮಗಳು ಕನ್ಸೀವ್ ಆದಾಗ ನನಗೆ ಹೊಟ್ಟೆ ನೋವು ಅಂತ ಅವರು ಪ್ರತಿ ಸರಿ ಹೋದಾಗೂ ಡಾಕ್ಟರ್ ಹತ್ರ ಹೇಳ್ತಾರೆ. ಆ ಡಾಕ್ಟ್ರು ಗೈನಕಾಲಜಿಸ್ಟ್ ಹೇಳ್ತಾರೆ, ಮಗು ಬೆಳೀತಾ ಇದೆ, ಮಗು ಕಾಲ್ ರೈಟ್ಗೆ ಹೋಗ್ತಾ ಇದೆ, ಲೆಫ್ಟ್ಗೆ ಹೋಗ್ತಾ ಇದೆ, ಮಗು ಮೂಮೆಂಟ್ಸ್ ಇದೆ, ಅದಕ್ಕೋಸ್ಕರ ನೋವು ಅಂತ. ಅದು ಸ್ಕ್ಯಾನ್ ಮಾಡಿದಾಗ ಏನು ಮಾಡ್ತಾರೆ ಪಾಪ ರೇಡಿಯಾಲಜಿಸ್ಟು, ಹೊಟ್ಟೆ ನೋವು ಅಂದರೆ ಅವ್ರ ಮಗು ಬಗ್ಗೆನೇ ಫೋಕಸ್ ಮಾಡ್ತಿರ್ತಾರೆ. ಸೊ ರೇಡಿಯಾಲಜಿಸ್ಟು ಸ್ಕ್ಯಾನ್ ಮಾಡಿ ಏನೂ ಇಲ್ಲ ಅಂತ ಹೇಳಿದ್ದಾರೆ. 9 ಮಂತ್ಸು ಪ್ರೆಗ್ನೆನ್ಸಿ ಮುಗೀತು. ಪ್ರೆಗ್ನೆನ್ಸಿ ನೋವಲ್ಲೇ ಕಳೆದ್ಬಿಟ್ರು. ಡೆಲಿವರಿ ಆದ ಕೂಡಲೇ ನೋವು ಜಾಸ್ತಿ ಆಗುತ್ತೆ. ಆಮೇಲೆ CT ಸ್ಕ್ಯಾನ್ ಮಾಡ್ತೀವಿ, ಇಟ್ ವಾಸ್ ಎ ಕೋಲೋರೆಕ್ಟಲ್ ಕ್ಯಾನ್ಸರ್. ಇಮ್ಯಾಜಿನ್, ಇವರು ಕನ್ಸೀವ್ ಆಗೋಕ್ಕೆ ಮೊದಲು ನೀಟಾಗಿ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಕನ್ಸೀವ್ ಆಗಿದ್ದಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ, ಕನ್ಸೀವ್ ಆಗೋ ಅವಶ್ಯಕತೆ ಇರ್ತಿರಲಿಲ್ಲ, ಕ್ಯಾನ್ಸರ್ ಟ್ರೀಟ್ ಮಾಡ್ಬೋದಾಗಿತ್ತು. ಸೊ ಈಗಲೂ ಏನು ತೊಂದರೆ ಆಗಿಲ್ಲ, ಕ್ಯಾನ್ಸರೆಲ್ಲ ಕ್ಯೂರ್ ಮಾಡಿದ್ದೀವಿ, ಟ್ರೀಟ್ ಮಾಡಿದ್ದೀವಿ. ನಾವು ಶಿ ಇಸ್ ಡೂಯಿಂಗ್ ವೆರಿ ವೆಲ್. ಸೊ ಆ ಥರ ತುಂಬ ಕಡೆ ನಾವು ಡಯಾಗ್ನೋಸಿಸ್ ತಪ್ಪಾಗುತ್ತೆ. ಹಾಗೆ ಸೊ ಬೇಸಿಕಲಿ ನಮ್ಗೆ ಏನೇ ಕಾಯಿಲೆ ಇದ್ರೆ ಫಸ್ಟ್ ನಮ್ಮ ಸಿಂಪ್ಟಮ್ಸ್ ನ ಇಗ್ನೋರ್ ಮಾಡ್ದಂಗೆ ಗೋ ಟು ಅ ಸರ್ಟಿಫೈಡ್ ಡಾಕ್ಟರ್. ಕೆಲವು ಸರಿ ಸಿಂಪ್ಟಮ್ಸ್ ಇರಲ್ಲ, ಹೊರಗಡೆ ನೋಡಕ್ಕೆ ಆರೋಗ್ಯವಾಗಿರ್ತೀವಿ, ಒಳಗೆ ಏನಿರುತ್ತೋ ಗೊತ್ತಿಲ್ಲ. ಸೊ ಬರೀ ಹೊರಗಡೆ ಮಾತ್ರ ಅಲ್ಲ, ಇಂಟರ್ನಲ್ ಆಗೂ ನಮ್ಮ ಬ್ಲಡ್ಡಲ್ಲಿ ಜೆನೆಟಿಕ್ ಲೆವೆಲ್ಲೂ ಸಹ ನಾರ್ಮಲ್ ಆಗಿರಬೇಕು. ಈಗ ಅಪ್ಪು ಸರ್ ನೋಡೋಕೆ ಫಿಟ್ ಆಗಿದ್ರು, ಹಾರ್ಟ್ ಅಟ್ಯಾಕ್ ಆಯಿತು, ರೈಟ್? ಇನ್ನೊಬ್ಬರು ಎಪಿಗ್ಯಾಮಿ ಫೌಂಡರ್ ಫಿಟ್ ಆಗಿದ್ರು, ಹಾರ್ಟ್ ಅಟ್ಯಾಕ್ ಆಯಿತು. ಎಷ್ಟೋ ಜನ ಹೊರಗಡೆ ನೋಡೋಕೆ ಚೆನ್ನಾಗಿರ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಫೋನ್ ಮಾಡ್ತಾರೆ ಇವ್ರು ಸತ್ತೋದ್ರು ಅಂತ. ಸೊ ಹಾಗೆ ಬರೀ ಹೊರಗಡೆ ನೋಡೋದಲ್ಲ, ಒಳಗೂ ಚೆನ್ನಾಗಿರಬೇಕು. ಜೆನ್ಜಿಗಳಷ್ಟೇ ನಾನು ಫಿಟ್ ಆಗಿದ್ದೀನಿ ಅನ್ಕೋತಾರೆ, ಬಟ್ ಗೋ ಅಂಡ್ ಚೆಕ್ ಇಂಟರ್ನಲಿ ವಾಟ್ಸ್ ಹ್ಯಾಪನಿಂಗ್ ಟು ಯು ಅಂತ. ಸರ್, ಯುವರ್ ಹಾಸ್ಪಿಟಲ್ ಇಸ್ ಕಾಲ್ಡ್ ಆಸ್ ಸ್ಮೈಲ್ಸ್ ಹಾಸ್ಪಿಟಲ್ಸ್ ಅಲ್ಲ? ನಾನು ಇನಿಷಿಯಲಿ ಡೆಂಟಿಸ್ಟ್ ಅಂತ ಅನ್ಕೊಂಡೆ. ಸೊ ವಾಟ್ ಇಸ್ ದ ರೀಸನ್? ಮೇಡಮ್, ಎಲ್ಲರೂ ಡೆಂಟಲ್ ಹಾಸ್ಪಿಟಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಒಂದು ಪೇಷಂಟ್ ಬಂದು ನಂದು ಡೆಂಟಲ್ ಅದೇನೋ ಇಂಪ್ಲಾಂಟ್ ಮಾಡಿಸ್ಕೋಬೇಕು ಅಂತ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ದಾರೆ ಆ್ಯಕ್ಚುಲಿ. ಅವಾಗ ನಮ್ಮವರೆಲ್ಲ ಇಲ್ಲ ನಾವು ಡೆಂಟಲ್ ಹಾಸ್ಪಿಟಲ್ ಅಲ್ಲ ಅಂತ. ಆ್ಯಕ್ಚುಲಿ ನಾನು ಎಲ್ಲೇ ಹೋದ್ರೂ ಫಸ್ಟ್ ಸ್ಲೈಡ್ ಸ್ಮೈಲ್ಸ್ ಹಾಸ್ಪಿಟಲ್ಸ್ ಅಂತ ಹಾಕಿದ್ರೆ ದೇ ಥಿಂಕ್ ಐ ಆಮ್ ಎ ಡೆಂಟಿಸ್ಟ್, ವಾಟ್ ಈಸ್ ಈ ಡೂಯಿಂಗ್ ಇಯರ್ ಅಂತ. ನನ್ನ ನೆಕ್ಸ್ಟ್ ಸ್ಲೈಡ್ ಏನು ಹೇಳ್ತೆ, ವಿ ಆರ್ ನಾಟ್ ಎ ಡೆಂಟಲ್ ಹಾಸ್ಪಿಟಲ್, ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಅರ್ಥ ಆಯ್ತಲ್ವ? ಅದರ್ ಎಂಡ್ ಸ್ಮೈಲ್ ಆಗಿದ್ರೆ ಮಾತ್ರ ಈ ಎಂಡ್ ಸ್ಮೈಲ್ ಆಗುತ್ತೆ. ಸೊ ಎಷ್ಟೋ ಜನ ಪೇಷಂಟ್ ಬರ್ತಾರೆ, ಸರ್ ತುಂಬ ನೋವು ಬಂದ್ವಿ ಸರ್, ಕಮ್ ವಿತ್ ಪೈಲ್ಸ್ ಗೋ ವಿತ್ ಸ್ಮೈಲ್ಸ್ ಅಂತ ಪೇಷಂಟ್ ಹೇಳ್ತಾರೆ. ಸೊ ಹಾಗಾಗಿ ಅದರ್ ಎಂಡ್ ಸ್ಮೈಲಿಂಗ್ ಅಂದ್ರೆ ಈ ಎಂಡ್ ಸ್ಮೈಲಿಂಗ್ ಇಲ್ಲದೆ ಹೋದ್ರೆ ಕತೆ ಮುಗೀತು. ಸರ್, ಇಟ್ಸ್ ತುಂಬಾ ಜೆನ್ಯೂನ್ ಆಗಿ ಹೇಳ್ತೀವಿ, ನಾಟ್ ಜಸ್ಟ್ ಬಿಕಾಸ್ ಯು ಕಮ್ ಹಿಯರ್ ಆಸ್ ಅ ಗೆಸ್ಟ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತದೆ, ಯಾಕಂದ್ರೆ ಯು ಆರ್ ನಾಟ್ ಜಸ್ಟ್ ಲುಕಿಂಗ್ ಅಟ್ a patient as a disease. ನೀವು in depth ಹೋಗ್ತಾ ಇದ್ದೀರಾ. You are giving 360 degree support, health care. Like ನೀವು ಒಂದು ಎಕ್ಸಾಂಪಲ್ ಕೊಟ್ರಿ ಅಲ್ಲ, ತಾಯಿ ಮಗುದು, ನೀವು ಆ ಮಗುಗ್ ಬೈಬೋದಿತ್ತು, ಯಾಕೋ ವಾಶ್ರೂಮ್ ಅಲ್ಲಿ ಕೂತ್ಕೊಂಡು, but you went in depth, which I feel like lacks in a lot of
ಹಾಸ್ಪಿಟಲ್ಸ್ ಅಂಡ್ ಡಾಕ್ಟರ್ಸ್ ದಿಸ್ ಡೇ ಬಿಕಾಸ್ ತುಂಬಾ ಮನಿ ಓರಿಯೆಂಟೆಡ್ ಆಗಿದ್ದಾರೆ. ಸೊ ನಂಗೆ ತುಂಬಾನೇ ಖುಷಿ ಆಗ್ತದೆ ನಿಮ್ ಜೊತೆ ಮಾತಾಡಿ. ಐ ಫೀಲ್ ಸೋ ಗ್ರೇಟ್ಫುಲ್ ದಟ್ ಯು ಕಮ್ ಹಿಯರ್. ಥ್ಯಾಂಕ್ ಯು ಮೇಡಮ್. ಕ್ಲೋಸಿಂಗ್ ಆಫ್, ನನ್ನ ಕೊನೆ ಪ್ರಶ್ನೆ ನಿಮ್ಗೆ, ಗಟ್ ಹೆಲ್ತ್ ಬಗ್ಗೆ ಕಾಮನ್ ಆಗಿರೋ ಮಿಸ್ಕನ್ಸೆಪ್ಷನ್ಸ್ ಏನು? ಓಕೆ, ಗಟ್ ಹೆಲ್ತ್ ಬಗ್ಗೆ ಕಾಮನ್ ಆಗಿರೋ ಮಿಸ್ಕನ್ಸೆಪ್ಷನ್ಸ್. ಬಿಫೋರ್ ದಟ್ ಯುವರ್ ಪಾರ್ಟ್ ಎ ಯು ಆಸ್ಡ್, ಆ ಮಗು ಹತ್ರ ನೀವು ಚೆನ್ನಾಗಿ ಮಾತಾಡಿದ್ರಿ, ಹಾಸ್ಪಿಟಲ್ಸಲ್ಲಿ ಇಂಡಿಯಾದಲ್ಲಿ ಡಾಕ್ಟರ್ಸ್ ಎಲ್ಲ ಮನಿ ಮೇಕಿಂಗ್ ಅಂತ. ನೋ, ನಾಟ್ ಆಲ್ ಡಾಕ್ಟರ್ಸ್, ನಾಟ್ ಹಾಸ್ಪಿಟಲ್ಸ್ ಲೈಕ್ ದಟ್, ಬಟ್ ಪ್ರೈವೇಟ್ ಇಕ್ವಿಟಿ ಇನ್ ಹೆಲ್ತ್ ಕೇರ್, ಯಾರು ಪ್ರೈವೇಟ್ ಇಕ್ವಿಟಿ ಮನಿ ಹಾಕ್ತಾರಲ್ಲ, ವ್ಯಾಲ್ಯೂಯೇಷನ್ ಗೇಮ್, 20% ರಿಟರ್ನ್, 40% ರಿಟರ್ನ್ಸ್, ಇವರೆಲ್ಲ ಏನಾಗುತ್ತೆ, ಪ್ರೈವೇಟ್ ಮನಿ ಹಾಸ್ಪಿಟಲ್ಸಲ್ಲಿ ಬಂದಾಗ ಅಲ್ಲಿ ಡಾಕ್ಟರ್ಸ್ ಆಪ್ರೇಟ್ ಮಾಡ್ತಲ್ಲ, ಪ್ರೈವೇಟ್ ಪ್ಲೇಯರ್ಸ್, ಇನ್ವೆಸ್ಟರ್ಸ್ ಆಪ್ರೇಟ್ ಮಾಡ್ತಾ ಇರ್ತಾರೆ. ಆವಾಗ ಟಾರ್ಗೆಟ್ಸ್, ಅವಾಗ ಹೇಳ್ತಾರೆ ಇಟ್ ವಿಲ್ ಗೋ ಆನ್ ದಿ ರಾಂಗ್ ಪೇಷಂಟ್ಸ್ ನೈಫ್. ಸೊ ಅನ್ಎಥಿಕಲ್ ಸರ್ಜರೀಸ್ ಎಲ್ಲ ಆಗುತ್ತೆ ಅಂತ ಹೇಳಿದ್ರೆ ಪ್ರೈವೇಟ್ ಈಕ್ವಿಟಿ ಡ್ರಿವನ್ ಹೆಲ್ತ್ ಕೇರ್. ಆಯಿತಾ? ಆ ಮಗು ಬಗ್ಗೆ ಯೋಚನೆ ಹೇಳ್ತಾರಲ್ವಾ, ತುಂಬ ಇಂಪಾರ್ಟೆಂಟ್ ಪೀಸ್ ಮಿಸ್ಸಿಂಗ್ ಇವತ್ತು ಇಂಡಿಯಾದಲ್ಲಿ, ಎಂಪಥಿ. ಎಂಪಥೆಟಿಕ್ ಹೆಲ್ತ್ ಕೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್. ಬೇಸಿಕ್ ಆಗಿ ಗಟ್ ಹೆಲ್ತ್ ಅಂತಲೇ ಈಗ ಬರ್ತಾ ಇರೋದು ಒಂದು ಸಬ್ಜೆಕ್ಟ್. ಇದು ರೀಸೆಂಟ್ ಫಿನಾಮಿನಾ. ಹಿಂದೆಯಿಂದನೂ ಇತ್ತು, ಈಗಲೂ ಇತ್ತು, ಮುಂದೆಂದೂ ಇರುತ್ತೆ. ಈ ಡೀಪ್ ರಿಸರ್ಚ್ ಮಾಡಿ ಈಗ ಏನಾಯಿತು, ಅವರು ದೇ ಸೆಡ್ ಎಸ್, ಇಟ್ ಈಸ್ ಆಲ್ ದ ಗಟ್ ಹೆಲ್ತ್ ವಿಚ್ ಇಸ್ ಪ್ಲೇಯಿಂಗ್ ಎ ರೋಲ್ ಇನ್ ಮ್ಯಾನ್ಸ್ ಹೆಲ್ತ್ ಅಂತ. ನಿಮಗೆ, ನಮಗೆ, ಎಜುಕೇಟೆಡ್ಸ್ಗೆ ಒಂದು ಸೆಕ್ಷನ್ ಆಫ್ ಪಾಪ್ಯುಲೇಷನ್ಗೆ ಮಾತ್ರ ಗಟ್ ಹೆಲ್ತ್ ಅಂತ ಏನಂದ್ರೆ ಗೊತ್ತು. ಅದರ್ವೈಸ್ ಎಲ್ರಿಗೂ ಏನು ಕಾಮನ್ ಅಂತ ಹೇಳಿದ್ರೆ ಚೆನ್ನಾಗಿ ಆರೋಗ್ಯವಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಇಷ್ಟು ಮಾತ್ರ ಇದೆ. ಮಿಸ್ಕನ್ಸೆಪ್ಷನ್ಸ್ ಅಬೌಟ್ ಗಟ್ ಹೆಲ್ತ್ ಅಂದರೆ ಇವತ್ತು ಏನಾಗ್ತಾ ಇದೆ, ಇನ್ ದ ನೇಮ್ ಆಫ್ ಗಟ್ ಹೆಲ್ತ್ ಆನ್ಲೈನಲ್ಲಿ ಏನೇನೋ ಪ್ರಾಡಕ್ಟ್ಸ್, ಸಪ್ಲಿಮೆಂಟ್ಸು, ಪ್ರೋಬಯೋಟಿಕ್ ತಗೊಳ್ಳಿ, ಪ್ರಿಬಯೋಟಿಕ್ ತಗೊಳ್ಳಿ, ಸಪ್ಲಿಮೆಂಟ್ಸ್ ತಗೊಳ್ಳಿ ಅಂತ. ಸೊ ಅಗೇನ್ ದಿಸ್ ಇಸ್ ಹೆಡಿಂಗ್ ಫಾರ್ ಎ ಸ್ಕ್ಯಾಮ್. ವಾಟ್ ಸ್ಕ್ಯಾಮ್? ನ್ಯೂಟ್ರಿಷನ್ ಸ್ಕ್ಯಾಮ್, ನ್ಯೂಟ್ರಾಸಿಟಿಕಲ್ ಸ್ಕ್ಯಾಮ್. ಯಾವುದೋ ಒಂದು ಕ್ಯಾಪ್ಸೂಲ್ ನೋಡಿದೆ ಮೇಡಮ್ ನಾನು, ದಟ್ ಈಸ್ ಎ ಪ್ರೋಬಯೋಟಿಕ್, ದಟ್ ಈಸ್ ಸೋಲ್ಡ್ ಇನ್ ಎ ಹಾಸ್ಪಿಟಲ್, ಅಲ್ಲಿ ನಾಟ್ ಫಾರ್ ಮೆಡಿಸಿನಲ್ ಯೂಸ್ ಅಂತ ಹಾಕಿದ್ದಾರೆ. ಸೊ ಎಷ್ಟೋ ಪ್ರಾಡಕ್ಟ್ಸು USFDA ಅಪ್ರೂವ್ ಆಗಿರಲ್ಲ, ಅಪ್ರೂವಲ್ ಇಲ್ಲದೆ ಏನೇನು ಮಾಡ್ತಾರೆ ಅವರು, ನಾಟ್ ಫಾರ್ ಮೆಡಿಸಿನ್ ಯೂಸ್ ಅನ್ನೋ ಲೈನ್ ಹಾಕ್ಬಿಟ್ಟು ಮಾರ್ತಾ ಇರ್ತಾರೆ. ಸೊ ದಿಸ್ ಎ ಬಿಗ್ ಸ್ಕ್ಯಾಮ್. ಸೊ ಮಿಸ್ಕನ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ನಾನು ಒಳ್ಳೆ ಊಟ ತೊಗೊಳ್ದೆ ಹೋದರೆ ನಾನು ಸಪ್ಲಿಮೆಂಟ್ಸ್ ತೊಗೊಂಡ್ಬಿಡ್ತೀನಿ, ವೈಟಮಿನ್ D ತೊಗೊಳ್ತೀನಿ, ವೈಟಮಿನ್ B12 ತೊಗೊಳ್ತೀನಿ, ಅದೇನೋ ಹರ್ಬಲ್ ಲೈಫ್ ತೊಗೊಳ್ತೀನಿ. ಆ ಥರ ತುಂಬ ಮಿಸ್ಕನ್ಸೆಪ್ಷನ್ ಇದೆ ರಿಗಾರ್ಡಿಂಗ್ ಗಟ್ ಹೆಲ್ತ್. ಇನ್ ದಿ ಜನರೇಷನ್ ಹೂ ನೋಸ್ ಅಬೌಟ್ ಗಟ್ ಹೆಲ್ತ್ ವರ್ ಅಡಿಕ್ಟೆಡ್ ಟು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಇನ್ ದ ನೇಮ್ ಆಫ್ ಮೆನಿ ಪ್ರಿಬಯೋಟಿಕ್, ಪ್ರೋಬಯೋಟಿಕ್, ಫರ್ಮೆಂಟೆಡ್ ಫುಡ್, ಯೋಗಟ್ ಅಂತ ಎಲ್ಲ. ಸೊ ಡು ಯು ಥಿಂಕ್ ಪ್ರಿಬಯೋಟಿಕ್, ಪ್ರೋಬಯೋಟಿಕ್ ಯಾವ ಕೇಸಲ್ಲೂ ರಿಕ್ವೈರ್ಮೆಂಟ್ ಇಲ್ವೇ ಇಲ್ಲ? ನ್ಯಾಚುರಲ್ ಆಗಿ ಪ್ರಿಬಯೋಟಿಕ್ಸು, ಪ್ರೋಬಯೋಟಿಕ್ಸು ಫೈಬರ್ ಮುಖಾಂತರ, ಫರ್ಮೆಂಟೆಡ್ ಫುಡ್ ಮುಖಾಂತರ ಗೊತ್ತಾಗುತ್ತೆ. ಪ್ರಿಬಯೋಟಿಕ್, ಪ್ರೋಬಯೋಟಿಕ್ಕು ಸುಮ್ಮನೆ ಆನ್ಲೈನ್ ಹೋಗಿ ಬುಕ್ ಮಾಡಿ ತಗೊಳ್ಳೋದಲ್ಲ. ನಿಮಗೆ ಅವಶ್ಯಕತೆ ಇದೆಯಾ ಅಂತ ಹೇಳಿ ಒಳ್ಳೆ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ಹೋಗಿ, ಒಳ್ಳೆ ಗಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಚೆಕ್ ಮಾಡಿ ಕೂತ್ಕೊಂಡು ಅವಶ್ಯಕತೆ ಇದ್ದರೆ ಮಾತ್ರ ತಗೋಬೇಕು. ಇಲ್ಲದೆ ಹೋದರೆ ಅನವಶ್ಯಕವಾಗಿ ತಗೊಂಡು ಆ ಗಟ್ನ ಗಟರ್ ಥರ ಟ್ರೀಟ್ ಮಾಡಬಾರ್ದು. ಅಂಡರ್ಸ್ಟುಡ್ ಸರ್. ಸೊ ಈ ಫುಲ್ ಪಾಡ್ಕಾಸ್ಟ್ ಅಲ್ಲಿ ಅಂಡರ್ಲೈನ್ ಪಾಯಿಂಟ್ಸ್ ನನ್ಗೆ ಅರ್ಥ ಆಗಿದೆ ಏನಂದ್ರೆ, ನಮ್ ಹೆಲ್ತ್ ನಮ್ ಕೈಯಲ್ಲಿದೆ. ವಿ ಮೈಟ್ ಬಿ ಗುಡ್ ಅದರ್ವೈಸ್, ವರ್ಕ್ ವೈಸ್, ಪ್ರೊಫೆಷನಲಿ, ಬಟ್ ಅದನ್ನ ನಾನು ಕಂಟಿನ್ಯೂ ಮಾಡಿ ಒಂದು 50-60 ವರ್ಷವರೆಗೂ ಹ್ಯಾಪಿ ಆಗಿರ್ಬೇಕಂದ್ರೆ ಐ ಆಲ್ಸೋ ಹ್ಯಾವ್ ಟು ಫೋಕಸ್ ಆನ್ ಮೈ ಹೆಲ್ತ್, ಮೈ ಪರ್ಸನಲ್ ಹೆಲ್ತ್. ಪ್ರಾಪರ್ ಆಗಿ ಟೈಮ್ ಕೊಟ್ಟು ಲೈಫ್ ಸ್ಟೈಲ್ ಒಂದು ಸರ್ಟನ್ ಪ್ಯಾಟರ್ನ್ ಫಾಲೋ ಮಾಡೋದು. ಸೆಕೆಂಡ್ ಒನ್, ಯಾವುದೇ ಕಾಯಿಲೆ ಇರ್ಲಿ, ಸಿಂಪ್ಟಮ್ಸ್ ಇರ್ಲಿ, ಏನಾದ್ರೂ ತಪ್ಪಿದೆ ಅಂತ ಅನ್ಸಿದ್ರೆ ಇಮಿಡಿಯೇಟ್ಲಿ ಗೋ ಟು ಅ ಸರ್ಟಿಫೈಡ್ ಡಾಕ್ಟರ್. ಹೋಗಿ ನಿಮ್ ಪ್ರಾಬ್ಲಮ್ಸ್ ನ ಓಪನ್ ಆಗಿ ಮಾತಾಡ್ಕೊಳ್ಳಿ. ಸರ್ ಹೇಳ್ದಂಗೆ ತುಂಬಾ ಸ್ಟಿಗ್ಮಾ ಇದೆ,
ಅರೌಂಡ್ ಪೈಲ್ಸ್ ಫಿಸ್ಟುಲಾ, ಕಾನ್ಸ್ಟಿಪೇಷನ್. ಕರೆಕ್ಟ್. ಏನ್ ಅನ್ಕೊಂಡ್ ಬಿಡ್ತಾರೋ ಹಿಂಗಿದೆ ಅಂತ. ಹೌದೌದು. ಅದನ್ನೆಲ್ಲ ಸೈಡ್ ಗಿಡಿ, ಬಿಕಾಸ್ ಅದರ್ವೈಸ್ ಯು ಗೋನ ಸಫರ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಹೌದೌದೌದೌದು. ಸೊ ಪ್ಲೀಸ್ ಓಪನ್ ಆಗಿ ಗೋ ಟು ಅ ಡಾಕ್ಟರ್. ನಿಮ್ಗೆ ಏನೇನ್ ತೊಂದ್ರೆ ಇದೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಇಫ್ ದೇರ್ ಇಸ್ ಎನಿ ಸಾರ್ಟ್ ಆಫ್ ಡೌಟ್, ಡೆಫಿನೆಟ್ಲಿ ಗೋ ಫಾರ್ ಅ ಸೆಕೆಂಡ್ ಒಪಿನಿಯನ್, ಬಟ್ ಡೆಫಿನೆಟ್ಲಿ go to a doctor and don't fall for online doctors. Google doctors, ChatGPT, Gemini, Perplexity ಎಲ್ಲ ಬೇಡ ಆಯ್ತಾ. ಆನ್ಲೈನ್ ಸಪ್ಲಿಮೆಂಟ್ಸ್ ಅನವಶ್ಯಕತೆವಾಗಿ ಯೂಸ್ ಮಾಡಬೇಡಿ. ನಿಮ್ಗೆ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಡಾಕ್ಟ್ರೇ ಹೇಳ್ತಾರೆ, ಅವಾಗ ಯೂಸ್ ಮಾಡಿ. ಬೇಸಿಕಲಿ ಅಂಡರ್ಲೈನ್. ಅಂಡ್ ಮೈ ಫೇವರೆಟ್ ಟಾಪಿಕ್ ವಾಸ್ ವುಮೆನ್ ಅಂಡ್ ಮ್ಯಾರೇಜ್. ಜಾತಕನ ಮ್ಯಾಚ್ ಮಾಡಬೇಡಿ. ಜಾತಕ ಮ್ಯಾಚ್ ಮಾಡಬೇಡಿ. ಹಾರೋಸ್ಕೋಪ್ನಲ್ಲ, ಹಾರೋಸ್ಕೋಪ್ ಅದು ಆಯ್ತಾ. ಸೊ ಫೈನಲ್ ಆಗಿ ಐ ವುಡ್ ಲೈಕ್ ಟು ಟೆಲ್, ನಿಮ್ಮ ಗಟ್ ಫೀಲಿಂಗ್ಸು ಕರೆಕ್ಟಾಗಿ ಬರಬೇಕಾದ್ರೆ ಗಟ್ ಚೆನ್ನಾಗಿರ್ಬೇಕು. ನಿಮ್ಮ ಗಟ್ ಫೀಲಿಂಗ್ಸ್ ಚೆನ್ನಾಗಿರ್ಬೇಕಾದ್ರೆ ಗಟ್ನ ಗಟ್ಟಾಗಿ ಟ್ರೀಟ್ ಮಾಡಿ, ಗಟ್ಟರಾಗಿ ಅಲ್ಲ. ಧೈರ್ಯ ಇದೆಯಲ್ಲ, ಗಟ್ಸ್ ಈಸ್ ಆಲ್ಸೋ ಬಿಕಾಸ್ ಆಫ್ ಗಟ್ ಹೆಲ್ತ್. ಸೊ ನಿಮಗೆ ಗಟ್ಸು, ಕರೇಜು, ಧೈರ್ಯ ಬರಬೇಕಾದ್ರೆ ನಿಮ್ಮ ಗಟ್ ಹೆಲ್ತ್ ಚೆನ್ನಾಗಿರಲಿ. ಸೊ ಹ್ಯಾವ್ ಗಟ್ಸ್ ವಿತ್ ಗುಡ್ gut health with your gut feelings right from gut specialist. That's it. Thank you so much, sir.